ಆಸ್ಟೆಲ್ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಇದು ನನ್ನ ಸಾಕ್ಷಿ ಕಾರ್ಯಕ್ರಮ ಸ್ವಾಗತ ಮಾಡ್ತಿದ್ದೇನೆ. ಪ್ರಿಯರೇ, ಕಳೆದ ಹಲವು ವರ್ಷಗಳಿಂದ ಆಸ್ಟೆಲ್ ಟಿವಿಯಲ್ಲಿ ಇದು ನನ್ನ ಸಾಕ್ಷಿ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಅನೇಕ ದೇವಜನರು ಬಂದು ಇದರಲ್ಲಿ ತಮ್ಮ ಸಾಕ್ಷಿಗಳನ್ನು ನುಡಿದಿದ್ದಾರೆ. ಅಂದರೆ ಹೇಗೆ ಅವರ ಜೀವಿತದಲ್ಲಿ ಆದ ಬದಲಾವಣೆ, ರಕ್ಷಣೆ ಈ ವಿಷಯದಲ್ಲಿ ನಾವು ಕೇಳ್ತಿದ್ದೇವೆ. ಯಾಕಂದರೆ ವಿವಿಧ ವ್ಯಕ್ತಿಗಳನ್ನು ನಾವು ಪರಿಚಯಿಸಿದ್ದೇವೆ. ಇಲ್ಲಿ ಬೇರೆ ಬೇರೆ ಹಿನ್ನೆಲೆ ಇರುವಂಥ ಜನರನ್ನು, ಅಂದರೆ ಕೆಲವು ಧರ್ಮದ ಬಂಧನಲ್ಲಿ, ಕುಡುಕದನ ಬಂಧದಲ್ಲಿ, ಬೇರೆ ಬೇರೆ ರೀತಿಯ ಬಂಧನ ಜನರು ಹೇಗೆ ಸ್ವಾಮಿಯಲ್ಲಿ ಬಂದು ಬಿಡುಗಡೆಯಿಂದ ರಕ್ಷಣೆ ಹೊಂದಿದ್ದಾರೆ. ಈ ವಿಷಯದಲ್ಲಿ ನಾವು ಅನೇಕ ಜನರನ್ನು ನಿಮ್ಮ ಮುಂದೆ ತಂದವರ ಸಾಕ್ಷಿ ನಾವು ಕೇಳಿದ್ದೇವೆ. ಪ್ರಿಯರು, ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಒಬ್ಬ ಮಂಗಳೂರಿನಿಂದ ಬಂದಂಥ ಸಹೋದರ ವಿಲ್ಸನ್ ಎಂಬ ಸಹೋದರ ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಕೂಡ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಆಸ್ಟೆಲ್ ಟಿವಿ ಪರವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಸ್ವಾಗತ ನಿಮಗೆ ವಿಲ್ಸನ್. ನೀವು ನಮ್ಮ ಮಧ್ಯದಲ್ಲಿ ಬರೋ ನಮಗೆ ತುಂಬ ಸಂತೋಷ. ಯಾಕಂದರೆ ಖಂಡಿತವಾಗಿ ನಿಮಗೊಂದು ಸಾಕ್ಷಿ ಇದೆ. ಯಾಕೆಂದರೆ ಸಾಕ್ಷಿ ಇಲ್ಲದೆ ಇಲ್ಲಿ ಸ್ಥಳದಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಾವು ಯೇಸು ಸ್ವಾಮಿ ಒಂದು ವಾಕ್ಯ ಹೇಳ್ತಾನೆ, ನೀವು ನನ್ನ ಸಾಕ್ಷಿಗಳಂತ. ಅಂದರೆ ನಾವು ದೇವರ ಸಾಕ್ಷಿಗಳಾಗಿದ್ದೇವೆ. ಆ ಸಾಕ್ಷಿ ನಮ್ಮ ಜೀವಿತದಲ್ಲಿ ದೇವರು ಏನು ಮಾಡಿದಾನೆ ಅದು ಇತರರಿಗೆ ತಿಳಿಸುವಂಥದ್ದು ಸಾಕ್ಷಿಯಾಗಿದೆ. ಖಂಡಿತವಾಗಿ ನೀವು ನಮ್ಮ ಮಧ್ಯದಲ್ಲಿ ಬಂದು ನಮಗೆ ಸಂತೋಷವಾಗಿದೆ. ಬ್ರದರ್, ನೀವು ಮಂಗಳೂರಿನವರೇನಾ? ಹೌದು, ನಾವು ಪ್ರಾಪರ್ ಮಂಗಳೂರಲ್ಲಿ ಹುಟ್ಟಿದವರು. ಅಲ್ಲಿ ಇದ್ದೇವೆ. ಅಲ್ಲಿ ಅದರ ರಕ್ಷಣೆ ಹೊಂದಿದ್ದು ಬೇರೆ ದೇಶದಲ್ಲಿ, ಎಲ್ಲ ಬೆಳೆದದ್ದು ಮಂಗಳೂರಲ್ಲಿ. ನಿಮ್ಮ ಫ್ಯಾಮಿಲಿ ಎಲ್ಲ ಕ್ಯಾಥಲಿಕ್ ಬ್ಯಾಕ್ಗ್ರೌಂಡಲ್ಲಿ. ಕ್ಯಾಥಲಿಕ್ ಬ್ಯಾಕ್ಗ್ರೌಂಡ್. ರಕ್ಷಣೆ ಹೊಂದಿದ್ದು ನನ್ನ ಹೆಂಡತಿ, ನಮ್ಮ ಮಗ, ನನ್ನ ಹೆಂಡತಿಯ ಅಕ್ಕ ಇದ್ದಾಳೆ, ಮತ್ತೊಂದು ಅಣ್ಣ, ಒಬ್ಬರು ರಕ್ಷಣೆ ಇದ್ದಾರೆ. ವಿದ್ಯಾಭ್ಯಾಸ ಎಲ್ಲಿ ಆಯಿತು? ನಂದು ಪ್ರೈಮರಿ ಸ್ಕೂಲು ಮಂಗಳೂರಲ್ಲಿ, ಜಾನ್ ಜೋಸೆಫ್ ಸ್ಕೂಲಲ್ಲಿ. ನಂತರ ಹೈಸ್ಕೂಲ್ ಮಾಡಿದ್ದು ಮಿಲಾಗ್ರಿಸಲ್ಲಿ, ನಂತರ ಕಾಲೇಜ್ ಮಾಡಿದ್ದು ಗೋಕರ್ಣನಾಥ ಕಾಲೇಜಲ್ಲಿ. ಸೊ BCom ಮಾಡಿದೆ. ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ತಂದೆ ತಾಯಿ? ನನ್ನ ಹೇಳ್ಬೇಕಾದ್ರೆ, ನನ್ನ ಬ್ಯಾಕ್ಗ್ರೌಂಡ್ ಹೇಳ್ಬೇಕಾದ್ರೆ, ನಾನು ಹುಟ್ಟುವಾಗ ಸಮಯದಲ್ಲಿ ಒಂದು ಕ್ಯಾಥಲಿಕ್ ಚರ್ಚಲ್ಲಿ ಒಂದು ಯಂಗರ್ಸ್ ಒಂದು ಇದು ಕೊಟ್ಟಿದ್ರು, ಅಂದರೆ ಪ್ರಾಪರ್ಸಿ ಕೊಟ್ಟಿದ್ರು. ಏನಿದ್ರು, ಈ ಹುಡುಗ ಇಡೀ ಕುಟುಂಬದಲ್ಲಿ ಮೇಲೆ ಹೋಗ್ತಾನೆ ಅಂತ. ಅಂದರೆ ಅವರ ಎಲ್ಲರೂ ಎನಿಸಿದೆ ಅಂತದ್ದು, ಇವನು ಹಣದಲ್ಲಿ ಮೇಲೆ ಹೋಗ್ತಾನೆ ಅಂತ ಅವರು ಎಲ್ಲ ಜನರು ಎನಿಸಿದ್ದು. ಚಿಕ್ಕದಿಂದ ನನ್ನ ಕಿವಿಯಲ್ಲಿ ಅದನ್ನೇ ಹೇಳಿದರು. ಅವರು ಒಂದು ಹೆಂಗಸು ಒಂದು ಹೇಳಿದ್ದಾರೆ, ವಾಗ್ದಾನ ಮಾಡಿದ್ದಾರೆ, ನಿಮಗೆ ನೀನು ಹೋಗ್ತೀಯ ಅಂತ. ನನ್ನ ತಲೆಯಲ್ಲಿ ಅದೇ ಇದ್ದಿತ್ತು. ಆದರೆ ನನಗೆ ಗೊತ್ತದು ಯಾವಾಗ ರಕ್ಷಣೆ ಹೊಂದೋದು ಕಾರಣ ಇದು ಅದಲ್ಲ ಅಂತ. ಓಕೆ, ನೀವು ವಿದ್ಯಾಭ್ಯಾಸ ಮಾಡಿದ ನಂತರ ನೀವೇನೆಲ್ಲ ಮಾಡಿದ? ನೀವು ವಿದ್ಯಾಭ್ಯಾಸ ನೀವು ಕಾಲೇಜಿನಲ್ಲಿ ಕಲಿಯುವಾಗ ಹೀಗೆ ನಿಮಗೊಂದು ಯಾರೋ ಕಿವಿಯಲ್ಲಿ ಮಾತಾಡೋದು ಕೇಳಿದ್ದೀರಿ ನೀವು? ಹೌದು. ಅಥವಾ ನಿಮ್ಗೆ ಯಾರ್ದು ಹೇಳಿದ್ದಾರೆ ಹೀಗೆ ನಿಮ್ಮ ವಿಷಯದಲ್ಲಿ ಒಂದು ವಿಷಯ ಯಾರು ಒಂದು ಹೆಂಗ್ಸ್ ಹೇಳಿದ್ದಾರೆ ಅಂತ? ಓಕೆ, ಅದು ಕೇಳಿದ್ದೀರಿ, ಅವರು ಕೇಳಿದ್ದಾರೆ ಅಥವಾ ನೀವು ಕೇಳಿದಿರಿ? ಅದು ಬೆಳೆದು ಬರುವಂಥ ಸಮಯದಲ್ಲಿ, ನೀವು ವಿದ್ಯಾಭ್ಯಾಸ ಬೆಳೆದು ಬರೋ ಸಮಯದಲ್ಲಿ ನಿಮ್ಮ ಜೀವಿತ ಹೇಗಿತ್ತು? ಅಂದರೆ ನಮಗೆ ಚಿಕ್ಕದಿಂದ ನನ್ನ ಅಜ್ಜಿ ತಿಳಿಸಿ ಅದರ ಕಥೆಯಲ್ಲೇ ಬೆಳೆಸಿದವರು. ಯಾಕೆಂದರೆ ನಾನು ಹೇಳಬೇಕಾದ್ರೆ, ನಾನು ಹುಟ್ಟುವಾಗಲೇ ನನ್ನ ತಂದೆ ಹುಟ್ಟುವ 2-3 ತಿಂಗಳ ಮೊದಲೇ ಬಾಂಬೆ ಹೋದರು. ಓಕೆ, ನನಗೆ ತಂದೆ ಇದು ಪರಿಚಯನೇ ಇಲ್ಲ. ಅಂದರೆ ತಂದೆ ಪರಿಚಯ ಇಲ್ಲದರೆ ಬೆಳೆದವರು. ಅದಂದ್ರೆ ನನ್ನ ಅಜ್ಜಿ ಕಲಿಸಿದ್ದು. ನನ್ನ ತಾಯಿ ಸುಮಾರು 7-8 ವರ್ಷದಲ್ಲಿ ಕುವೈಟಿಗೆ ಹೋದರು. ಅಂದರೆ ತಂದೆದು ಹಣ ಏನು ಬರ್ತಿರಲಿಲ್ಲ, ಅವರು ಕಳಿಸ್ತಿರ್ಲಿಲ್ಲ. ಹಾಗೆ ನನಗೆ ತಂದೆ ಎಂಬ ಒಂದು ಭಾವನೆ ಇರಲಿಲ್ಲ. ಸೊ ತಾಯಿ 7 ವರ್ಷದಲ್ಲಿ ಹೋದರು. ಅಂದರೆ ಸಂಬಂಧ ಇರಲಿಲ್ಲ, ಸಂಬಂಧ ಇಲ್ಲ. ಅಂದರೆ ಅವರು 2-3 ವರ್ಷಕ್ಕೆ ಒಂದ್ಸರಿ ಬರ್ತಿದ್ರು. ಪ್ರೀತಿ ಇರಲಿಲ್ಲ ಅವರ ನೋಡುವ. ಅದಕ್ಕೆ ನನಗೆ ತಂದೆ ಬಗ್ಗೆ ಒಂದು ಭಾವನೆ ಇರಲಿಲ್ಲ. ಸೊ ತಾಯಿ ತುಂಬ ಪ್ರೀತಿಸ್ತಿದ್ರು. ಅದರಿಂದ ಅಂದರೆ ಅವರು 7 ವರ್ಷದಲ್ಲಿ ನಮ್ಮ ಖರ್ಚು, ನನಗೆ ಒಂದು ಅಕ್ಕ ಇದ್ದಾಳೆ. ಸೊ ನಮ್ಮ ಖರ್ಚಿಗಾಗಿ ಅವರು ಮನೆ ಕೆಲಸಕ್ಕಾಗಿ ಕುವೈಟ್ ಹೋದರು. ಆ ಸಮಯದಿಂದ ಹೇಳಿದ್ರೆ ನಾವು ಹೇಳುವಾಗ ಒಂದು ನೆನಪಾಗ್ತದೆ. ಯಾಕಂದರೆ ನನ್ನ ಚಿಕ್ಕಪ್ಪ ಒಂದು ಹೇಳಿದರು ನನಗೆ. ಅಂದರೆ ನಮ್ಮ ಎಲ್ಲ ಬ್ಯಾಕ್ಗ್ರೌಂಡ್ ಅಂದರೆ ನಮ್ಮೆಲ್ಲ ಅಂಕಲ್ಸ್ ಎಲ್ಲ ಶಿಪ್ಪಲ್ಲಿ ಕೆಲಸ ಮಾಡ್ತಿದ್ರು. ಶಿಪ್ಪಲ್ಲಿ ಕೆಲಸ ಮಾಡ್ತದೆ ಅಂತ ಇದ್ದರೆ ಅವರೆಲ್ಲ ಕುಡಿಲಿಕ್ಕೆ ಕೊಡ್ತಿದ್ರು. ನಾವು 4 ವರ್ಷ ಪ್ರಾಯದಲ್ಲಿ ಬ್ರ್ಯಾಂಡಿ ವಿಸ್ಕಿ ಕುಡಿದವರು. ಒಂದು ಸಾರಿ ಎಂತಾಯಿತು, ನನ್ನ ಚಿಕ್ಕಪ್ಪ ನನಗೆ ಒಂದು ಸರಿ ಹೇಳಿದರು, ಒಂದು ವಿಸ್ಕಿ ಕೊಡಿ ಅಂತ. ನನಗೇನು ಚಿಕ್ಕವರಿಗೆ ಗೊತ್ತಿಲ್ಲ, ನಾನೇ ಈಗನೇ ಕುಡಿದು ಬಿಟ್ಟೆ. ಆಗ ನನ್ನ ಚಿಕ್ಕಪ್ಪ ಹೇಳಿದರು, ನೀನು ನಿನ್ನ ತಂದೆಗಿಂತ ದೊಡ್ಡ ಕುಡಿ ಆಗ್ತೀಯ ಅಂತ ಕೊಂಕಣಿಯಲ್ಲಿ. ನಾನು ಆ ದಿನ 7 ವರ್ಷ 8 ವರ್ಷ ಹೇಳಿದೆ, ದೇವರೇ ಇನ್ನು ಮುಂದೆ ನಾನು ಶರಾಬು ಕುಡಿಯೋದಿಲ್ಲ ಅಂತ. ಆ ದಿನದಿಂದ ಸುಮಾರು ಈಗ ನನಗೆ 54 ಆಗ್ತಾ ಉಂಟು. ಯಾವಾಗಲೂ ನಾನು ಕುಡಲಿಲ್ಲ. ಈಗ ರಕ್ಷಣೆ ಒಂದು ಅಡ್ವಾಂಟೇಜ್ ಅಂದರೆ, ಕೆಲವರಿಗೆ ರಕ್ಷಣೆ ಆಗೋ ಟೈಮಲ್ಲಿ ಕುಡಿಲಿಕ್ಕೆ ಎಲ್ಲ ಬಿಡ್ತಾರೆ, ಅದೇ ಕುಡಿಯೋದು ಬಿಡೋದಿಲ್ಲ. ದೇವರಿಗೆ ಸ್ತೋತ್ರ. ಆ ಟೈಮಲ್ಲಿ ಬಿದ್ದಕ್ಕೆ ನನಗೆ ದೇವರ ಸ್ತೋತ್ರ. ಮತ್ತೊಂದು ಒಂದು ನನ್ನ ಟೀಚರ್ ಹೇಳ್ತಿದ್ರು, ಅಂದರೆ ನೀವು 7ನೇ ವರ್ಷದಲ್ಲಿ ನಿಮ್ಮ ಚಿಕ್ಕಪ್ಪ ಹೇಳಿದ ಒಂದು ಮಾತಿಗೆ ಮತ್ತೆ ಕುಡಿಲಿಲ್ಲ. ನೀವು ಹೇಳಿದ್ರಿ, ದೇವರೆಲ್ಲ ಪ್ರಾರ್ಥನೆ ಮಾಡಿದ್ರೆ ಇನ್ನು ಬೇಡ ನಾನು ಕುಡಿಯುವುದಿಲ್ಲ ಅಂತ ನಾನೊಂದು ವಾಗ್ದಾನ ಮಾಡಿದೆ ನನ್ನ ಹತ್ರ. ಅಂದರೆ ನಿಮ್ಗೆ 7ನೇ ವರ್ಷ ವಯಸ್ಸು, ವಯಸ್ಸಲ್ಲಿ 7 ವರ್ಷದಲ್ಲಿ. ಸೊ ನಾನು ಹೇಳುವಾಗ 8th ಇರುವಾಗ ನನ್ನ ಟೀಚರ್ ಒಂದು ಹೇಳಿದರು, ಅಜ್ಜಿ ಸಾಕಿದ ಮಗು
ಅಂದರೆ ನಮಗೆ ಅವರಿಗೆ ಅರ್ಥ ಆಗೋದಿಲ್ಲ, ನನ್ನ ಅಜ್ಜಿ ಸಾಕಲೇಬೇಕು, ಯಾರಿಲ್ಲ. ಆದರೆ ಅವರ ಅರ್ಥದಲ್ಲಿ ಅಜ್ಜಿ ಸಾಕಿದ ಮಗ ಯಾವುದಕ್ಕೂ ಆಗೋದಿಲ್ಲ. ಮತ್ತೊಂದು ನನ್ನ ಚಿಕ್ಕ ಬೆಳೆದ್ರು ಅಂದ್ರೆ ಜಾಸ್ತಿ ಅಜ್ಜಿ ಪ್ರೀತಿಯಲ್ಲಿ ಬೆಳೆಸುವುದು ಅಂದ್ರೆ ಅವರ ಕಾಲ ಆ ಟೈಮಲ್ಲಿ ಒಂದು ಬಾರಿ ಫೇಮಸ್ ಇತ್ತು, ಅಜ್ಜಿ ಕಲಿಸಿದ ಮಗ ಯಾವುದಕ್ಕೂ ಬಾರದು ಅಂತ ಅರ್ಥ. ಅಜ್ಜಿ ಹಿಂದೆ ಪುಲ್ಯ, ಅಜ್ಜಿ ಪುಲ್ಯ ಅಂದ್ರೆ ಅದೇ ನೆನೆಸಿದ್ದು. ಆದ್ರೆ ಅವಾಗ ನನಗೆ ಒಂದು ಚಿಕ್ಕಪ್ಪ ಒಂದು ಸ್ವಲ್ಪ ಬೆಳೆಯುವಾಗ ಚಿಕ್ಕಪ್ಪ ಹೇಳಿದ್ರು, ನಿನಗೆ ರೂಪ ಇಲ್ಲ, ನಿನಗೆ ಆಫೀಸಲ್ಲಿ ಕೆಲಸ ಸಿಗ್ಲಿಕ್ಕಿಲ್ಲ ಅಂತ. ಅಂದರೆ ರೂಪ ಅಲ್ಲ, ಅವರೊಂದು ಒಪಿನಿಯನ್. ದೇವರಿಗೆ ಸ್ತೋತ್ರ, ನಾನೆಲ್ಲ ಲೈಫಲ್ಲಿ ಆಫೀಸಲ್ಲೇ ಕೆಲಸ ಮಾಡಿದ್ದು. ಅವರು ಹೇಳಿದ ಹಾಗೆ ಆಗುದಿಲ್ಲ, ದೇವರು ಹೇಳಿದ ಹಾಗೆ ಆಗ್ತದೆ. ಕರೆಕ್ಟ್ ಅಲ್ವ? ಹಾಗೆ ಮತ್ತೆ ನೀವು ಬೆಳೆದು ಬರೋ ಸಮಯದಲ್ಲಿ ಯಾವ್ದು ದುರಾಭ್ಯಾಸ ನಿಮ್ಗೆ ಇರಲಿಲ್ಲ? ಬ್ರದರ್, ನನಗೆ ದುರಾಭ್ಯಾಸ ಅಂದರೆ ನಮಗೆ ಚಿಕ್ಕದಿಂದ ಅಜ್ಜಿ ಕಲಿಸಿದ್ದು ಯಾರನ್ನು ಸಹ ದುಃಖ ಮಾಡಬಾರ್ದು, ಯಾರನ್ನು ಇದು ಮಾಡುದು ಅಂತ ಅದರ ರೀತಿಯಲ್ಲೇ ಓದೋದು. ನಮ್ಮ ಸಂಪ್ರದಾಯ ಅಂದರೆ ನಮಗೆ ಹೇಳ್ಬೇಕಾದ್ರೆ ನಾವು ಚಿಕ್ಕದಿಂದಲೇ ನಮಗೆ ಎರಡೇ ಕಲಿಸಿದ್ದು, ಒಂದು ಕ್ಯಾಥಲಿಕ್ಸ್, ಒಂದು ಪ್ರೊಟೆಸ್ಟೆಂಟ್, ಮತ್ತೊಂದು ಉಂಟು ಅದು ವೈಟ್ ಹಾಕಿ ಪೆಂಟೆಕೋಸ್ಟಲ್. ಅದರ ಬಿಟ್ಟು ನನಗೆ ಏನೂ ಗೊತ್ತಿಲ್ಲ. ಆದರೆ ನಾವು ಪ್ರಾರ್ಥನೆ ಮಾಡ್ತಿದ್ದು ನಮ್ಮದು ಆ್ಯಸ್ ಎ ರೋಸರಿ ಅದರಲ್ಲೇ ಮಾಡ್ತಿದ್ದು. ನಮಗೆ ಅಂದರೆ ನಾವು ಬಾವಿಯ ಕಪ್ಪೆ. ಈ ಟೈಮ್ ಆದರೆ ಇಂಟರ್ನೆಟಲ್ಲಿ ಇತ್ತು, ನಮ್ಮ ಟೈಮಲ್ಲಿ ಅದನ್ನ ಇರಲಿಲ್ಲ. ಕಾಲೇಜ್ ಲೈಫ್ ಹೇಗಿತ್ತು? ಕಾಲೇಜ್ ಲೈಫ್ ಅಂದರೆ ನನಗೆ ಯಾರ ಹತ್ರ ಸಹ ಮಿಕ್ಸ್ ಆಗ್ತಿರ್ಲಿಲ್ಲ, ತುಂಬ ಭಯದ ವ್ಯಕ್ತಿ. ಅಂದರೆ ನಮಗೆ ಅಂದರೆ ಚಿಕ್ಕದಿಂದ ನಾವು ಕ್ಯಾಥಲಿಕ್ ಏರಿಯಲ್ಲಿ ನಮ್ಮದು 100% ಕ್ಯಾಥಲಿಕ್ಸ್ನವರೇ, ಬೇರೆಯವರಿಲ್ಲ. ಅದರಿಂದ ಎಂತಾಯಿತು, ಅದು ಸಾಯಂಕಾಲ ಆಗುವಾಗ ಒಂದು ಕತೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಅವರು, ದುರಾತ್ಮನ ಕತೆ. ಅದನ್ನು ಹೇಳಿದ ನಂತರ ಅದು ಹೃದಯದೊಳಗೆ ಹೋಗಿ ದುರಾತ್ಮನೇ ದೊಡ್ಡ ಮಾಡಿಕೊಂಡು, ನಮ್ಮ ದೇವರಿಗಿಂತ ಆ ದುರಾತ್ಮನ ಮಾಡಿಕೊಂಡು ಏನಾಯ್ತು ಅಂದರೆ ಆ ದುರಾತ್ಮನೇ ಮಂಡೆಗೆ ಹೋಗಿ ರಾತ್ರಿ ಏನಾದರೂ ಕತೆ ಹೇಳಿದರೆ 8 ಗಂಟೆ ನಂತರ ಸ್ನಾನ ಮಾಡಲಿಕ್ಕೆ ಸಹ ಹೆದರುವ ಮಕ್ಕಳು, ಅಂಥ ಮನುಷ್ಯ. ಆದರೆ ದೇವರಿಗೆ ಸ್ತೋತ್ರ, ಯಾರಿಗೂ ಸಹ ಅನ್ಯಾಯ ಮಾಡಲಿಲ್ಲ. ದೇವರಿಗಿಂತ ಚಿಕ್ಕದಿನ ಕೆಲವರ ತಾಯಿಯ ಗರ್ಭದಲ್ಲಿ ನೋಡ್ತಾರಲ್ಲ, ಅದೇ ರೀತಿ ನಮಗೆ ಏನಾದರೂ ಆ ಟೈಮಲ್ಲಿ ಕೆಲವರು ಒಳ್ಳೆಯದಿಂದ ಕರೀತಾರೆ, ಕೆಲವರು ದುಷ್ಟತನ ತರ್ತಾರೆ. ನಮಗೆ ಕರೆದದ್ದು ಈ ರೀತಿಯಿಂದಲೇ. ಮತ್ತು ನೀವು ಕಾಲೇಜ್ ಆದ ನಂತರ? ಕಾಲೇಜ್ ನಂತರದ 2-3 ವರ್ಷ ಅಂದರೆ ಬ್ರದರ್, ನಾನು ಹೆಚ್ಚಾಗಿ ಕ್ರಿಕೆಟಲ್ಲಿ ಜಾಸ್ತಿ ಆಡ್ತಿದ್ದೆ. ನನ್ನನ್ನು ಕ್ರಿಕೆಟ್ ಪ್ಲೇಯರೇ ಎನಿಸಿದ್ದು. ಕ್ರಿಕೆಟ್ ಬಿಟ್ಟರೆ ಮೂವಿ ನೋಡೋದು, ಇಲ್ಲ ಸೀರಿಯಲ್ ನೋಡೋದು. ಮತ್ತು ಅಜ್ಜಿ ಒಂದು 7 ಗಂಟೆಗೆ ಸರಿ ಪ್ರಾರ್ಥನೆ, ಅರ್ಧ ಗಂಟೆ, ನಮ್ಮದು 20 ನಿಮಿಷ. ಅದು 25 ನಿಮಿಷ ನಾವು ಹೇಳೋದು ನಿದ್ರೆಯಲ್ಲಿ, ಟಯರ್ಡಾಗಿ ಬರೋದು. ಆದರೆ ಒಂದು ಸಂಪ್ರದಾಯ ಹೇಳ್ಬಿಡ್ತಿದ್ದೆವು. ಆದರೆ ಸರಿಯಾದ ಪ್ರಾರ್ಥನೆ ಎಂದು ಗೊತ್ತಿಲ್ಲ, ಆದರೆ ನಾವು ಸಂಪ್ರದಾಯದಲ್ಲಿ ಬಂದವರು ಹಾಗೆ. ಓಕೆ. ಅಂದರೆ ನೀವು ಕಾಲೇಜ್ ಆದ ನಂತರ ಏನು ಮಾಡಿದ್ರಿ? ಕಾಲೇಜ್ ನಂತರ 2 ವರ್ಷ ನಾನು ಡಿಪ್ಲೊಮಾ ಮಾಡಿದೆ. ಸೊ ನಾನು ಚಿಕ್ಕ ಪ್ರಾಯದಲ್ಲೇ ಕುವೆಟಲ್ಲಿ ಹೋದದ್ದು. ಚಿಕ್ಕ ಪ್ರಾಯದಲ್ಲಿ 23 ಆಗುವಲ್ಲೇ ನಾನು. ಅಂದರೆ ಜಾಸ್ತಿ ಸಮಯ ಊರಲ್ಲಿ ಇರಲಿಲ್ಲ. ಓಕೆ. ಕುವೆಟ್ನಲ್ಲಿ ಕೆಲಸದಲ್ಲಿದೆ. ಎಷ್ಟು ವರ್ಷ ಕುವೆಟ್ನಲ್ಲಿದ್ರಿ? ಸೊ ನಾನು ಸುಮಾರು 20 ವರ್ಷದಲ್ಲಿದ್ದೆ. ಆದರೆ ರಕ್ಷಣೆ ಹೊಂದಿದ್ದು ಅಲ್ಲಿಂದಲೇ. ಮದುವೆ ಆಗಿದೆ ನಿಮಗೆ? ಮದುವೆ ಆಗಿ ನನ್ನ ಮದುವೆಯಾಗಿ ನನ್ನ ಹೆಂಡತಿ ಇದ್ದಾರೆ, ಅನಿತಾ ಅಂತ. ಈಗ ಸೇವೆಯಲ್ಲಿ ನಾನು ಎಷ್ಟೋ ಸೇವೆ ಮಾಡ್ತಾರಲ್ಲ, ಇದಕ್ಕೆ ಪಕ್ಕೆಲುಬಾಗಿ ನಿಂತವಳು ಇವಳೇ. ಒಬ್ಬ ಮಗ ಇದ್ದಾನೆ, ಡಿಗ್ರಿ ಮುಗಿಸಿದ್ದಾನೆ. ಈಗ ಅವನೊಂದು ಇದು ಮಾಡ್ತಿದ್ದಾನೆ, ಕೋರ್ಸ್ ಮಾಡ್ತಿದ್ದಾನೆ. ಓಕೆ. ನೀವು ಕುವೆಟ್ನಲ್ಲಿರುವಾಗ ಕೆಲಸದಲ್ಲಿ ನೀವು ರೋಮನ್ ಕ್ಯಾಥಲಿಕ್ ಅಲ್ಲ? ಅದೇ. ಈಗ ನೀವು ಕುವೆಟ್ನಲ್ಲಿರುವಾಗ ನಿಮ್ಗೆ ಹೇಗೆ ದೇವರ ವಾಕ್ಯ ಗೊತ್ತಾಯಿತು? ಹೇಗೆ ನಿಮಗೆ ಯೇಸು ಸ್ವಾಮಿಗೆ ಸತ್ಯ ಗೊತ್ತಾಯಿತು? ಎಕ್ಸಾಕ್ಟ್ಲಿ ಬರೀ. ಯಾಕಂದರೆ ನಾನು ದೇವರನ್ನು ಹುಡುಕ್ತಾ ಇದ್ದೆ. ಏನಂತ ಹುಡುಕ್ತಿದ್ರಿ? ದೇವರನ್ನು ಹುಡುಕುದಂದ್ರೆ, ಯಾಕಂದ್ರೆ ನೀವು ಚಿಕ್ಕಂದಿನ ಅದರಲ್ಲೇ ಬೆಳೆದು ಎಕ್ಸಾಕ್ಟ್ಲಿ ಬರೀ. ಯಾಕೆಂದರೆ ನಾನು ಕುವೆಟಲ್ಲಿ ಬಂದಾಗ ನನ್ನ ಕಂಪನಿಯಲ್ಲಿ ಸೇರಿದೆ. ಕಂಪನಿಯಲ್ಲಿ ಸೇರುವಾಗ ಆ ಮ್ಯಾನೇಜರ್ ಎಂತ ಮಾಡ್ತಿದ್ರು, ಸ್ಯಾಲರಿ ಇನ್ಕ್ರೀಸ್ ಮಾಡ್ತಿರ್ಲಿಲ್ಲ. ಸ್ಯಾಲರಿ 5 ವರ್ಷಕ್ಕೊಂದ್ಸರಿ ಒಂದು ನಮಗೆ ಅಂದರೆ ಬಂದ ಹಣದಿಂದಲೇ ಖರ್ಚು ತೆಗಿಲಿಕ್ಕೆ ಕಷ್ಟ ಆಗಿತ್ತು. ಮದುವೆ ಮೊದಲಾದರೆ ಸ್ವಲ್ಪ ಉಳಿತಿದ್ದು, ಮದುವೆ ನಂತರ 1,000 ತಿಂಗಳಿಗೆ ಭಾರಿ ಕಷ್ಟದಲ್ಲಿ ಇರ್ತಿದ್ವಿ. ಅಂದರೆ ಹೆಂಡತಿ ಮಕ್ಕಳಿಗೆ ಕಳಿಸಿ ಮನೆಯಲ್ಲಿ. ಹಾಗೆ ನಂತರ 10 ವರ್ಷದಿಂದ ನನ್ನ ಪ್ರೋಗ್ರೆಸ್ ಏನಿರಲಿಲ್ಲ. ಆದರೆ ನಂತರ ನಾನು 2003ರಲ್ಲಿ ಸುಮಾರು ಇದಕ್ಕೆ ಸೇರಿದೆ, ಕ್ಯಾಥಲಿಕಲ್ಲಿ ಒಂದು ಮಂಗಳೂರಿನವರೊಂದು ಇದಿತ್ತು, ಯಾವುದು ಒಂದು ಗ್ರೂಪ್ ಇತ್ತು, ಕ್ರೈಸ್ತ ಕಿಂಗ್ ಅಂತ, ಕೊಂಕಣಿ ಭಾಷೆಯಲ್ಲಿ. ಸೊ ಅದರಲ್ಲಿ ಸೇರಿದೆ ನಾನು. ಆದರೆ ಸಮಾಧಾನ ಇಲ್ಲ. ಆ್ಯಕ್ಚೆ ಹೋಗ್ತಿದ್ದೆವು, ಕಣ್ಣಲ್ಲಿ ನೀರು ಬರ್ತಿತ್ತು, ಆದರೆ ಪ್ರಾರ್ಥನೆ ಉತ್ತರ ಇಲ್ಲ, ಲೈಫ್ ಅದನ್ನೇ ಇರ್ತಿತ್ತು. ನನ್ನ ತಾಯಿ ಹೇಳ್ತಿದ್ರು, ಎಷ್ಟು ವರ್ಷ ಆಯಿತು, ಎಲ್ಲರೂ ಮನೆ ಕಟ್ತಾರೆ, ಇದಾಗ್ತಾರೆ, ನೀನೇನು ಲೈಫಲ್ಲಿ ಏನಾಗೋದಿಲ್ಲ, ಒಂದು ಉದ್ಧಾರ ಆಗೋದಿಲ್ಲ, ಅದನ್ನೇ ಹೇಳ್ತಿದ್ರು ನನಗೆ. ಮತ್ತೆ ಅದ ನಂತರ ಬ್ರದರ್ ಒಂದಿನ ಈ ಸಭೆಯಲ್ಲಿ ಲಿಲ್ಲಿ ಒಬ್ಬಳು ಇದ್ದಾರೆ, ಲಿಲ್ಲಿ ಅರಣ್ಯ ಅಂತ. ಯಾವುದಲ್ಲಿ? ಈ ಸುನಿಲ್ ಪಾಸ್ಟರ್ ಸಭೆಯಲ್ಲಿ ಇದ್ದಾರಲ್ಲ, ಅವಳು ಕುವೆಟಲ್ಲಿ. ಆಗ ಕುವೆಟಲ್ಲಿದ್ಲು, ನನ್ನ ಹೆಂಡತಿಯ ಅಕ್ಕ. ಸೊ ಅವಳು ಹೇಳಿದ್ಲು,
ನಾನೊಂದು ಸಭೆಗೆ ಹೋಗ್ತಾ ಇದ್ದೇನೆ, ನಾನು 1 ವರ್ಷದಿಂದ ಅನೇಕ ಸಮಸ್ಯೆಗಳು ಮುಗೀತು ಅಂತ. ಸೊ ನಾನು ಹೇಳಿದೆ, ನೀನು ಎಷ್ಟು ಗಂಟೆ ಅಲ್ಲಿ ನಮ್ಮ ಪ್ರಾರ್ಥನೆ ನಡೆಸ್ತಾರೆ ಹೇಳ್ತಾರೆ 2.5 ಗಂಟೆ ತನಕ ಆಗ್ತದೆ. ನಾನು ನಗಡಿದೆ. ನಾನು ಹೇಳಿದ್ದು ಕ್ಯಾಥಲಿಕಲ್ಲಿ ನಮ್ಮದು ನಾರ್ಮಲ್ ಚರ್ಚಲ್ಲಿ ಆಗೋದು ಅರ್ಧ ಗಂಟೆ, ಸಂಡೇ 1 ಗಂಟೆ, ಅದು ಬರೀ ಕಷ್ಟ. ಒಂದು ಗಂಟೆಗಿಂತ ಹೆಚ್ಚು ಜಾಸ್ತಿ ಮಾತಾಡಿದ್ರು ಅಂತ ಎನಿಸ್ತಿದೆ. ಸೊ ಅವಳು ಕರೆದ್ರು ನನ್ನನ್ನು. ಕರೆಯುವಾಗ ನಾನು ತುಂಬ ಡಿಪ್ರೆಸ್ ಆಗಿ ನಾನು ಬಂದದೇಗೆ ನಾನು ಹೇಳಿದೆ ಚರ್ಚಿಗೆ ಬರ್ತೇನೆ, ನಾನು ಬರ್ತೇನೆ ಹೇಳಿದೆ. ಯಾವ ಕಂಡೀಷನ್ ಹೇಳಿದರೆ ಅಂತ ಹೇಳಿದರೆ, ನಾನು ಕೂತ್ಕೊಳ್ತೇನೆ, ಸಪೋಸು ನನಗೆ ಬೋರ್ ಆದರೆ ನಾನು ಡೋರ್ ಹತ್ರ ಕೂತ್ಕೊಳ್ತೇನೆ, ಅಲ್ಲಿಂದಲೇ ನಾನು ನಿನಗೆ ಹೇಳುವುದಿಲ್ಲ, ಅಲ್ಲಿಂದಲೇ ಹೇಳ್ತೇನೆ, ಆದರೆ ನೀನು ಏನು ಹೇಳಲಿಕ್ಕಿಲ್ಲ, ನನಗೆ ಸ್ವಲ್ಪ ಆದರೆ ನಾನು ಕೂತ್ಕೊಳ್ತೇನೆ ಹೇಳಿದೆ. ಸೊ ಅಲ್ಲಿ ಕೂತ್ಕೊಳ್ಳುವಾಗ ಸುಮಾರು ಒಬ್ಬರು ಪಾಸ್ಟರ್ ಬಂದು ಆ ದಿನ ಪ್ರಾರ್ಥನೆ ಮಾಡಲಿಲ್ಲ. ಪಾಸ್ಟರ್ ವಿನ್ಸೆಂಟ್ ಲೂಕಸ್ ಅಂತ ಬೆಂಗಳೂರಿನವರು, ತಮಿಳ್ ಪಾಸ್ಟರ್. ಸೊ ಆಗ ನನಗೆ ಯಾರ ಪರಿಚಯ ಇರಲಿಲ್ಲ. ಅವ್ರು ಹೇಳಿದ್ರು ಎಲ್ಲರ ಹತ್ರ ಕೈ ಹಿಡಿಲಿಕ್ಕೆ ಹೇಳಿದರು. ಸೊ 4 ಬ್ಲಾಕ್ ಇತ್ತು, ಮುಂದಿನ ಬ್ಲಾಕ್ ಎಡ ಬಲಕ್ಕೆ 4 ಬ್ಲಾಕ್ ಇತ್ತು. ಸೊ ಎಲ್ಲರ ಹತ್ರ ಕೈ ಹಿಡಿಯುವಾಗ ಒಂದು ಬಾಲಕೆಲ್ಲ ಪಾಸ್ಟರ್ ಬಂದು ಒಬ್ಬರನ್ನು ಟಚ್ ಮಾಡ್ತಿದ್ರು. ಸೊ ಒಬ್ಬ ಬೀಳ್ತಿದ್ದ, ಸೈಡಲ್ಲಿ ಬೀಳ್ತಿದ್ದ, ಮಿಡ್ಲಲ್ಲಿ ಬೀಳ್ತಿದ್ದ. ನಾನು ಎಲ್ಲಿ ಎನಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ನಾನು ನೋಡ್ತಾ ಇದ್ದೇನೆ ಕ್ರೈಸ್ತ ಪಾದ್ರಿಗಳು ಮದುವೆ ಆಗುವುದಿಲ್ಲ, ಬ್ಯಾಚುಲರ್ ಇರ್ತಾರೆ. ಇವರು ಮದುವೆ ಆಗುವವರು ಹೆಣ್ತೊಟ್ಟಿಗೆ ಬಂದಿದ್ದಾರೆ, ಇವರೆಂತ ಮಾಡುದು? ಆದರೆ ಈ ಅದ್ಭುತ ನೋಡಿ ನನಗಾಯಿತು, ಓ ಪವಿತ್ರಾತ್ಮ ಇಲ್ಲಿ ನನ್ನ ಮುಂದೆ ನಡೀತಾ ಇದ್ದಾರೆ, ಆದರೆ ನನ್ನನ್ನು ಮುಟ್ಲಿಲ್ಲ. ನಾನೊಂದು ಡಿಸೈಡ್ ಮಾಡಿದೆ ಅದೇ ದಿನ, ಇದು ಅಕ್ಟೋಬರ್ 2006 ಅಲ್ಲಿ. ಓಕೆ, ನಾನು ದೇವರ ಹತ್ರ ಹೇಳಿದೆ, ದೇವರೇ ನೀನು ಮುಂದೆಯಿಂದ ಪಾಸ್ ಆಗ್ತಿದ್ದೀಯಾ, ನನಗೊಂದು ಸೂಚನೆ ಬರಬೇಕು. ಎಂಥ ಸೂಚನೆ ಅಂದರೆ, ಎಲ್ಲರ ಮುಂದೆ ನನ್ನ ಕೈ ಹಿಡಿದು, ಯಾರ ಪರಿಚಯ ಇಲ್ಲ, ನನ್ನನ್ನು ಮುಂದೆ ಕೊಂಡೋಗಿ ಹೇಳಬೇಕು. ಆಗ ನಾನು ಹೇಳ್ತೇನೆ, ನನ್ನ ಎಲ್ಲ ಅಂದರೆ ನನ್ನ ಜನ್ಮದಿಂದ ಈ ತನಕ ಮಾಡಿದ ಪಾಪಗಳು ನೀನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡ್ತೀಯ ಅಂತ ಒಂದು ನನಗೆ ಸೂಚನೆ ಬೇಕು. ಸೊ 40 ದಿನ ಪ್ರಾರ್ಥನೆ ಮಾಡಿದವರು. ನನಗೆ ಸುಮಾರು 40 ಪ್ರಾರ್ಥನೆ ಮಾಡಿದ ನಂತರ, ಅಂದರೆ 40 ದಿವಸ 40 ವಾರ ಅಂದರೆ 40 ದಿನ. ಸೊ 40 ದಿನ ಕಂಟಿನ್ಯೂ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ನಾನು ಟೈಡ್ಸ್ ಆಗ್ತಿಲ್ಲ ಚರ್ಚಿಗೆ 4 ಪಟ್ಟು ಜಾಸ್ತಿ ಮಾಡಿದೆ, ಪ್ರಾರ್ಥನೆ ಜಾಸ್ತಿ ಮಾಡಿದೆ, ಉಪವಾಸ ಪ್ರಾರ್ಥನೆ ಮಾಡಿದೆ. ಸೊ 40 ದಿನ ಆದ ನಂತರ ಏನೂ ಸೂಚನೆ ಬರಲಿಲ್ಲ. ಸೊ ಆ ದಿನ ಕಣ್ಣಲ್ಲಿ ನೀರು ಬಂತು. ದೇವರೇ, ನಿನಗೆ ಮಾಡುವ ಎಲ್ಲ ಸೇವೆ ಮಾಡಿಬಿಟ್ಟೆ, ಇನ್ನೂ ನನ್ನಿಂದ ಸಾಧ್ಯ ಇಲ್ಲ. ಆಗ ದೇವರ ಒಂದು ವಾಯ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ದೇವರ ವಾಯ್ಸ್ ಒಂದು ಹೇಳಿದ್ರೆ ಅಂದರೆ, ಇವತ್ತು ನಿನ್ನನ್ನು ಎಲ್ಲರ ಮುಂದೆ ನಾನು ಕೊಂಡೋಗ್ತೇನೆ. ಭಾರಿ ಎಕ್ಸೈಟ್ಮೆಂಟ್ ಆಯ್ತು ಬರ್ತದೆ. ನನ್ನ ಕೆಲಸ 4:15 ಮುಗೀತದೆ. ನಾನು 6 ಗಂಟೆಗೆ ಬಂದು ಚರ್ಚಲ್ಲಿ ಕೂತ್ಕೊಂಡಿದ್ದೆ. ಪರಿಚಯ ಪಾಸ್ಟರ್ದು ಇಲ್ಲ, ಅಂದರೆ ಹೊಸದು ಬಂದವನೇ. ಸೊ ನನಗೆ ನಾಚಿಕೆ ಅಂದರೆ, ನನಗೆ ಹೇಳಿದ್ರಲ್ಲ ಚಿಕ್ಕವರು ನಮಗೆ ಯಾರೂ ನಮ್ಮೊಟ್ಟಿಗಿದ್ದವರಲ್ಲ, ನಾಚಿಕೆ ಸಹ ಹೋದವರು ಎಲ್ಲ ಹಿಂದೆ ಕೂತ್ಕೊಂಡವರು. ನಾನು ಎಂತ ಮಾಡಿದ್ದೆ, ಚರ್ಚಿದು ಲಾಸ್ಟ್ ಕಾರ್ನರಲ್ಲಿ ಕೂತ್ಕೊಂಡೆ. ಸೊ ಅವ್ರು ಹೇಳಿದರು ಪ್ರಾರ್ಥನೆ ಮಾಡುವಾಗ ದೇವರು ಅವ್ರು ಹೇಳಿದ ಬಂದು ಕೂತ್ಕೊಂಡೆ. ಆಗ ಪಾಸ್ಟರ್ ಹೇಳಿದರು, ಒಬ್ಬ ಸೇವಕ ಬರಲಿಕ್ಕಿದ್ದಾರೆ, ಬರ್ಬೋದು ಇಲ್ಲದಿರ್ಬೋದು. ಸೊ ಆ 7:30 ನಮ್ಮ ಪ್ರಾರ್ಥನೆ ಸ್ಟಾರ್ಟ್ ಆಯಿತು. ಸೊ 7:30ಯಿಂದ 9 ಗಂಟೆಗೆ ಅವರು ಈಗಲೇ ಪ್ರಾರ್ಥನೆ ಮಾಡ್ತಿದ್ರು. ನಾನು ದೇವರ ಹತ್ರ ಕೇಳಿ, ದೇವರೇ ಬೆಳಿಗ್ಗೆ ನೀನು ಹೇಳಿದಿರಲ್ಲ, ನನ್ನನ್ನು ಎಲ್ಲರ ಮುಂದೆ ಫಸ್ಟಾಗಿ ಕೊಂಡೋಗ್ತಿರಲ್ಲ, ನೀವು ಕೊಂಡೋಗ್ಲೇಬೇಕಂತ. ಸೊ ನಾನು ಪಾಸ್ಟರ್ ಹತ್ರ ಮುಂದೆ ಈಗ ನೋಡ್ತಾ ಇದ್ದೆ, ಏನನ್ನು ಪಾಸ್ಟರ್ ಮುಖದಲ್ಲಿ ನೋಡಿಕೊಂಡು ಏನೋ ನೆನಪಿಲ್ಲದಿರ್ಬೋದು ಅಂತ ಅವರ ಮುಖ ನೋಡ್ತಿದ್ದೆ. ಪಾಸ್ಟರ್ ಕರೀಲಿಲ್ಲ, ಮಾತನಾಡ್ತಿದ್ರು. ಸುಮಾರು 9:10ಕ್ಕೆ ಒಬ್ಬ ಸೇವಕ ಬಂದು ಕೂತ್ಕೊಂಡ್ರು, ಯವನಸ್ಥ ಹುಡುಗ. ಆಗ ನನಗೂ 40 ಇರ್ಬೋದು, 35 ಅದೇ ಪ್ರಾಯದ ಹುಡುಗ. ಪ್ರೇಸ್ ದ ಲಾರ್ಡ್ ಹೇಳಿದ, ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಹುಡುಕಿ ಹೇಳಿದ, ಲಾಸ್ಟ್ ಬ್ರದರ್ ಹೊರಗೆ ಬಾ ಅಂತ ಹೇಳಿದರು. ಈಗ ನನಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೇನೆ, ಈಗ ನನಗೆ ಕರೀತಾರೆ ಎನ್ನಿಸಿದೆ. ಮಾತ್ರ ಎನ್ನಿಸಿದೆ, ನಾನು ಎದ್ದ ನಂತರ ನೀನೆಲ್ಲ ಸೈಡ್ನವ ಇದು ಹೇಳಿದರೆ ತುಂಬ ಮರೆದು ಹೋಗ್ತದೆ ಅಂತ ಕೂತ್ಕೊಂಡೆ. ಸೆಕೆಂಡ್ ಟೈಮ್ ಕರೆದ, ಬ್ರದರ್ ಯು ಕಮ್ ಔಟ್ ಅಂತ ಹೇಳಿದ. ನನಗೆ ಸುಮ್ಮನೆ ಕೂತ್ಕೊಂಡೆ. ಥರ್ಡ್ ಟೈಮ್ ಹೇಳಿದ, ಬ್ರದರ್ ವಿತ್ ಅ ಟೀ ಶರ್ಟ್ ಯು ಕಮ್ ಔಟ್. ನಾನು ಹೇಳಿದ, ನನಗೆ ನೆನಪಿಲ್ಲ ಯಾವ ಟೀ ಶರ್ಟ್ ಕರೆದ. ನನ್ನ ಹತ್ರ ಈಗ ಈ ಮನುಷ್ಯ ನಾನು ಮತ್ತು ದೇವರ ಮಧ್ಯೆ ಸಂಭಾಷಣೆ ಇವನು ಹೇಳ್ತಿದ್ದಾನೆ. ದೇವರ ಹತ್ರ ನೀನು ಮಾತನಾಡ್ತಿದ್ಯಾ? ಹೀಗೆ ನನಗೆ ಆಶ್ಚರ್ಯ. ಇದು ನನಗೆ ಮತ್ತು ದೇವರಿಗೆ ಮಾತ್ರ, ಯೇಸು ಕ್ರಿಸ್ತನಿಗೆ ಮಾತ್ರ ಗೊತ್ತಿರ್ಬೋದು. ಈ ಮನುಷ್ಯನಿಗೆ ಹೇಗೆ ಗೊತ್ತಾಯಿತು? ನಾನು ಆಶ್ಚರ್ಯಪಟ್ಟೆ. ಅವ್ರನ್ನ ಹೇಳಿದ್ರು, ಎಲ್ಲರ ಮುಂದೆ ಕೊಂಡೋದ್ರು. ಓಕೆ, ನನಗೊಂದು ನಮಗೊಂದು ಆಸೆ ಇತ್ತು ಬ್ರದರ್, ಚಿಕ್ಕದೊಂದು ಆಸೆ. ಒಂದು ನ್ಯೂಸ್ ಪೇಪರಲ್ಲಿ ಒಂದು ಫೋಟೋ ಬರಬೇಕು, ಮತ್ತೊಂದು ಟಿವಿಯಲ್ಲಿ ಬರಬೇಕಂತ. ಅದು ಚಿಕ್ಕದೊಂದು ಹೇಗೆ ನಾನು ಎಣಿಸಿದೆ. ಇವರೆಲ್ಲ ಇದು ಮಾಡಿದ್ರು, ನನ್ನನ್ನು ಕೊಂಡೋದ್ರು, ಭಾರಿ ಆದ್ರು. ನಂತರ ಸುಮಾರು 1 ತಿಂಗಳ ನಂತರ ಒಬ್ಬ ಹಿಂದೂ ಮನುಷ್ಯ ಹೇಳಿದ, ಬ್ರದರ್ ನಿಮ್ಗೆ ಗೊತ್ತುಂಟ ಗಾಡ್ ಟಿವಿ ಚಾನೆಲ್ ನೀವು ಬಂದಿದ್ದೀರಾ? ಈ ಮನುಷ್ಯರು ಯಾರು ಗೊತ್ತುಂಟ, ದೇವರು ನನ್ನ ಫೇತ್ ಕನ್ಫರ್ಮ್ ಮಾಡಲಿಕ್ಕೆ ಇಂಗ್ಲೆಂಡಿಂದ ಗಾಡ್ ಟಿವಿ ಚಾನೆಲ್ ಅವರು ಬಂದು ಕುವೈಟಲ್ಲಿ ಹಾಕಿ ಆ ಸಾಕ್ಷಿಯನ್ನು ಎಲ್ಲರ ಮುಂದೆ ಟಿವಿಯಲ್ಲಿ ಹಾಕಿದರು.
ಅದೇ ಟೈಮಲ್ಲಿ ಅರಬ್ ಟೈಮಲ್ಲಿ ನನ್ನ ಫೋಟೋ ಬಂದಿದೆ. ಎಲ್ಲ ಕ್ಯಾಥಲಿಕ್ ಚರ್ಚ್ ಲಾಸ್ಟ್ ನಂದು, ಆದ ನಂತರ ಕ್ಯಾಥಲಿಕ್ ಹೋಗಲಿಲ್ಲ, ನಾನು ಮುಂದೆ ನಿಂತಿದ್ದೇನೆ, ಅದು ಫೋಟೋ ಬಂದಿದೆ. ಅಂದರೆ ಎರಡೂ ನನ್ನ ಆಸೆ ದೇವರ ಒಂದೇ ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಬಿಟ್ರು. ಓಕೆ, ನೀವೀಗ ಕುವೈಟ್ಗೆ ಹೋದ್ರಿ, ನೀವು ಫಸ್ಟ್ ಟೈಮ್ ಆತ್ಮಿಕ ಸಭೆಗೆ ಹೋದ್ರಿ, ಅಲ್ಲಿ ನೀವೊಂದು ಪ್ಲಾನ್ ಮಾಡಿದಂದ್ರೆ ಸರಿಯಾದ್ರೆ ನಿಲ್ತೇನೆ, ನಿಲ್ಲದೆ ಹೊರಗೆ ಹೋಗ್ತೇನೆ. ಈಗ ಹೇಗಾಯ್ತು ನಿಮ್ಗೆ ಆ ದಿವಸ? ಆ ದಿನ ತಿರುಗಿ ಹೋಗ್ಲಿಲ್ಲ ಬ್ರದರ್. ಏನಾಯ್ತು? ಆ ದಿನ ನಂಬಿಕೆ ಅಂದರೆ ನನ್ನ ಪವಿತ್ರಾತ್ಮ, ನಾನು ಎಷ್ಟು ತಿರುಗಿ ಹುಡುಕುವ ದೇವರು ಇಲ್ಲಿ ಇದ್ದಾರೆ ಅನ್ನೋಕೆ ಅರ್ಥ ಆಯ್ತು ನನಗೆ. ನಾನು ಎಷ್ಟು ಅಂದರೆ ಆ ದೇವರ ಪ್ರಸನ್ನತೆ, ಆ ಮುಟ್ಟುವುದು, ಮತ್ತು ಈ ದೇವರು ಕಿವಿಯಲ್ಲಿ ಹೇಳಿದ್ದು, ಇಷ್ಟು ವರ್ಷ ನಾನು ಕಿವಿಯಲ್ಲಿ ಮಾತಾಡಲಿಲ್ಲ, ಕಿವಿಯಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಈ ತನಕ ಎಂಥ ಅನುಭವ ಆಗಲಿಲ್ಲ ನನಗೆ. ನಂತರ ಬ್ರದರ್ ಎಂತ ಇದು, ನನಗೆ ನನ್ನ ಫೇತ್ ಉಂಟಲ್ಲ, ಡಬಲ್ ಪೋರ್ಷನ್ ಆಯಿತು. ಓಕೆ, ಡಬಲ್ ಪೋರ್ಷನ್. ಈಗಾಗ ನನಗೆ ಕುತ್ಕೊಳ್ಳಿಕ್ಕೆ ಆಗಲಿಲ್ಲ. ಹೇಳ್ತಾರಲ್ಲ, ದೇವರ ಒಂದ್ಸರಿ ಅಭಿಷೇಕ ತೆಗೆದುಕೊಂಡ್ರೆ ಕುತ್ಕೊಳ್ಳುವವರೆಲ್ಲ ಅಂತೆ. ನಾನು ಹೋಗಿ ಸೀದಾ ಮೊದಲ ಅನುಭವ ಆಗಿ ನಾನೊಂದು ಹೆಂಗಸ್ ಹತ್ರ ಹೋದೆ. ನಮ್ಮ ಕಂಪನಿ ಹೆಸರು ಬೆಬಾನಿ ಅಂತ, ಬೆಬಾನಿ GMC ಅಲ್ಲಿ. ಸಿಸ್ಟರ್ ಕನ್ಸರ್ನ್ ಇತ್ತು, ಬೆಬಾನಿ ಬತ್ತೊತ್ತು ಇತ್ತು GFನಲ್ಲಿ. ಅಲ್ಲಿ ಒಂದು ಹೆಂಗಸು, ಹಿಂದೂ ಹೆಂಗಸ್ ಇತ್ತು. ಸುಮಾರು 5 ವರ್ಷದಿಂದ ಅವನು ನೋಡ್ತಾ ಇದ್ದಾಳೆ. ನನಗೀಗ ಒಂದು ಜೋಸು ಹೋಗಿ ಕೇಳಿದೆ, ಲಕ್ಷ್ಮಿ, ಇಂಗ್ಲೀಷಲ್ಲಿ ಮಾತಾಡ್ತಿದ್ದಿಲ್ಲ ಅವಳು, ಕೇರಳದವಳು. ಲಕ್ಷ್ಮಿ, ಸುಮಾರು 5 ವರ್ಷದಿಂದ ನಿನ್ನ ನೋಡ್ತಾ ಇದ್ದೇನೆ, ಏನು ಮಕ್ಕಳಾಗೋದು ಬೇಡವಾ, ಫ್ಯಾಮಿಲಿ ಪ್ಲ್ಯಾನ್ ಮಾಡ್ತಾ ಇದೆಯಾ ಕೇಳಿದೆ. ಅಷ್ಟು ಕೇಳುವಾಗ ಆ ಹುಡುಗಿನ ಕಣ್ಣಿನೆಲ್ಲ ನೀರು ಬಂತು, ದರ ನೀರು ಬಂತು. ಅವಳು ಹೇಳಿದ್ರು, ನನಗೀಗ ನಾಚಿಕೆ ಆಗಲಿಕ್ಕೆ ಆಯಿತು, ಏನಕ್ಕೆ ಕೇಳಿದ್ದು ಈ ಹುಡುಗಿಗೆ, ಎಷ್ಟು ದುಃಖ ಆಯ್ತಲ್ಲ ಅಂತ. ನಾನು ಹೇಳಿದೆ, ಇಂಗ್ಲೀಷಲ್ಲಿ ಕೇಳಿದೆ, ಲಕ್ಷ್ಮಿ ನಿನಗೇನು ದುಃಖ ಪಡಿಸಲಿಲ್ಲ ಅನ್ನೋ ಅರ್ಥ ಇರಲಿಲ್ಲ, ನನಗೆ ಒಂದು 5 ವರ್ಷ ನೋಡ್ತಿದ್ದೆ, ಮಕ್ಕಳಿಲ್ಲ ಅಂತ ನನಗೊಂದು ಭಾವನೆ ಬಂತು, ಅದಕ್ಕೆ ಕೇಳಿದೆ ಅಂತ. ಅದಕ್ಕೆ ಹೇಳಿದ್ದು, ನಾನು ಮದುವೆ ಆಗಿ 7 ವರ್ಷ 3 ತಿಂಗಳಾಯಿತು, ಮಕ್ಕಳಿಲ್ಲ. ನಾನು ಹೇಳಿದೆ, ನೀನು ಯೇಸುವನ್ನು ನಂಬ್ತೀರಾ ಹೇಳಿದೆ. ಹೌದು, ನಾವು ಅಲ್ಲಿ ಡೆಲ್ಲಿಯಲ್ಲಿದ್ದೆವು. ನಾನು ಹೇಳಿದೆ, ಫೈನ್, ಏನು ಹೇಳಿಲ್ಲ, ಆಯ್ತಾಯ್ತು ಹೇಳಿದೆ. ಸೊ ನಾನು ಆ ಟೈಮಲ್ಲಿ ನನಗೊಂದು ಕಂಪನಿಯಲ್ಲಿ ವೀಸಾ ಬಂತು. ನಾನು ಕಂಪನಿಯನ್ನು ರಿಸೈನ್ ಮಾಡಿದೆ. ಸೊ ನಮ್ಮ ಕಂಪನಿಗೆ 15 ದಿನ ಕೊಡಬೇಕು, ಆಸ್ ಎ ಇದು ಒಂದು ಪ್ರೊಬೆಷನ್ ಪೀರಿಯಡ್ 15 ದಿನ. ಆ ದಿನ ನಾನು ಪುನಃ ಅವಳ ಹತ್ರ ಹೋಗಿದ್ದೆ, ಲಕ್ಷ್ಮಿ ನೀನು ಬರಬೇಕು, ನೀನು ಬರಬೇಕಂತ, ನಿನಗೆ ದೇವರು ನಿನಗೆ ಮಗು ಕೊಡ್ತಾರಂತ. ಸುಮಾರು ಜನವರಿ 4, 2007 ಅವಳು ಬಂದಳು. ಚರ್ಚಿಗೆ ಕರೆದೆ, ಅವಳು ಬಂದಳು. ನಾನು ಪಾಸ್ಟದು 6 ಗಂಟೆ, ನಮ್ಮದು ಅಲ್ಲಿ ಆ ಚರ್ಚ್ ಬುಧವಾರ ದಿನ, ಶುಕ್ರವಾರ ದಿನ ರಜೆ, ಇಲ್ಲಿ ಸಂಡೇ ಅಲ್ಲ, ಅಲ್ಲಿ ಶುಕ್ರವಾರ 6ರಿಂದ 8 ಸರ್ವಿಸ್ ಆಯಿತು. 6ರಿಂದ 8 ಸರ್ವಿಸ್ ಹೋಗ ನಾನು ಪಾಸ್ಟರ್ ಹತ್ರ ಹೇಳಿದೆ, ಪಾಸ್ಟ್ರೇ ಇವರಿಗೆ ಮಕ್ಕಳಿಲ್ಲ, ಒಂದು ಪ್ರಾರ್ಥನೆ ಮಾಡಿ ಹೇಳಿದೆ. ಈ ಲಕ್ಷ್ಮಿ ಪುನಃ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಗಂಡ ಹೊಂಟಿ ಬಂದ, ಗಂಡನ ಹೆಸರು ಕುಮಾರ್ ಅಂತ. ಸೊ ಅವಳು ಸಹ ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿ, ಇಬ್ಬರು ಬಂದಿದ್ರು. ತುಂಬ ಅಳ್ತಿದ್ಲು ಮಗು ಇಲ್ಲದಾಗ. ನಾನು ದೇವರ ಹತ್ರ, ಈಗ ದೇವರದ ಮಾತಾಡಿದಾರಲ್ಲ, ಏಸುವೆ ಕೊಂಗಲಿ ಭಾಷೆಯಲ್ಲಿ ಕೇಳ್ತಿದ್ದೇನೆ, ದೇವರೇ ಅವ್ರದ್ದು ಏಮನ್ನು ನಂಬಿದ್ದೆಲ್ಲ ಗೊತ್ತಿಲ್ಲ, ಅದು ನಾನು ಇನ್ನೂ ನಂಬಿದ್ದೇನೆ, ಇವಳಿಗಾಗಿ ಅಲ್ಲ ನನಗಾಗಿ ಕೊಡಬೇಕಂತ. ಹಾಗೆಂದರೆ ನಮಗೆ ಗೊತ್ತಿಲ್ಲ, ರಕ್ಷಣೆ ಅಂತ ಗೊತ್ತಿಲ್ಲ, ಹೊಸತಾಗಿ ಬಂದವರು. ಸೊ ದೇವರು ಕಿವಿಯಲ್ಲಿ ಹೇಳಿದರು, ವಿಲ್ಸನ್ ನಿನಗೆ ಈ ಹೆಂಗಸಿಗೆ ವಿದಿನ್ ಮಂತಲ್ಲಿ ಇವಳು ಪ್ರೆಗ್ನೆಂಟ್ ಆಗ್ತಾಳೆ, ಮುಂದೆ ಇವಳಿಗೆ ಗಂಡ ಮಗು ಆಗ್ತದಂತ. ಸೊ ನಾನು ತಿರುಗಿ, ಅವಳು ಅಳ್ತಾ ಇದ್ಲು, ಲಕ್ಷ್ಮಿ, ನಾನು ತಿರುಗಿ ಹೇಳಿದೆ, ಲಕ್ಷ್ಮಿ ಇವತ್ತು ಜನವರಿ 4, 2007, ನಾನೀಗ ಊರಿಗೆ ಹೋಗ್ತಾ ಇದ್ದೇನೆ, ಫೆಬ್ರವರಿ 9ಕ್ಕೆ ನಾನು ಬರ್ತಾ ಇದ್ದೇನೆ, ಬೇರೆ ಕಂಪನಿ ಜಾಯ್ನ್ ಆಗ್ತಿದ್ದೇನೆ. ಆದರೆ ನಾನು ಬರುವಾಗ ನೀನೊಂದು ಗುಡ್ ನ್ಯೂಸ್ ಕೊಡ್ತಿದ್ಯಾ, ನಿನಗೊಂದು ನ್ಯೂಸ್ ಅಂತ ಹೇಳಿ ನಾನು ಊರಿಗೆ ಹೋದೆ. ಸೊ ಫೆಬ್ರವರಿ 9ಗೆ ಬಂದೆ, 11ಗೆ ಜಾಯ್ನ್ ಆಗಬೇಕು ನನಗೆ. ಸೊ ಅಂದರೆ ಒಂದು ದಿನ ನಾನು 2 ದಿನ ಎರಡೇ ಬಂದೆ. ಸೊ ಪ್ರೇಯರ್ ಮಾಡಿ ನನ್ನ ಜಾಬ್ ಸ್ಟಾರ್ಟ್ ಮಾಡುವಂತ. ಸೊ ಆ ದಿನ ಬರುವಾಗ ಈ ಗಂಡ ಬಂದು ನನ್ನ ಕುತ್ಕೊಂಡ, ಅವ್ರಿಗೆ ಇಂಗ್ಲೀಷಲ್ಲಿ ಮಾತಾಡೋದು, ವಿಲ್ಸನ್ ದೆರ್ ಇಸ್ ಅ ಗುಡ್ ನ್ಯೂಸ್ ಹೇಳಿದ. ನಾನು ಹೇಳಿದೆ, ಎಂತಾಯಿತು? ನೀವು ಹೇಳಿದ ದಿನಲೇ ನನ್ನ ಹೆಂಡತಿ ಗರ್ಭಿಣಿ ಆಗಲು ವಿದಿನ್ 14 days. ನಾನು ನಂಬಲಿಕ್ಕೆ ಆಗಲಿಲ್ಲ. ಪುನಃ 1 ವರ್ಷ ನಂತರ ಅವ್ರದ್ದು ಮಗು ಆದ ನಂತರ ಕೈಯಲ್ಲಿ ಕೊಟ್ಟರು. ಆಗ ನಾನು ಕೈಯಲ್ಲಿ ಚಿಮ್ತಾ ಇದ್ದೆ, ಇದು ನಾನು ದರ್ಶನ ಕಾಣ್ತೇನಾ ಕನಸು ಕಾಣ್ತೇನಾ, ಅದೊಂದು ಅಡ್ಡಪ್ಲಿಕ್ಕೆ. ಮಗುವನ್ನು ಕಡಿಯುವಾಗ ಪುನಃ ನಂಬಲಿಕ್ಕೆ ಆಗಿಲ್ಲ. ಅದು ವಾಯ್ಸ್ ಕೇಳಲಿಕ್ಕೆ ಸ್ಟಾರ್ಟ್ ಆಯಿತು. ಇದೇ ವಾಯ್ಸ್ ಕೇಳ್ತಾ ಇದ್ದೇನೆ, ಈಗ ಕಣ್ಣಲ್ಲಿ ನನ್ನ ಸಾಕ್ಷಿ ನೋಡ್ತಿದ್ದೇನೆ. ಇದು ದೇವರು ಮಾಡೋದು, ಇದು ಮೊದಲ ಅದ್ಭುತ ಅಂತೀವಿ. ಓಕೆ, ನಂತರ ಬ್ರದರ್ ಅಂದರೆ ನೀವು ಪುನಃ ಮತ್ತೆ ಕಂಟಿನ್ಯೂ ಚರ್ಚಿಗೆಲ್ಲ ಹೋಗಲಿ ಕಂಟಿನ್ಯೂ ಬಿಡಲಿಲ್ಲ, ಅಲ್ಲಿಂದ ಕಂಟಿನ್ಯೂ ಆಯಿತು. ಸೊ ಅದರ ನಂತರ ನಾನು ಹೊಸತು ಕಂಪನಿ ಜಾಯ್ನ್ ಆದೆ. ಸೊ ಅಲ್ಲಿ ನಾನೊಂದು ಜೋಸೆಫ್ ಅಂತ ವಂಶ ಇದ್ದ, ಅವನಿಗೆ ಪ್ಯಾರಲೈಸ್ ಅಟ್ಯಾಕ್ ಆಯಿತು. ಸೊ ಅವರು ಕೇರಳದವರು. ಸೊ ಅವನನ್ನು ನೋಡಲಿಕ್ಕೆ 3 ಜನ ಹೋಗ್ತಿದ್ರು ಕೇರಳದಿಂದ, ಒಂದು ಮುಸ್ಲಿಂ, ಒಂದು ಹಿಂದೂ, ಒಂದು ಕ್ರಿಶ್ಚಿಯನ್. ಸೊ ಅವರಿಗೆ ನೋಡಲಿಕ್ಕೆ ಹೋಗ್ತಿದ್ರು. ಸೊ ನಾನು ಸಹ ಹೇಳಿದೆ, ನಾನು ಸಹ ಬರ್ತೇನೆ ಅಂತ ಅವರೊಟ್ಟಿಗೆ ಹೋದೆ ಅಲ್ಲಿ ಕುವೈಟಲ್ಲಿ. ಸೊ ಹೋಗುವಾಗ ನನಗೇನು ಭಾವನೆ ಬಂತು, ಒಳ್ಳೆ ಮನುಷ್ಯ, ನಮ್ಮನ್ನು ಕಾಂಟ್ರಾಕ್ಟ್ ಕಂಪನಿ, ನಮ್ಮ ಕಂಪನಿಯಲ್ಲ ಬೇರೆ ಕಾಂಟ್ರಾಕ್ಟ್ ಕಂಪನಿಯಲ್ಲಿ ಡ್ರೈವಿಂಗ್ ಮಾಡ್ತಿದ್ದ. ನಾನು ಹೋಗಿ
ಕೈ ಇಟ್ಟು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ನನ್ನಲ್ಲಿ ಬಾಯಲ್ಲಿ ಒಂದು ಶಕ್ತಿ ಬರ್ತಿದ್ದು. ನನಗೆ ಗೊತ್ತಿಲ್ಲ ಈ ಶಕ್ತಿ ಯಾವುದಂತ. ದೇವರು ಕೊಟ್ಟ ಈ ಮನುಷ್ಯ ಪ್ಯಾರಲೈಸ್ ಆದ ಮನುಷ್ಯ ಇಳಿದು ಬಂದ. ನನಗೆ ನಂಬಲಿಕ್ಕೆ ಇವಾಗಲಿಲ್ಲ. ಸೊ ಈ ಮನುಷ್ಯ ಮುಸ್ಲಿಂ ನಜೀರ್ ಅಂತ ಅದನ್ನು ಒಬ್ಸರ್ವ್ ಮಾಡಿದ. ಅವರಂತ ಹೇಳಿದ ಗೊತ್ತುಂಟ, ನನಗೆ ಒಂದು ಪ್ರಾರ್ಥನೆ ಮಾಡ್ತೀಯ ಯಾಕೆ ಹೇಳಿದೆ. ನಾನು ಹೇಳಿದೆ ಎಂತ ಇದೆ ಅಂತ. 13 ವರ್ಷದಿಂದ ನನಗೆ ಬೆನ್ನು ನೋವು. ನನ್ನ ಅಮ್ಮ ನರ್ಸ್ ಸ್ಟಾಫು ಕೇರಳದಲ್ಲಿ. ನಮ್ಮ ಮನೆಯಲ್ಲಿ ಮಸಾಜ್ ಪಾರ್ಲರ್ ಉಂಟು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ. ನನಗೆ ನೋವು ಹೋಗುದಿಲ್ಲ ಅಂತ ನೀನೊಂದು ಪ್ರಾರ್ಥನೆ ಮಾಡ್ತಾ ಕೇಳಿದೆ. ಆ ದಿನ ಈ ರಂಜಾನ್ ಟೈಮ್, ಇದೇ ರಂಜಾನ್ ಟೈಮ್ ನಡೀತಾ ಇತ್ತು. ನಾನು ಹೋಗಿ ಅವರಿಗೆ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ ನಂತರ ಸುಮಾರು ರಾತ್ರಿ ಬಂದು ಪುನಃ ಸಾಯಂಕಾಲ ಒಂದು ಪ್ರಾರ್ಥನೆ ಮಾಡಿದೆ. ಸೊ ಒಂದು ವಾರದ ನಂತರ ಬಂದ ನಂತರ ಹೇಳಿದ ನಾನು ಗುಣ ಇದ್ದೆ ಅಂತ. ಈಗ ನನಗೆ ಅಂತ ಹೇಳಿದ್ದು ಗೊತ್ತುಂಟ, ಇವ ಚುಡಾಯಿಸ್ತಾನಂತ. ಎಲ್ಲ ರೀತಿಯ ಕೆಟ್ಟ ಅಭ್ಯಾಸ ಇದ್ದ ಮನುಷ್ಯ, ಕುಡಿಯುವುದು, ಹೆಂಗಸರ ಅಭ್ಯಾಸ ಎಲ್ಲ. ಈಗ ಹೇಳುವಾಗ ನನ್ನ ಚುಡಾಯಿಸ್ತಾನೆ ಅಂತ ನನಗೆ ಕೋಪ ಸಹ ಬಂತು. ಇವನ್ ನನ್ನ ಚುಡಿಸಿ ಆಗ ಹೇಳಿದ ಬಕ್ಸ್ ಕಿತ್ತಿಗೆ ತುರಿಸ್ತಾನೆ ಅಂತ ತೋರಿಸಿದ. ನಾನು ಬರುವ ಊರಿಗೆ ಹೋಗುವ ಎಷ್ಟು ಚಾಕ್ಲೇಟ್ ಕೊಟ್ಟ ಅಂದರೆ ಆ ಚಾಕ್ಲೇಟ್ಗಾಗಿ ನನಗೆ ಎಷ್ಟು ಹಣ ಕಳಿಸ್ಲಿಕ್ಕೆ ಬಿಟ್ಟು ಅಷ್ಟು ಚಾಕ್ಲೇಟ್ ಕಳಿಸಿದ. ಒಂದು 4-5 ಕಿಲೋ ಕೊಟ್ಟ. ಅಂದರೆ ದೇವರು ನಾವು ನೋಡ್ತೇವಲ್ಲ, ದೇವರು ನೋಡುದು ಹೃದಯ. ಅವನಲ್ಲಿ ಯಾವುದು ಇರ್ಬೋದು. ಆದರೆ ಒಬ್ಬ ಮುಸ್ಲಿಂ ಆಗಿ ನಾನು ಹೇಳಿದ ಆ ಟೈಮಲ್ಲಿ ನಾನು ಪ್ರಾರ್ಥನೆ ಮಾಡೋದು ತುಂಬ ಎದುರಿದೆ. ಯಾಕೆಂದರೆ ಮುಸ್ಲಿಂ ಏರಿಯಾದಲ್ಲಿ ಆ ಟೈಮಲ್ಲಿ ಭಾರಿ ರೂಲ್ಸ್ ಇತ್ತು. ಯಾರಾದರೂ ಮುಸ್ಲಿಮಿಗೆ ಪ್ರೇಯರ್ ಮಾಡಿದರೆ ನಿಮ್ಮನ್ನು ಹೊಡಿತಾರೆ, ಹಾಗೆ ಇತ್ತು. ಆದರೆ ನಾನು ಹೇಳಿದೆ ನೀನು ಈಗ ಮಾಡೋದು ಬೇಡ, ಬೇಕಾದ್ರೆ ನೋಡಿ. ಅವಾಗ ಹೇಳಿದ ಕಲ್ಲಿವಲ್ಲಿ ಅಂತ ಅರಬಿಕ್ ಅಂದರೆ ಐ ಡೋಂಟ್ ಕೇರ್, ನೀನು ಪ್ರಾರ್ಥನೆ ಮಾಡು. ಅವನ ಒಂದು ಈ ಇದಕ್ಕೆ ಮುಸ್ಲಿಂ ಆ ದೇಶದಲ್ಲ ಬೇರೆ ಅಲ್ಲ, ಕೇರಳದ ಅಂತ ದೇವರು ಅವನಿಗೆ ಅದ್ಭುತವಾಗಿ ಗುಣ ಮಾಡಿಬಿಟ್ರು. ಅದಾದ ನಂತರ ಇದ ನಂತರ ಅಂತ ಬಿದ್ದು ನನ್ನ ಈ ನಂಬಿಕೆ ನಿಮ್ಮ ನಂಬಿಕೆ ಬೆಳೆಯಿತು, ಡಬಲ್ ಆಯ್ತು. ಓಕೆ, ಈಗಂದ್ರೆ ನಾನೆಂದರೆ ನನಗೆ ಕಂಪನಿಯಲ್ಲಿ ಒಂದು ನಾವು ನಮ್ಮ ಕಂಪನಿ ಅಂದರೆ ನಮ್ಮ ಅಮೆರಿಕಾದಲ್ಲಿ ಆ ಟೈಮ್ ಇರಾಕ್ ವಾರ ಆಗ್ತಿತ್ತು. ನಮ್ಮ ಕಂಪನಿ ಅಂತ ಮಾಡ್ತಿದ್ರು, ಆರ್ಮ್ಸ್ ಅಮ್ಯುನಿಷನ್ ಪ್ಲಸ್ ಫುಡ್ ಸಪ್ಲೈ ಮಾಡ್ತಿದ್ರು ಕೋರ್ಟಿಂದ ಅಮೆರಿಕನ್ ಬೇಸಿಗೆ. ಓಕೆ, ಸೊ ಅಮೆರಿಕ ಬೇಸಿಗೆ ಆಗುವಾಗ ಇದು ಕಡಿತ ನಡೀತಾ ಇತ್ತು ನಮ್ಮ ಬೇಸಿನಲ್ಲಿ. ಸೊ ನಾನಂತ ಮಾಡ್ತಿದ್ದೆ, ಈ ಮನುಷ್ಯ ಅನೇಕರಿಗೆ ಸಾಕ್ಷಿ ಹೇಳಿಬಿಟ್ಟ ನಮ್ಮ ಬಗ್ಗೆ ಮುಸ್ಲಿಂ ಮನುಷ್ಯ. ಸೊ ನಂತರ ನಮ್ಮ ಕಂಪನಿಯಲ್ಲಿ ಬಂದ ಅಂದರೆ ನಾನು ಹೇಳಿದಂದರೆ ನನ್ನ 10-12 ವರ್ಷ ಕಂಪನಿಯಲ್ಲಿ ನನ್ನ ಸ್ಯಾಲರಿ 1,000 ಕೈಯಲ್ಲಿ ಬಂದವರಿಗೆ ಈಗ ಹೊಸತು ಕಂಪನಿಯಲ್ಲಿ ಸ್ವಲ್ಪ ಸಂಬಳ ಜಾಸ್ತಿ ಆಯಿತು. ಓಕೆ, ಈಗ ಅಲ್ಲಿ ಕಂಪನಿಯಲ್ಲಿ ಒಂದು ಉಂಟುಂಟಲ್ಲ, 1 ವರ್ಷಕ್ಕೊಂದ್ಸಲಿ ಬೋನಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬೋನಸ್ ಅಂದರೆ ಅಂತ ಗೊತ್ತುಂಟ, 5 ಮಾರ್ಕ್ಸ್ ಸಿಕ್ಕಿದ್ರೆ 3 ತಿಂಗಳ ಸಂಬಳ, 3 ಬಂದರೆ 2 ತಿಂಗಳ ಸಂಬಳ, 1 ಬಂದರೆ 1 ತಿಂಗಳ ಸಂಬಳ. ಓಕೆ, ಈಗ ಎಂತ ಮಾಡ್ತಾರೆ, ಎಲ್ಲರೂ ಮ್ಯಾನೇಜರ್ ಬಳಿಗೆ ಓಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಮ್ಯಾನೇಜರ್ ಈಗ ಬೋನಸ್ ಅಂಕ ಹಾಕೋದು. ನಮ್ಮಲ್ಲಿ ಒಬ್ಬರು ಅಮೆರಿಕನ್ ಮ್ಯಾನೇಜರ್ ಇದ್ದರು, ಒಬ್ಬರು ಸೌತ್ ಅಮೆರಿಕನ್ ಇದ್ದರು. ಸೊ ಅವರು ಮಾರ್ಕೊಟ್ರೆ ಮಾತ್ರ. ಈಗ ನನಗೆ ದೇವರ ಮೇಲೆ ನಂಬಿಕೆ, ಎಲ್ಲ ಮ್ಯಾನೇಜರ್ ಹತ್ರ ಓಡ್ತಾರೆ. ನನಗೆ ಆ್ಯಕ್ಚುಲಿ ನಾನು ಫೆಬ್ರವರಿ ಜಾಯಿನ್ ಆದ ಕಾರಣಕ್ಕೆ ನನ್ನ 10 ತಿಂಗಳು ಮಾತ್ರ, 10.5 ತಿಂಗಳು ಮಾತ್ರ ನನಗೆ ಎಲಿಜಿಬಲ್ ಇಲ್ಲ. ನಾನು ಎಲಿಜಿಬಲ್ ಅಲ್ಲ ಅಂದರೆ 12 ತಿಂಗಳು ಕಂಪ್ಲೀಟ್ ಆಗಬೇಕು. ದೇವರಿಗೆ ಸ್ತೋತ್ರ, ನನ್ನ ಹೆಸರು ಹಾಕಿದ್ರು ಅವರು. ಓಕೆ, ಅದ ನಂತರ ದೇವರ ಹತ್ರ ಹೇಳಿದೆ, ದೇವರೇ ನಾನು ಎಲ್ಲರೇ ಓಡ್ತಾ ಇದ್ದಾರಲ್ಲ, ನಾನು ಓಡುದಿಲ್ಲ, ನಿಮ್ಮ ಕಾಲದ ಹತ್ರ ಓಡ್ತೇನೆ, ನೀವು ಕೊಡಬೇಕಂತ. ಸೊ ನಾನು ನಡ್ಕೊಂಡು ಹೋಗ್ತೇನೆ. ನನಗೆ ಬಸ್ ಹಿಡಿಬೇಕಾದ್ರೆ ತುಂಬ ನಡಿಬೇಕಿತ್ತು, ಅರ್ಧ ಗಂಟೆ. ನಾನು ದೇವರ ಹತ್ರ ನಡುವಾಗ ಹೇಳ್ತೇನೆ, ದೇವರೇ ಏನಾದರೂ ಸೈನ್ಸ್ ಕೊಡಿ. ದೇವರು ಹೇಳಿದ್ದು, ನನ್ನನ್ನು ತೋರಿಸಿದ್ದು, ನಿನ್ನ ನಂಬರ್ 5 ಬರ್ತದೆ ಅಂತ. ದೇವ್ರು ಕನ್ಫರ್ಮ್ ಮಾಡಿದೆ, ನನಗೆ ಬೇಡನೇ ಬೇಡ, ಆಲ್ರೆಡಿ ಕನ್ಫರ್ಮ್ ಆಗಿದೆ. ನೋಡುವಾಗ ನನಗೆ ಒಬ್ಬನಿಗೆ 5 ಸಿಕ್ಕಿದ್ದು, 3.5 ತಿಂಗಳ ಸಂಬಳ. ಈ ತನಕ ನಾನು 1000 ನೋಡಿದ ಮನುಷ್ಯ 1,00,000 ನೋಡಿದ್ದು ಮೊದಲ ಬಾರಿ. ಗೊತ್ತಾಯ್ತಾ? ಭಾರಿ ಕಷ್ಟದಲ್ಲಿ ಬಂದದು ನನಗೆ. ಅಂದರೆ ನಮ್ಮ ಹೆಂಡತಿ ಭಾರಿ ಕಷ್ಟದಲ್ಲಿ, ನಮಗೆ ಉಂಟು 1000 ರೂಪಾಯಿ ಅಂದರೆ ನಮಗೆ ಭಾರಿ ಕಡಿಮೆ ಹಣ, ನಾವು ಅಲ್ಲಿ ಗಳಿಸಿ ಖರ್ಚು. ಆದರೆ ದೇವರಿಗೆ ಸ್ತೋತ್ರ, ದೇವರು ನೋಡುವಾಗ ರಕ್ಷಣೆ ಮುಂದೆ ಎಷ್ಟೋ ವರ್ಷ ನಾನು ಅದನ್ನು ನೋಡಲೇ ಇಲ್ಲ. ನನಗೆ 1.5-2 ವರ್ಷ ತಿಂಗಳ ಸಂಬಳ ಕೈಯಲ್ಲಿ ಬರ್ತಾ ಇದೆ. ಅದು ದೇವರು ಮಾಡೋದು ಸ್ತೋತ್ರ. ಯಾರೂ ಕೈಯಲ್ಲಿ ಇಡಲಿಲ್ಲ. ನಾನು ಹೇಳಿದೆ, ದೇವರೇ ನೀನು ಕೊಡಬೇಕು, ನಾನು ಕೇಳೋದಿಲ್ಲ, ನೀವು ಕೊಡಬೇಕು. ದೇವರು ಆ ನಂಬಿಕೆಗಾಗಿ ಕೊಟ್ಟಿಬಿಟ್ರು. ಗೊತ್ತಾಗುತ್ತೆ? ಮತ್ತೆ ಅಲ್ಲಿಂದ ನಾನೆಂದರೆ ನಂತರ ನನಗೆ ಮನುಷ್ಯ ಕಾಲ್ ಮಾಡಿದ, ರಾಕೇಶ್ ಅಂತ. ಆ ಮಗು 12 ಗಂಟೆಗೆ ಕುವೈಟಲ್ಲಿ. ಸೊ ಅವರ ಮನೆ ಅಬ್ಬಾಸ್ಯ ಒಂದು ಸ್ಮಶಾನ ಹತ್ತಿರ. ಮಗು ಅವರಿಗೆ 25 ವರ್ಷ ನಂತರ ಮಗು ಹುಟ್ಟಿದಂತೆ. 25 ವರ್ಷ ನಂತರ ಮಗು ಹುಟ್ಟಿದ್ದು. ಮಗು 2 ವರ್ಷ, ತುಂಬ ಸ್ಮಾರ್ಟ್ ಇತ್ತು.
ಆ ಮಗುವಿಗೆ ಅಂತಂದರೆ ರಾತ್ರಿ 12 ಗಂಟೆ ಆಗುವಾಗ ಮಗಳು ಕಿರ್ಚಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವರೆಲ್ಲ ಪಂಜಾಬಿನವರು, ಹಿಮಾಚಲ್ ಪ್ರದೇಶನವರು, ಪಂಜಾಬಿ. ಸೊ ಎಲ್ಲ ಪ್ರಾರ್ಥನೆ ಮಾಡಿದ ಎಲ್ಲ ಕಡೆ ಹೋದ್ರು, ಆಗಲಿಲ್ಲ. ಸೊ ಇವರೆಂತ ಮಾಡಿದರು, ಯಾರೊಬ್ಬ ಮರಾಠಿ ಬೆಂಗಳೂರಿನವ ಅವನಿಗೆ ನಂಬರ್ ಕೊಟ್ಟರು. ಅವರೆಲ್ಲ ನನ್ನ ಸಾಕ್ಷಿ ಎಲ್ಲ ಕಡೆ ಮುಟ್ಟಿದ್ರಲ್ಲ, ಎಲ್ಲ ಕಡೆ ಅವ್ರನ್ನ ಕಾಲ್ ಮಾಡಿದ್ರು. ಈ ವಿಲ್ಸನ್ ಹತ್ರ ಪ್ರಾರ್ಥನೆ ಮಾಡಿದರೆ ಆಗ್ಬೋದಾ ಅಂತ ಹೇಳಿದರು. ನನ್ನ ಹತ್ರ ಫೋನ್ ಮಾಡಿ ಹೇಳಿದ್ರು, ಒಬ್ಬರು ಮಗು ಇದ್ದಾರೆ. ಆಗ ನನ್ನ ಸಮಸ್ಯೆ ಏನಾಯಿತು, ನನ್ನ ಕಂಪನಿಯಲ್ಲಿ ವೀಸಾ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ನಾವು ವೀಸಾ ಹಾಕಲಿಕ್ಕೆ ಹೊರಗೆ ಹೋದರೆ ನಮ್ಮ ಪೊಲೀಸ್ ಹಿಡಿತಾರೆ, ನಮ್ಮ ವೀಸಾ ಇಲ್ಲ. ಸೊ ನಾನು ಅವ್ರು ಕಾಲ್ ಮಾಡಿಲ್ಲ, ನಾನು ಮತ್ತು ಅವ್ರ ಹತ್ರ ಹೇಳಿ ಫೋನ್ ಮಾಡಿಸಿದೆ. ನಾನು ಹೇಳಿದೆ ಮಗುಗೆ ಕೊಡಿ ಅಂತ, ಹಿಂದಿ ಮಾತಾಡ್ತಿದ್ಲು. ನಾನು ಹೇಳಿದೆ, ನೀವು ನಂಬಿದರೆ ಇವತ್ತಿಂದ ಮಗು ಕಿರಿಚಾಡ ಬಿಟ್ಟು ಹೋಗ್ತದೆ ಅಂತ. ದೇವರಿಗೆ ಸ್ತೋತ್ರ, ಒಂದೇ ಪ್ರಾರ್ಥನೆ ಮಾಡಿ, ದೇವರೇ ಈ ಮಗುವಿಂದ ದುರಾತ್ಮ ಎಲ್ಲ ಬಿಟ್ಟು ಹೋಗ್ಲಿ ಅಂತ. ಆ ದಿನದಿಂದ ಆ ಮಗು ಕಿರಿಚಾಟಲೇ ಇಲ್ಲ. ಓಕೆ, ದೇವರಿಗೆ ಸ್ತೋತ್ರ. ಅದನಂತರ ನಾನು ನನಗೆ ಉಂಟಲ್ಲ, ಒಂದು ಹೆಂಗಸು ಕಾಲ್ ಮಾಡಿದರು. ಅವಳಿಗೆ ಸುಮಾರು 14 ವರ್ಷದಿಂದ ಮಕ್ಕಳಿಲ್ಲ. ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರು. ದೇವರಿಗೆ ಸ್ತೋತ್ರ, ಪ್ರಾರ್ಥನೆ ಮಾಡ್ತಿದ್ರೆ ದೇವರು 14 ವರ್ಷದಿಂದ, ಅಂದರೆ ಈ ಸಾಕ್ಷಿ, ಲಕ್ಷ್ಮಿ ಸಾಕ್ಷಿ, ಕುಮಾರನ ಸಾಕ್ಷಿ ಎಲ್ಲಿ ಮುಟ್ಟಿದೆ ಅಂದರೆ ಫೇಸ್ಬುಕ್ಕಲ್ಲಿ ನನಗೊಂದು ದೇವರು ಯಾವುದೋ ಕೊಟ್ಟಿದ್ರೆ ನಾನು ಎನಿಸಿದೆ, ಒಂದು ತಿಂಗಳಿಗೆ ಒಂದು ಸಾಕ್ಷಿ ಮಾಡಿ ದೇವರಿಗೆ ಒಂದು ಮಹಿಮೆ ಆಗಬೇಕಂತ ಫೇಸ್ಬುಕ್ಕಲ್ಲಿ ನನ್ನ ಒಂದು ಗ್ರೂಪ್ ಮಾಡಿದೆ. ಅದು ಮಾಡಲಿಕ್ಕೆ ಒಬ್ಬ ಇಂಗ್ಲೀಷು ನನಗೆ ಹೆಲ್ಪ್ ಮಾಡಿದರು. ನನಗೆ ಆಗ ಇಂಟರ್ನೆಟಲ್ಲಿ ಭಾರಿ ಕಮ್ಮಿ, ನನಗೆ ಅದರ ಅನುಭವ ಇಲ್ಲ, ಫೇಸ್ಬುಕ್ ಓಪನ್ ಮಾಡೋದು ಗೊತ್ತಿಲ್ಲ. ಸೊ ಅವರು ಇಂಗ್ಲೆಂಡಿಂದ ಟೇರಿ ಪುಲಾಟಿಂದ ಅಮೆರಿಕದಿಂದ ಹೆಂಗಸನ್ನು ಓಪನ್ ಮಾಡಿಕೊಟ್ರು. ಸೊ ಸಾಕ್ಷಿ ಆಗುವಾಗ ಈ ಹೆಂಗಸು ಕಾಂಟ್ರಾಕ್ಟ್ ಮಾಡಿದ್ರು. 14 ವರ್ಷದಿಂದ ಮಕ್ಕಳಿಲ್ಲ. ದೇವರಿಗೆ ಸ್ತೋತ್ರ, ಪ್ರಾರ್ಥನೆ ಮಾಡಿದ್ದು ಬೇಗನೆ ಅವಳಿಗೆ ಮಕ್ಕಳು ಕೊಟ್ಟರು. ಓಕೆ, ಅದನಂತರ ನನಗೆ ಅಮೆರಿಕದಲ್ಲಿ ಒಂದು ಹೆಂಗಸ್ ಕಾಲ್ ಮಾಡಿದ್ರು, ವಸ್ಸಾಲೆ ಅಂತ. ಅವರ 3 ಮಕ್ಕಳು ಅಮೆರಿಕದಲ್ಲಿ ಹೆಣ್ಣು ಮಕ್ಕಳು ಸೇವೆ ಮಾಡ್ತಾರೆ. ಒಂದಿನ 17 ಏಪ್ರಿಲ್ 2012 ಈ ಹೆಂಗಸು ಮಾತಾಡುವಾಗ ತುಂಬ ಡಲ್ ಆಗಿದ್ರು. ಡಲ್ ಆಗುವಾಗ ನನಗೆ ಏನೋ ಸಂಭವ ಆಗಿದೆ ಅಂತ ಕೇಳಿದೆ. ನಾನು ಹೇಳಿದೆ, ಏನೋ ವಾಟ್ ಹ್ಯಾಪನ್ ಅಂತ, ಎಂತಾಯಿತು ಹೇಳಿದೆ. ಅವರ ಕಾರು, ವೈಟ್ ಕಾರ್, ಬೆಳಿಗ್ಗೆ ಯಾರೋ ಕದ್ದುಕೊಂಡು ಹೋದ್ರು. ಅಮೆರಿಕದಲ್ಲಿ ಒಂದ್ಸರಿ ಕದ್ದು ಹೋದ್ರೆ ಅಂತೆ ಯಾವ ಸಹ ಪಾರ್ಟ್ ಸಿಗೋದಿಲ್ಲಂತೆ, ಎಲ್ಲ ಕಟ್ ಮಾಡಿ ಸೇಲ್ ಮಾಡ್ತಾರೆ. ಇವರು ತುಂಬ ಟೆನ್ಷನಲ್ಲಿದ್ದರು. ಆಗ ನಾನು ಹೇಳಿದೆ, ನೋಡಿ ಅವರ 3 ಮಕ್ಕಳು ಸೇವ್ ಮಾಡಿರ್ಬೋದು, ಆದರೆ ಹೋಗುವಾಗ ಎಲ್ಲರ ನಂಬಿಕೆ ಕೆಳಗೆ ಹೋಗ್ತದೆ. ನಾನು ಹೇಳಿದೆ, ನೀವು ನಂಬಿದರೆ ನಾಳೆ ಇದೇ ಸಮಯಕ್ಕೆ ನಿಮ್ಮ ಕಾರ್ ಬರ್ತದೆ, ಒಂದು ಸ್ಕ್ರ್ಯಾಚ್ ಇಲ್ಲದೆ ಈ ಕಾರ್ ನಿಮಗೆ ದೇವರು ಒದಗಿಸಿ ಕೊಡ್ತಾರಂತ. ನಾನು ಪ್ರಾರ್ಥನೆ ಮಾಡಿದೆ, ದೇವರೇ ನೀವು ನಿಲ್ಲಿಸ್ಬೇಕಂತ. ಆ ಮನುಷ್ಯ ಯಾರೋ ಕೊಂಡುಕೊಂಡು ಹೋದ, ರೋಡಲ್ಲಿ ನಿಲ್ಲಿಸಿ ಬೆಳಿಗ್ಗೆ ಫೋನ್ ಬಂದು ಪೊಲೀಸ್ನವ್ರದ್ದು, ನಿಮ್ಮ ಕಾರಲ್ಲಿ ನಿಂತೋಗಿದೆ, ಅದನ್ನು ಕೊಂಡು ಹೋಗಿ, ಒಂದು ಕ್ರ್ಯಾಚ್ ಇಲ್ಲ, ಬಿಟ್ಟು ಅವನೇ ರೋಡಲ್ಲಿ ಬಿಟ್ಟು ಹೋಗಿದ್ದಾನೆ. ಇದು ದೇವರ ಸತ್ಯ, ಇದು ಮನುಷ್ಯರಿಂದ ಬದಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದರ ನನಗೆ ಒಂದು ಹೆಂಗಸ್ ಕಾಲ್ ಮಾಡಿದೆ 2000 ಸೆಪ್ಟೆಂಬರ್ 2013 ಒಂದು ಕ್ಯಾಥಲಿಕ್ ಹೆಂಗಸ್ ಕಾಲ್ ಮಾಡಿದೆ. ಅಂದರೆ ಸಾಕ್ಷಿಗೆ ಅವರ ಗಂಡ 17 ವರ್ಷ ಮದುವೆಯಾಗಿ ಅವರ ಗಂಡ ಬೇರೆ ಹೆಂಗಸೊಟ್ಟಿಗೆ ಹಾಕಿ ಗಂಡ ಬಿಟ್ಟು ಹೋದ. 2 ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಂಗು, 15, 14 ವರ್ಷ, 13 ವರ್ಷದ ಮಕ್ಕಳು. ಸೊ ಇವರು ನನ್ನ ಹತ್ರ ಪ್ರಾರ್ಥನೆ ಮಾಡಿದರು, ಕಾಲ್ ಮಾಡ್ತಿದ್ರು, ಫೇಸ್ಬುಕ್ಕಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ರು, ಹೇಗಾದರೂ ನಾನು ಹೇಳಿದೆ ಪ್ರಾರ್ಥನೆ ಮಾಡಿದೆ ಅಂತ. ಸೊ ಪ್ರಾರ್ಥನೆ ಮಾಡಿ ಸೆಪ್ಟೆಂಬರಲ್ಲಿ 13ರಿಂದ ಹೋಗಿ ಜನವರಿ ಬಂತು. ಪಾದ್ರಿ ಅಂತ ಹೇಳಿದ್ದು ಗೋವಾದಲ್ಲಿ, ನೀವು ಡೈವರ್ಸ್ ಮಾಡ್ಬೋದು, ಯಾಕೆಂದರೆ ನಿಮ್ಮ ಗಂಡ ಬಿಟ್ಟು ಹೋಗಿದ್ದಾರೆ. ಆದರೆ ಈ ಹೆಂಗಸು ಹೇಳೋದು, ನನಗೆ ಅದೇ ಗಂಡ ಬೇಕಂತೆ, ಅದೇ ಗಂಡ ಬೇಕು. ನಾವು ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರ. ನನಗಂತ ಜುಲೈ 2014 ಅದೇ ಗಂಡ ಬಂದು ಕ್ಷಮೆ ಕೇಳಿ ಈಗ ಒಳ್ಳೆಯದಾಗಿದೆ. ಓಕೆ, ಅಂದರೆ ಇಂಥ ರೀತಿಯಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸ್ತಾ ಇದ್ದಾನೆ. ಎಕ್ಸಾಕ್ಟ್ಲಿ ಅಲ್ಲ, ಯಾಕಂದರೆ ತುಂಬ ಸಾಕ್ಷಿ ಇರ್ಬೋದು ನಿಮ್ಮ ಹತ್ರ, ಅಂದರೆ ಹೇಳಲಿಕ್ಕೆ ಅಂದರೆ ಒಂದು ಖಂಡಿತವಾಗಿ ನಿಮ್ಮ ಅನೇಕ ಜನರು ನಿಮ್ಮ ಸಂಪರ್ಕಿಸಿ ಅವರ ಜೀವಿತದಲ್ಲಿ ಅನೇಕ ಒಳ್ಳೆಯದನ್ನು ಕಾಣಿರ್ಬೋದು ಅಲ್ಲ. ಕರೆಕ್ಟ್. ಈಗ ಈ ಕುವೈಟ್ನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಅದ ನಂತರ ನೀವು? ಅದ ನಂತರ ನಾನು 2006 ರಕ್ಷಣೆ ಬಂದು 14 ಡಿಸೈಡ್ ಮಾಡಿದೆ. ಮೊದಲೇ 3-4 ವರ್ಷ ದೇವರು ಹೇಳಿದ್ರು ಕೆಲಸ ಮಾಡಂತ. ಅಂದರೆ ನೀವಾಗಿ ಡಿಸೈಡ್ ಮಾಡಿ ದೇವರು ಮಾತಾಡಿದ್ರ? ಅಂದರೆ ದೇವರು ಮಾತಾಡಿದ್ರು ನನಗಾಗಿ ಸೇವೆ ಮಾಡಬೇಕಂತ. ಆದರೆ ಎಂಥ ಸಮಸ್ಯೆ ಅಂದರೆ ಹಣದ ಸಮಸ್ಯೆ ಇತ್ತು ಕುಟುಂಬದವ್ರಿಗೆ. ನಾನು ಯಾವಾಗ ರಕ್ಷಣೆ ಬಂದೆ ನನ್ನನ್ನು ಟ್ರೀಟ್ ಮಾಡುವ ರೀತಿ ಎಲ್ಲ ಬೇರೆ ಆಯಿತು. ಅಲ್ಲ, ನಿಮ್ಮ ಸ್ಯಾಲ್ರಿ ಎಲ್ಲ ಜಾಸ್ತಿ ಆಯ್ತಲ್ಲ? ಸ್ಯಾಲರಿ ಆಯಿತು, ಅದೆಂತ ಆಯಿತು ಬಂದದ್ದು ನಂತರ ಕಾಂಟ್ರಾಕ್ಟ್ ಮುಗೀತು, ಆ ಕಂಪನಿ ಕಾಂಟ್ರಾಕ್ಟ್ ಮುಗೀತು. ದೇವರು ಹೇಳಿದ್ರು ಹೆಚ್ಚಾಗಿ ನಡೀಲಿಕ್ಕಿಲ್ಲ. ನಾನು ಬೇರೆ ಪುನಃ ಡಿಸೈಡ್ ಮಾಡಿ ಬರಲಿಕ್ಕೆ, ಪುನಃ ಹಣದ ಸಮಸ್ಯೆ ಇತ್ತು ಅಂತ ಪುನಃ ಆದರೆ ದೇವರು ಹೇಳಿದರು ಈ ಕಂಪನಿ ಬರುವ ಕಂಪನಿ ಸಹ ಹೆಚ್ಚು ವರ್ಷ ಹೋಗ್ಲಿಕ್ಕಿಲ್ಲ, ನೀನು ಹೋಗ್ಬೇಕು ಅಂತ. ಮನುಷ್ಯರ ಆಸೆ ಅಂದರೆ ಆಗ್ತದೆ. ಮತ್ತೊಂದು ಕಡೆ ಅಂದರೆ ಯಾವಾಗ ನೀನು ರಕ್ಷಣೆ ಹೊಂದಿದಂತಲ್ಲ ಕುಟುಂಬದವರ
ಟ್ರೀಟ್ಮೆಂಟ್ ಕಂಪ್ಲೀಟ್ ಡಿಫ್ರೆಂಟ್ ಆಯಿತು. ನನ್ನ ತಾಯಿ ನನ್ನೇನು ಜಾತಿ ಬಿಟ್ಟಾಗೆ. ಓಕೆ, ಈಗ ನೀವು ರಕ್ಷಣೆ ಹೊಂದಿದ್ರಿ, ನೀವು ಮದುವೆ ಆಗುವಾಗ ನಿಮ್ಮ ಮಿಸ್ಸಸ್ ರಕ್ಷಣೆ ಹೊಂದಿದ್ರಾ? ಇಲ್ಲ. ಮತ್ತೆ ಅವರು ಎಲ್ಲ ಕ್ಯಾಥಲಿಕಲ್ಲೇ ಇದ್ದೆವು. ನಾವು ರಕ್ಷಣೆ ಬಂದು ನಾವು ಮದುವೆ ಆದದ್ದು 2000ರಲ್ಲಿ. ಓಕೆ, ನಾವು ರಕ್ಷಣೆ ಬಂದು 2006ರಲ್ಲಿ. ನೀವು ರಕ್ಷಣೆ ಬಂದು 2006ರಲ್ಲಿ. ನಿಮ್ಮ ಮದುವೆ ಯಾವಾಗ ಆದದ್ದು? ಮದುವೆ 2000ರಲ್ಲಿ. 2000. ಈಗ ನೀವು ರಕ್ಷಣೆ ಬಂದು ನಿಮ್ಮ ಮಿಸ್ಸಸ್ಸಿನ ವಿರೋಧ ಮಾಡಲಿಲ್ವಾ ನಿಮಗೆ? ಎಕ್ಸಾಕ್ಟ್ ಅಂತ ಬ್ರದರ್, ಎಂತ ನನ್ನ ಹೆಂಡತಿಗೆ ಅಂದರೆ ನನ್ನ ಭಾವ, ನನ್ನ ಅಕ್ಕ, ನನ್ನ ತಾಯಿ ಬಂದು, ನನ್ನ ತಾಯಿ ಸಹ ಕುವೈಟಲ್ಲಿದ್ದರು. ಸೊ ತಾಯಿ ಹೇಳಿದರು, ನಿಮ್ಮ ಗಂಡ ಹುಚ್ಚನಾಗಿದ್ದಾನೆ, ಏನೇನೋ ಮಾತಾಡ್ತಾನೆ. ನನ್ನ ಭಾವ ಬಂದು ಹೇಳ್ತಿದ್ರು, ಇವನು ಏನೇ ಅಂತ ಎಂತ ಹೇಳಿದರು. ನನ್ನ ತಾಯಿ ಬಂದು ನನ್ನ ಹೆಂಡತಿಗೆ ಹೇಳಿದರು, ನಿನ್ನ ಗಂಡ ಏನಾಗ್ತಾರೆ ಗೊತ್ತಿಲ್ಲ, ಅವನನ್ನು ರಕ್ಷಣೆ ಆಗಿಬಿಟ್ಟಿದ್ದಾನೆ, ಎಲ್ಲಾದ ಚಿಂತೆ ಇಲ್ಲ, ನೀನು ಮತ್ತು ನಿನ್ನ ಮಗನನ್ನು ಬದಲಿಸಬೇಡ. ಆಗ ಅವಳ ಹೆಂಡತಿ ಹೇಳಿದ್ದು, ನಾಳೆ ನನ್ನ ಗಂಡ ಬಿಟ್ಟು ಹೋದರೆ ನನಗೆ ಸಮಸ್ಯೆ ಆಗ್ತದೆ. ನನ್ನ ಗಂಡ ನನಗೇನು ಸಮಸ್ಯೆ ಮಾಡೋದಿಲ್ಲ, ಅವನು ಏನು ಮಾಡ್ತಾನೆ ಅವನು ಮಾಡಲಿ ಬಿಡಲಿ, ಅದು ಅವನಿಗೆ ಬಿಟ್ಟದ್ದು. ಸೊ ಅವನು ಏನು ಮಾಡ್ತಾನೆ, ನನಗೇನು ಏನು ಸಮಸ್ಯೆ ಇಲ್ಲ. ಆದರೆ ನಮ್ಮ ಮನೆಯವರಿಗೆ, ಬೇರೆಯವರಿಗೆ ಈಗಲೂ ಹೇಳುವಾಗ, ಬಿಲಿವರ್ಸ್ ಹೇಳುವಾಗ ಅವರ ಮುಖಭಾವ ಎಲ್ಲ ಚೇಂಜ್ ಆಗಿಬಿಡ್ತದೆ. ಹೌದು, ಜಾತಿ ಬಿಟ್ಟವ, ಧರ್ಮ ಬಿಟ್ಟವ, ಕುಟುಂಬ ಬಿಟ್ಟವ, ಈಗಲೂ ಅದನ್ನೇ ಮಾತಾಡ್ತಾರೆ. ಆದರೆ ನೀವು ಈಗ ರಕ್ಷಣೆ ಹೊಂದಿದ್ರಿ, ನಿಮ್ಮ ಮಿಸ್ಸಸ್ ರಕ್ಷಣೆ ಹೊಂದಲಿಲ್ಲ. ನೀವು 2006ರಲ್ಲಿ ರಕ್ಷಣೆ ಹೊಂದಿರಿ ಅಲ್ಲ? ಅದು ನಂತರ ಎಷ್ಟು ಸಮಯದ ನಂತರ ನಿಮಗೆ? ಒಳ್ಳೆ ಕ್ವಶನ್ ಬರುತ್ತೆ. ಎಂತ ಗೊತ್ತುಂಟ, 2006ರಿಂದ ನಾನು 1 ವರ್ಷ ಬರ್ತಿದ್ದೆ, ನಾನು ಹೇಳ್ತಿದ್ದೆ. ಆದರೆ ಅವಳು ನನ್ನಲ್ಲಿರುವ ಬದಲನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಪ್ರಾರ್ಥನೆ ಭಾರ, ನಾನು ಸಾಕ್ಷಿ ಹೇಳ್ತಾ ಇದ್ದೆ. ನಾನು ಯಾವಾಗ ಹೇಳುವಾಗ ನನ್ನ ಸಾಕ್ಷಿಯನ್ನು ಅವಳಿಗೆ ಹೇಳ್ತಾ ಇದ್ದೆ, ಅವಳು ವಾಪಸ್ ಮಾಡಲಿಲ್ಲ. ಯಾವಾಗ ನಾನು ಮತ್ತು ಅಲ್ಲಿ ಕನ್ನಡ ಸಭೆಗೆ ಮಂಗಳೂರಿಗೆ ಬರುವಾಗ ಕೆಲವು ಸಭೆಗೆ ಅವಳಿಗೆ ಕೊಂಡೋಗ್ತಿದ್ದೆ. ಸ್ಲೋಲಿ ಅವಳಿಗೆ ಮನಸ್ಸು ಬಂತು. ಒಂದಿನ ಅವಳೇ ಡಿಸೈಡ್ ಮಾಡಿತು, ಮನೆಯೆಲ್ಲ ವಿಗ್ರಹಗಳನ್ನು ಕೊಟ್ಟು ನನ್ನ ಮಗ ಮತ್ತು ತಗೊಂಡು ಎಲ್ಲ ಬಿಸಾಡಿ ಬಿಟ್ಟರು. ಸೊ ಅವಳಿಗೆ ನನಗೆ ಹೆಚ್ಚು ತಾಗಬಲ್ಲ. ಇವತ್ತು ನನ್ನ ಕೊಟ್ಟಿಗೆ ಸೇವೆಯಲ್ಲಿ ದುರಾತ್ಮ ಬಿಡಿಸ್ಲಿಕ್ಕೆ ಸಹ ಮೇನ್ ಇರುವುದು ಅವಳೇ. ಹೆಂಗಸರಿಗೆ ನಾನು ಹೆಚ್ಚು ಕಾರ್ಯ ಮಾಡೋದಿಲ್ಲ, ಅವಳೇ ಬಿಡಿಸ್ತಾಳೆ, ನಾನು ಸ್ವಲ್ಪ ಸೈಡಲ್ಲಿ ನಿಲ್ತೇನೆ. ಇಲ್ಲ ಕೆಲವು ಸರಿ ನಾವು ಒಟ್ಟಿಗೆ ಮಾಡ್ತೇವೆ. ಅಂದರೆ ಈಗ ಜಾಸ್ತಿ ಸಮಯ ನೀವು ರಕ್ಷಣೆ ಜಾಸ್ತಿ ಸಮಯ ಮತ್ತೇನು ಮಾಡಲಿಲ್ಲ, ಅವರು ಕೂಡ ಬೇಗ ರಕ್ಷಣೆ ಹೊಂದಿದ್ದು. 10 ವರ್ಷ ಆಗಿತ್ತು. 10 ವರ್ಷ 6 ವರ್ಷದಲ್ಲಿ ನಾನು ರಕ್ಷಣೆ ಬಂದು, ನಾನು ಕುವೈಟ್ ಬಿಟ್ಟು 2014 ಬಂದೆ. ಅದು ಬಂದದ್ದು ಸ್ಟೋರಿ ದೊಡ್ಡದುಂಟು, ಏಕೆ ಬಂದಿಲ್ಲ ಅಂತ, ಅದನ್ನು ಬೇಕಾದ ಮಾತ್ರ ಹೇಳ್ತೇನೆ ನಾನು. ಅಲ್ಲ, ದೇವರು ನಿಮ್ಮ ಸೇವೆ ಕರೆದ್ರಲ್ಲ, ಕರೆದ ನಿಮಿತ್ತಾಗಿ ಕುವೈಟ್ ಸೇವೆ ಕೆಲಸ ಬಿಟ್ಟು ಬಂದ್ರಿ. ಆದರೆ ಬಂದ ನಂತರ ಇವಳು ನನಗೆ ತುಂಬ ಎನ್ಕರೇಜ್ ಮಾಡ್ತಿದ್ಲು, ಡಿಸ್ಕರೇಜ್ ಮಾಡ್ತಿಲ್ಲ. ಆದರೆ ಅವಳು ನಿನ್ನ ನಂಬಿಕೆ ನಿನ್ನದು, ನನ್ನ ನಂಬಿಕೆ ನನ್ನದು, ಹಾಗೆ ಏನು ಮಾಡ್ತಿರ್ಲಿಲ್ಲ. ಆದರೆ ನಾನು ಎಲ್ಲಿ ಸೇವೆ ನೀವು ಚರ್ಚಿಗೆ ಹೋಗಿ ಅವರೇನು ತಡೆ ಮಾಡ್ತೀನಿ, ನನ್ನೊಟ್ಟಿಗೆ ಬರ್ತಿದ್ಲು, ನನಗೆ ತಡೆ ಮಾಡ್ತಿಲ್ಲ. ನನ್ನೊಟ್ಟಿಗೆ ಸೇವೆ ಬರುವಾಗ ನನ್ನ ಹತ್ರ ಹೇಳ್ತಿದ್ದು, ನಾನೀಗ 14ರಲ್ಲಿ ಡೆಲ್ಲಿಗೆ ಹೋಗಿದ್ದೆ. ಅವಳು ಹೇಳಿದ್ದು ಹೋಗು, ನಾನು ಹೇಳಿದ್ದು 1 ತಿಂಗಳು ಹೋಗ್ತೇನೆ, ಚಿಂತೆ ಇಲ್ಲ ನೀನು ಹೋಗು ಅಂತ. ಬ್ಯಾಗೆಲ್ಲ ಕೊಟ್ಟು ಎಲ್ಲ ಅವಳೇ ಪ್ಯಾಕ್ ಮಾಡಿಕೊಂಡು ಹೋದ್ಲು, ವಾಪಸ್ ಮಾಡಲಿಲ್ಲ. ಅವಳಿಗೆ ಅಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು, ಅಂದರೆ ಗಂಡ ಹೇಳಿದ್ರೆ ಸಹ ಸುಳ್ಳು ಹೇಳುದಿಲ್ಲಲ್ಲ. ಒಬ್ಬ ಮನುಷ್ಯರನ್ನು ಟ್ರಸ್ಟ್ ಮಾಡಬೇಕಾದ್ರೆ ಅವನು ತಪ್ಪು ಹೇಳುದಿಲ್ಲ, ಅವಳಿಗೆ ಗೊತ್ತಿರ್ತಲ್ಲ. ಹಾಗೆ ಅದಕ್ಕೆ ಹೇಳ್ಬೇಕಾದ್ರೆ ಬದ್ರೆ ಅದೊಂದು ಸ್ಟೋರಿ. ಅವರು ಎಷ್ಟು ವರ್ಷದ ನಂತರ ರಕ್ಷಣೆ ಬಂದಿದ್ರು? ಅದು 10 ವರ್ಷ, 2016ಗೆ. 2010ರಲ್ಲಿ 16ರಲ್ಲಿ 14 ಅಂದರೆ ನಾನು ಅಲ್ಲಿ ಗಲ್ಫಲ್ಲಿ ಇದ್ದಲ್ಲ, ನನಗೆ ಹೆಚ್ಚು ಹೇಳಲಿಕ್ಕೆ ಆಗ್ತಿಲ್ಲ. 2 ವರ್ಷಕ್ಕೆ ಒಂದ್ಸರಿ ಬರ್ತಿದ್ದೆ. ಬಂದ ಕಾರಣ ಹೇಳ್ತೇನೆ ಬ್ರದರ್, ಏಕೆ ಬಂದ್ಲು ಅಂತ. ಒಂದ್ಸರಿ ಅಂತ ಇರ್ಬೋದು, ನಾನು 2015ರಲ್ಲಿ ಓಕೆ ಒಂದು ಹೆಂಗಸು ಇತ್ತು, ಒಂದು ಮನೆಗೆ ಹೋಗ್ತಿದ್ದೆ. ಆ ಹೆಂಗಸಿಗೆ ಒಂದು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡುವಾಗ ಅವರಿಗೆ ಸ್ವಲ್ಪ ಗುಣ ಆಯಿತು. ನನಗೆ ಒಂದು ಯಾರನ್ನು ಬಿಡುದಿಲ್ಲ. ನಾನು ಪ್ಲೈನಲ್ಲಿ ಕೂತ್ಕೊಂಡ್ರು ಸಾಕ್ಷಿ ಹೇಳ್ತೇನೆ ಯೇಸುವಾಗೆ, ಟ್ರೈನಲ್ಲಿ ಕೂತ್ಕೊಂಡ್ರೆ ಹೇಳ್ತೇನೆ, ಬಸ್ಸಲ್ಲಿ ಹೇಳ್ತೇನೆ, ಸೈಡಲ್ಲಿ ಎಲ್ಲೂ ಬಿದ್ದರೆ ನನ್ನ ಹತ್ರ ಯಾರು ಇದ್ದಿದ್ರೆ ಅವು ಯಾವ ಜಾತಿ ಒಂದು 5 ನಿಮಿಷದಲ್ಲಿ ಪರಿಚಯ ಮಾಡಿಕೊಂಡು ಅವರನ್ನು ನಾನು ಕೈಯಲ್ಲಿ ಇಡ್ತೇನೆ. ಅದು ನನ್ನದು ಗಾಡ್ ಪ್ಲಸ್ ಪಾಯಿಂಟ್. ಈಗೆಂತ ಇದ್ರ ನಾನು ಒಂದು ಕಡೆ ಹೋಗುವಾಗ ನಾನು ಅದೇ ಆ ಮನುಷ್ಯನ ಗಣೇಶ್ ಅಂತ. ಸೊ ಆ ಮನುಷ್ಯರಿಗೆ ಎಂತ ಇದೆ ಹೇಳಿದರೆ, ಪ್ರಾರ್ಥನೆ ಮಾಡಿದ್ದೆ. ಅವರು ಒಂದು ಹೇಳಿದ್ದು, ನನ್ನ ಒಂದು ಮಗಳಿದ್ದಾಳೆ ಶೀತಲ್ ಅಂತ ಮಗಳು ಹೇಳಿದ್ರು. ಅವಳು ಯಾವಾಗ ಬಂದು ಬೈತಾಳೆ ಮತ್ತು ನಾರ್ಮಲ್ ಆಗ್ತಾಳೆ. ನಾನು ಹೇಳಿದೆ, ಈ ಕಾಲದ ಮಕ್ಕಳೆಲ್ಲ ಹೆಣ್ಣು ಮಕ್ಕಳು ಅದೇ, ಅದರಲ್ಲಿ ಏನು ಹೇಳಿದ್ರು. ನಾನು ಹೇಳಿದೆ, ಎಲ್ಲಿದ್ದಲ್ಲ ಮಗಳು? ಹೇಳಿದರು, ಮಗಳು ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾಳೆ. ನಾನು ಹೇಳಿದರೆ, ಅವ್ರು ಬರುವಾಗ ನಾನು ಒಂದು ಕಾಲ್ ಮಾಡಿ ಅಂತ ಹೇಳಿದೆ. ಸೊ ಇದು ನನಗೆ 2015ರಲ್ಲಿ ಕಾಲ್ ಬಂತು. ಆಗ ಅವಳು ರಕ್ಷಣೆ ಬರಲಿಲ್ಲ. ಸೊ ಅವ್ರ ಮನೆಗೆ ಕರೆದ್ರು, ನನ್ನ ಮಗಳು ಬಂದಿದ್ದಾರೆ, ಬನ್ನಿ ಅಂತ ನಾನು ಹೋದೆ. ಇವಳು ಹೇಳಿದ್ದು ಮಂಗಳೂರಲ್ಲಿ. ಓಕೆ, ನಾನೆಂತ ಹೇಳಿದೆ, ಇವಳು ಹೇಳಿದ್ದು, ನಾನು ಸಹ ಸೀರಿಯಸ್ ಆಗಲಿಲ್ಲ, ಅವಳು ಸೀರಿಯಸ್ ಇಲ್ಲ, ನೀನು ಬರುವಾಗ ಒಂದು ಸಕ್ಕರೆ ತಂದು ಬಾ ಅಂತ ಹೇಳಿ. ನಾನು ಸಹ ಏನು ಪ್ರಿಪೇರ್ ಬೈಬಲ್ ತಗೊಂಡು ಹೋದೆ. ಸೊ ಹೋಗುವಾಗ ಅವರ ಮಗ ಆಫ್ರಿಕಾದಲ್ಲಿ ಕೆಲಸ ಮಾಡ್ತಿದ್ದ. ಅವನು ಅವಳ ತಂಗಿಯನ್ನು ಶೀತಲನ್ನು
ಬೆಂಗಳೂರಿಂದ ಮಂಗಳೂರಿಗೆ ತಂದಿದ್ದ. ಸೊ ನಾನು ಬಂದು ಕೂತ್ಕೊಂಡೆ. ಆಗ ನಾನು ಫಸ್ಟ್ ಬಂದು ಹೇಳಿದೆ, ಅವ್ರು ಹೇಳಿದರು ನಿಮ್ಮ ಮಗಳಿಗೆ ಒಂದು ಪ್ರಾರ್ಥನೆ ಮಾಡಿ ಅಂತ. ಸೊ ನಾನೆಂತ ಹೇಳಿದೆ, ಅವರ ಅಣ್ಣ ಇದ್ದ, ಅವನಿಗೊಂದು ಮೂಗಲ್ಲೆಲ್ಲ ಬರ್ತಿದ್ದು, ಅಂದರೆ ಕ್ಲೈಮೇಟ್ ಚೇಂಜ್ ಆಗಿತ್ತಲ್ಲ, ಅವರಿಗೆ ಪ್ರಾರ್ಥನೆ ಮಾಡಿದೆ ಅಂತ ನಿಮಗೆ ಪ್ರಾರ್ಥನೆ ಮಾಡ್ತಾರೆ ಹೇಳಿದೆ. ನಾನು ಹೋಗಿ ಅವಳಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್. ಅವಳಿಗೆ ಪ್ರಾರ್ಥನೆ ಮಾಡುವಾಗ ಅವ್ರ ಗುಣ ಆದರು. ಇವಳ ಹತ್ರ ನಿಂತುವಾಗ ಇವಳು ಹೇಳಿದರು, ಅಂಕಲ್ ಇವರ ಮುಂದೆ ನನ್ನನ್ನು ನಿಲ್ಲಿಸಬೇಡ ಅಂತ. ಇವರ ಮುಖ. ಆಗ ಅಣ್ಣ ಹೇಳಿದ, ನೀವು ಹೋಗಿ ನಿಕ್ಲಿ ಪೋಲೆ ತುಳು ಭಾಷೆಯಲ್ಲಿ ಹೇಳಿದ ಹೋಗಿ ಅಂತ. ನಾನು ಹೇಳಿದೆ. ಆಗ ತಂದೆ ಗಣೇಶನ ಹಿಂದೆ ಹೇಳಿದ್ದು, ನೀವು ನಿಲ್ಲಿ ಅಂತ ಹೇಳಿದರು. ನಾನು ಮುಂದೆ ನಿಂತೆ. ಮುಖ ನೋಡು 5 ನಿಮಿಷದಲ್ಲಿ ಆ ಹುಡುಗಿ ಭಾರಿ ಚೆನ್ನಾಗಿ ಹುಡುಗಿದ್ದೆ. 28-21 ಹುಡುಗಿ, ತುಂಬ ಬೆಳೆದಿದ್ದಾಳೆ. ಕಪ್ಪಾಗಲಿ ಸ್ಟಾರ್ಟ್ ಅಲ್ಲ ಅವಳು ಮುಖ, ಕಣ್ಣು ಹೊರಗೆ ತರಲಿಕ್ಕೆ ಸ್ಟಾರ್ಟ್ ಆಯಿತು. ನಾನು ಅದರದ್ದೇ ಮೊದಲು ಏನು ತೆಗೆದೆ, ದೇವರೇ ನಾನು ಕುವೈಟಲ್ಲಿರುವಾಗ ನನ್ನ ಸೇವಕರು ಅನೇಕ ದುರಾತ್ಮ ಬಿಡಿಸಿದ್ದು, ದೇವರೇ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದೆ. ಯಾವಾಗ ಬೇಕಾದ್ರೆ, ದೇವರೇ ನನ್ನ ಅಭಿಷೇಕ ಒಂದು ಚಾನ್ಸ್ ಕೊಡಿ, ಒಂದು ದುರಾತ್ಮ ಬಿಡಿಸಲಿಕ್ಕೆ ಚಾನ್ಸ್ ಕೊಡಿ ಅಷ್ಟೇ ಅಂತ ನಾನು ಯಾವಾಗ ಕೇಳ್ತಿದ್ದೆ. ಇದು ಅನೇಕ ವರ್ಷ ನನ್ನ ಆಸೆ. ಈಗ ಒಂದು ಚಾನ್ಸ್ ಬರ್ತಾ ಉಂಟು, ಈ ದುರಾತ್ಮ ಬರ್ತಾ ಇದೆ. ನಾನು ಬರುವಾಗ ಈ ಮುಖ ಎಲ್ಲ ಬದಲಾಯಿತು. ದೊಡ್ಡ ಸ್ಟೋರಿ 4 ಗಂಟೆ ಇದು, ನಾನು ಶಾರ್ಟಾಗಿ ಹೇಳ್ತೇನೆ. ಮುಖ ಎಲ್ಲ ಬದಲಾವಣೆ ಆಯಿತು, ಕಣ್ಣೆಲ್ಲ ಹೊರಗೆ ಬರಲಿಕ್ಕೆ ಆಯಿತು. ಈಗ ನನಗೆ ಭಯ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಹುಡುಗಿ ಏನಂದರೆ, ನಾನು ಚಿಕ್ಕದಿರುವಾಗ ಒಂದು ಎಕ್ಸೋರ್ಸಿಸಮ್ ಪಿಕ್ಚರ್ ನೋಡಿದ್ದೆ, ಅದರಲ್ಲಿ ಎಕ್ಸಾಕ್ಟ್ಲಿ ಮಾಡ್ತಿದ್ದು ಕಣ್ಣೆಲ್ಲ ಹೊರಗೆ ಹಾಕಿ. ನನಗೆ ಹೆದರಿಕೆ ಆಯಿತು. ಆದರೆ ಎಂತ ಇದು ಗೊತ್ತಾ, ಆಸೆಲ್ಲ ಉಂಟು, ದೇವರದ ಕೇಳ್ತಿದ್ದೆ, ನಾನು ಬಿಟ್ಟು ಹೋಗಬೇಕಲ್ಲ. ನಾನು ಕೂತ್ಕೊಂಡೆ. ಆಗ ತುಂಬ ನನ್ನನ್ನು ಆ ಟೈಮಲ್ಲಿ ಆ ಹುಡುಗಿ ಮೈಯಲ್ಲಿದ್ದು ಮುಸ್ಲಿಂ ಹುಡುಗಿ ಶಕೀನಾ ಅಂತ. ಹುಡುಗಿ ಹೆಸರು ಶಕೀನಾ, ಇವಳು ಶೀತಲ್ ಅಂತ. ಈಗ ನನಗೆ ಕನ್ಫ್ಯೂಸ್, ಶೀತಲ್ ಯಾರು ಶಕೀನಾ ಯಾರು ಅಂತ. ಆಗ ಅವಳು ಹೇಳ್ತಾಳೆ, ಮನುಷ್ಯ ಒಂದು ಹುಡುಗಿದ ಹೆಸರು ನೆನಪಿಡ್ಲಿಕ್ಕೆ ಆಗದಿದ್ದರೆ ನೀನು ನನ್ನನ್ನು ಓಡಿಸ್ತೀಯಾ? ನಾನು ಎಷ್ಟೋ ವರ್ಷದ ಅವಳೊಳಗೆ ಇಟ್ಟಿದ್ದೆ, ನೀನಂತ ತೆಗೆಯುವುದಂತ. ತುಂಬ 1 ಗಂಟೆ ನನಗೆ ತಿರುಗಿಸ್ತು. ನನಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಬಿಡುವುದಿಲ್ಲ ಅಂತ. ಸೊ ನನಗೆ ಒಂದು ವಾಕ್ಯ ಆಯಿತು, ಯಾವ ನೆನಪಾಗಲಿಲ್ಲ. ಲೋಕಕ್ಕಿಂತ ನಿನ್ನಕ್ಕಿಂತ ನನಗೆ ದೊಡ್ಡದು ಅಂತ ಹೇಳಿಬಿಟ್ಟೆ. ಆಗ ಡಲ್ ಆಯ್ತು. ಅದು ಡಲ್ ಆಗುವಾಗ ನನಗೆ ಗೊತ್ತಾಯಿತು, ಇದು ಸಬಕ್ ಸ್ಮೂತ್ ಆಗಿದೆ. ನಂತರ ಅವಳು ನಾರ್ಮಲ್ ಆದರೂ ನನಗೆ ಭಾರಿ ಖುಷಿ. ದೇವರೇ ಒಂದು ಚಾನ್ಸ್ ಕೊಟ್ಟೆ ಅಲ್ಲ, ಆಯ್ತಲ್ಲ, ಭಾರಿ ಖುಷಿ ಡ್ಯಾನ್ಸ್ ಮಾಡುವಾಗ ಅಂತ ಆಯ್ತು. ಅವಳು ಹೇಳಿತು, ನಾನು ಇಲ್ಲಿ ಹೋಗ್ತೇನೆ ಅಂತ, ಇದಕ್ಕೆ ನಮ್ಮದು ಟಾಯ್ಲೆಟಿಗೆ ಹೋಗಿ ಬರ್ತೇನೆ. ನಾನು ಹೇಳಿದೆ, ಅಣ್ಣನಿಗೆ ಹೇಳಿದೆ ಲಾಕ್ ಮಾಡಲಿಕ್ಕೆ ಬಿಡಬೇಡಿ, ಅವಳು ಹೋಗಲಿ ಅಂತ. ಹೋಗಿ ಬಂದ್ಲು. ಬಸ್ ಹೋಗಿ ಬರುವಾಗ ಅವಳು ಕುತ್ಕೊಂಡು ನಗಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಎನ್ನಿಸಿದ್ಯಾ, ನಾನು ಹೋಗಿದ್ಯಾ, ನಾನು ಹೋಗಲಿಲ್ಲ ಅಂತ. ಸುಮಾರು ಅದನ್ನು ಹೇಗೆ ಸಹ ಮುಸ್ಲಿಂ ಆ ಸೆಕೆಂಡ್ ಹೋಗಿಬಿಟ್ಲು. ಈಗ ನನಗೆ ಆಸೆ ಆಯಿತು, ಎಲ್ಲ ಬಿಟ್ಟು ಬ್ರದರ್ 1ರಿಂದ 1 ನಿಜ. ಮೈಕಲ್ ಒಬ್ಬ ಹೇಳಿದ, ನನ್ನನ್ನು 7 ಮರ್ಡರ್ಸ್ ಮಾಡಿದೆ ಅಂತ. ನಾನೇಲೆ ಮರ್ಡರ್ ಮಾಡಿರ್ಬೋದು, ಈಗ ಜೀವಂತ ಇಲ್ಲ, ನಡ್ಕೊಂಡು ಹೋಗಂತ. ಹಾಗೆ ಮುಸ್ಲಿಂ ಹೆಂಗಸರು ಬಂದರು, ಸ್ಪಿರಿಟ್ ಎಲ್ಲ ಎಕ್ಸಾಕ್ಟ್ಲಿ ಒಬ್ಬಳ ಮೇಲೆ ಸುಮಾರು ಅವಳು ಮಾಡಲಿಕ್ಕೆ. ಮುಸ್ಲಿಂ ಚೈನೀಸ್ ಎಲ್ಲ ಬಂದು ಸುಮಾರು 4 ಗಂಟೆ ಆಯಿತು. ನನಗೀಗ ಆಶ್ಚರ್ಯ, ಒಂದು ಹುಡುಗಿದು ಇಷ್ಟು ಆತ್ಮಗಳು ಬರಲಿಕ್ಕೆ ಹೇಗೆ ಚಾನ್ಸ್ ಅಂತ. ಅವಳು ಹೇಳಿದರು, ನಾನು ಗೇಮ್ ಆಡ್ತಿದ್ದೆ 2017 ಅಗ್ನಿಸಲ್ಲಿ ಗೇಮ್ ಆಡ್ತಿದ್ದೆ, ದುರಾತ್ಮ ಕಲಿಸುವ ಒಂದು ಗೇಮಲ್ಲಿ ಬೆರಳಿಟ್ಟೆ. ಅದ ನಂತರ ಸ್ಮಶಾನಕ್ಕೆ ಹೋಗಿ ಹೇಳಿದ್ಲಂತೆ, ಎಲ್ಲ ದುರಾತ್ಮನೇ, ಎಲ್ಲ ನನ್ನೊಳಗೆ ಬನ್ನಿ ಅಂತ. ಈಗ ದುರಾತ್ಮ ಹೇಳ್ತೇವಂತು, ನಾನು ಕರೀಲಿಲ್ಲ, ಇವಳು ಕರೆದಳು. ಇವಳು ಒಳ್ಳೆ ಹುಡುಗಿ, ಆದರೆ ಇವಳು ಪರ್ಮಿಷನ್ ಕೊಟ್ಟ ಕಾರಣಕ್ಕೆ 2005ರಿಂದ 2015 10 ವರ್ಷ ಹುಡುಗಿ ಲೈಫ್ ಹಾಳಾಗಿಬಿಟ್ಟಿತ್ತು. ದೇವರಿಗೆ ಸ್ತೋತ್ರ. ಇದು ನಾನು ಕೇಳಿದ ಒಂದು ಆತ್ಮ, ದೇವರು ಕೊಟ್ಟದ್ದು 1000 ಆತ್ಮ. ದೇವರಿಗೆ ಸ್ತೋತ್ರ. ಅದರಿಂದ ಹಿಡಿದುಕೊಂಡು ಸುಮಾರು 40-42 ಆತ್ಮಗಳನ್ನು ತಂದೆ ಎಲ್ಲ ದುರಾತ್ಮ ಪೀಡಿತರೇ ಬಂದರು. ಇವತ್ತೆಲ್ಲ ಸಭೆಯಲ್ಲಿದ್ದಾರೆ. ಎಲ್ಲಿ ಕೊಡಿದ ಹಾಸನದಲ್ಲಿ ಸಹ ನೋಡಿದ್ದೇನೆ, ಚಿಕ್ಕಮಗಳೂರಿನ ಕಳಸದಲ್ಲಿ ನೋಡಿದ್ದೇನೆ. ಎಷ್ಟೋ ಜನ ದೇವರು ನನಗೆ ಯಾರೆಲ್ಲ ಆಗ ನಾನು ಮೊದಲು ನಾವು ನಿರ್ವಹಿಸಿದರೆ ಕೇಳ್ತಿದ್ದು, ನನ್ನ ಕಾಲದಲ್ಲಿ ನನಗೆ ಚಿಕ್ಕ ಪ್ರಾಯದಲ್ಲಿ ಹೋದ ಕಾರಣ ನನಗೆ ಅದ್ಭುತ ನೋಡಲಿಕ್ಕೆಲ್ಲ. ಈಗ ನನಗೆ ಅನಿಸ್ಲಾಯಿತು, ಈ ಅದ್ಭುತ ನನ್ನನ್ನು ಫಾಲೋ ಮಾಡ್ತಿದ್ದಾರೆ. ಒಂದು ಅದ್ಭುತ ನೋಡಲಿಕ್ಕೆ ನಾನು ಕಾಯ್ತಾ ಇದ್ದೆ. ಇವತ್ತು ದೇವರು ಅದ್ಭುತವಾಗಿ ಅನೇಕ ಜನರನ್ನು ಮುಟ್ತಾ ಇದ್ದಾರೆ. ಅಂದರೆ ನಾನು ಸ್ಟಾರ್ಟಲ್ಲಿ ಎಣಿಸಿದ್ದು ಫೇಸ್ಬುಕ್ಕಲ್ಲಿ 1 ತಿಂಗಳಲ್ಲಿ ನಡೀತೇನೆ, ನಂತರ ಬಂದ್ ಮಾಡ್ತೇನೆ ಅಂತ. ದೇವರು ಆ ಟೈಮಿಂದ ಸುಮಾರು 15 ವರ್ಷದಿಂದ ನಡೀತಾ ಇದ್ದಾರೆ. ಅನೇಕ ಜನರು ಅಮೆರಿಕ, ಆಫ್ರಿಕಾ, ಬೇರೆ ಬೇರೆ ದೇಶಗಳು ಮುಟ್ತಾ ಇದ್ದಾರೆ ಸಾಕ್ಷಿ ಮೂಲಕ. ದೇವರಿಗೆ ಸ್ತೋತ್ರ. ದೇವರಿಗೆ ಸ್ತೋತ್ರ. ಹಾಗೆ ಅಂದರೆ ಈಗ ನೀವು ಊರಿನಲ್ಲಿ ಎಷ್ಟು ವರ್ಷ ಆಯ್ತು ಊರಿಗೆ ಬಂದು? ನೀವು ಸುಮಾರು 10 ವರ್ಷ ಆಯ್ತು. 10 ವರ್ಷ ನಡೀತದೆ. ಈಗ ಊರಲ್ಲಿ ಏನು ಮಾಡ್ತಿದ್ದೀರಿ ನೀವು? ಊರಲ್ಲಿ ಬ್ರದರ್ ಈಗ ಅಂತಂದ ನನಗೆ ಸ್ಟಾರ್ಟಿಂಗ್ ಅಂದರೆ ನಾನು ಏನಂದರೆ ಯಾರು ಕರೀತಾರೆ ಸಹ ಬರ್ತಿದೆ. ನನಗೆ ಹೆಚ್ಚಾಗಿ ಅಂದರೆ ಜನರು ಕರೀತಾರೆ ಪ್ರಾರ್ಥನೆ ಮಾಡಲಿಕ್ಕೆ, ಆಸ್ಪತ್ರೆಗೆ ಕರೀತಾರೆ, ಎಷ್ಟೋ ಜನ ಜೂನ್ ಆಗ್ತಾರೆ. ಅಂದರೆ ಸಾಕ್ಷಿಗಳು ಕೇಳ್ತಾರೆ. ನಮ್ಮ ಫ್ರೆಂಡ್ಸ್ಗಳಿಗೆ ಅನೇಕರು ಬಿಡುಗಡೆ ಕೊಟ್ಟ ತನಕ ಆ ಸಾಕ್ಷಿ ನೋಡಿ ಒಬ್ಬರಿಂದ ಒಬ್ಬರು ಹೇಳ್ತಾರೆ, ಯಾವ ಏರಿಯಾದಲ್ಲಿ ನಾನು ಕ್ಯಾಥಲಿಕ್ ಇದ್ದಾರಲ್ಲ, ಈಗ ಎಂತ ಹೇಳ್ತಾರೆ ಗೊತ್ತುಂಟಾ, ವಿಲ್ಸನ್ ಇದ್ದ ಅವನನ್ನು ಕಳಿಸಿ ಅಂತ. ಓಕೆ.
ಈಗ ನಾನು ಒಂದು ಕೇಳಲಿಕ್ಕೆ ಮರ್ತದ್ದು, ನೀವೀಗ ನಿಮ್ಮ ಜೀವಿತದಲ್ಲಿ ಅದ್ಭುತ ಆಯ್ತು ಕುವೈಟ್ನಲ್ಲಿ. ಫಸ್ಟಿಗೆ ನೀವು ಚರ್ಚ್ ಹೋಗುವಾಗ ನೀವು ದೇವರ ಹತ್ರ ಮಾತಾಡಿ ನಾನು ಮುಂದೆ ಕರೆಯಬೇಕು, ಮುಂದೆ ಕರೆದು ಆದ್ರೆ ನೀವು ರಕ್ಷಣೆ ಹೇಗೆ ಯಾವಾಗ ಹೊಂದಿದ್ರಿ? ಅದ ನಂತರ ಸುಮಾರು 4-6 ತಿಂಗಳಿಂದ ತಗೊಂಡಿದ್ದೆ. 6 ತಿಂಗಳು ಅಲ್ಲಿ ತಗೊಂಡಿದ್ದೆ. ನೀವು ಯೇಸುಸ್ವಾಮಿ ಸ್ವಂತ ರಕ್ಷಕ ಅಂಗೀಕಾರ ಮಾಡಿ ದೀಕ್ಷಾ ಅದನ್ನ ಹೇಳಿದ್ರು. ಪಾಸ್ಟ್ ಹೇಳಿದ್ರು ಯಾರಿಗೆ ರಕ್ಷಣೆ ಆಗ್ಬೇಕಾದ್ರೆ ತಗೊಳ್ಳಿ ಅಂತ. ನನಗೆ ಹೆದರಿಕೆ ಅಂದ್ರೆ ನಾನು ಅಕ್ಕನ ಮನೆ ನಿಲ್ತಿದ್ದೆ, ಹೋಗಿ ರಕ್ಷಣೆ ತೊಂಡೆ, ಎಲ್ಲ ಡ್ರೆಸ್ ಹೋಗಿ ವಾಷಿಂಗ್ ಮಿಷಿನ್ ಆಗಿಬಿಟ್ಟೆ, ಯಾರನ್ನ ಕೇಳಿಲ್ಲ, ದೀಕ್ಷಾ ಸ್ನಾನ. ಆದ್ರೆ ಯಾರನ್ನು ಸಹ ಎಲ್ಲರ ಮುಂದೆ ಹೇಳಿದೆ ನಾನು ದೀಕ್ಷೆ ತಗೊಂಡೇನೆ, ಯಾರ ಹತ್ರ ತಿರಸ್ಕಲಿಲ್ಲ. ಎಲ್ಲ ಯಾರ ಮುಂದೆ ಸಹ ಹೇಳುವಾಗ, ನಾನು 8 ದಿವಸ ಈಗಲೂ ಹೇಳುವಾಗ ಎಲ್ಲ ಯಾರ ಕ್ಯಾಥಲಿಕ್ ಪಾದ್ರಿಗಳ ಮುಂದೆ ಆಗಲಿ ಯಾರ ಮುಂದೆ ಆಗಲಿ ಹೇಳದೆ ಬಿಡಲಿಲ್ಲ. ಎಲ್ಲರ ಮುಂದೆ ನಾವು ಹೇಳಿದ್ದೇವೆ ರಕ್ಷಣೆ ಹೊಂದಿದೆ. ಯಾರ ಹತ್ರ ನಾವೇನು ಅದಕ್ಕೆ ಹೈಡ್ ಮಾಡಬೇಕು, ಸುಳ್ಳು ಹೇಳಿಲ್ಲ, ಎಲ್ಲರ ಮುಂದೆ. ಅದಕ್ಕಾಗಿ ದೇವರು ನಮ್ಮನ್ನ ಮೇಲೆ ಕೆತ್ತಿದ್ದಾರೆ. ಈಗ ನೀವು ಊರಿನಲ್ಲಿ ಏನು ಮಾಡ್ತಾ ಇದ್ದೆ ಸೇವೆಗೆ? ಈಗ ನೀವು ಊರಿನಲ್ಲಿ ಯಾವ ಚರ್ಚ್ ಹೋಗ್ತೀರಿ ಮಂಗಳೂರಿನಲ್ಲಿ? ವರ್ಡ್ ಆಫ್ ಕ್ರೈಸ್ಟ್ ಮಿನಿಸ್ಟ್ರಿ ಅಂತ ಪಾಸ್ಟರ್ ಪ್ರವೀಣ್ ನನ್ನ ಸೇವೆಯಲ್ಲಿ ಇದ್ದಾರೆ. ಪಾಸ್ಟರ್ ಪ್ರವೀಣ್ ಅಂತ ಸುಮಾರು ನಾನು 5.5 ವರ್ಷದಿಂದ ಇಲ್ಲಿ ಅವರ ಸಭೆ, ಅದರ ಮೊದಲು ಬೇರೆ ಸಭೆ ಎಂಡ್ ಟೈಮಲ್ಲಿ. ಸೊ ಅದು 5 ವರ್ಷ ಅಷ್ಟೇ. ಈಗ ಅಲ್ಲಿ ಹೋಗ್ತಾ ಇದ್ದೀರಿ? ಅಲ್ಲಿ ಹೋಗಿ ಈಗ ಅವ್ರ ಜೊತೆಯಲ್ಲಿ ಸೇವೆಗೆ ಹೋಗ್ತಾ ಇದ್ದೀರಾ ಅಲ್ಲ ಹೇಗೆ? ಇಲ್ಲ, ನಮ್ದು ಬ್ರದರ್, ನಮ್ದು ಬೇರೆ ಸೇವೆ. ಅವ್ರದ್ದು ಹೇಳಿದ್ರೆ ನಾನು ಹೋಗ್ತೇನೆ, ಆದ್ರೆ ನನ್ನ ಸೇವೆ ಅಂದ್ರೆ ಅವರ ಅಂಡಲ್ಲಿ ಇದ್ದೇವೆ, ಆದ್ರೆ ಸೇವೆ ಕರೆದಾಗೆ ನಮ್ದು ನನಗೆ ನನ್ನ ಕಾಂಟ್ಯಾಕ್ಟ್ ಜಾಸ್ತಿ ಉಂಟು ಫೇಸ್ಬುಕ್ ವಾಟ್ಸಪ್ ಅಲ್ಲಿ ಎಲ್ಲ. ಸೊ ಅವ್ರು ಯಾರಾದ್ರೂ ಕರೆದ್ರೆ ಅಂದ್ರೆ ಜನರು ಬೇರೆ ಸಾಕ್ಷಿ ಹೇಳ್ತಾರಲ್ಲ. ಈಗ ನೀವು ಅಂದ್ರೆ ಆಯ್ತು ಕೆಲ ವರ್ಷ ಆಯ್ತು ನೀವು ಈಗ ರಕ್ಷಣೆ ಬಂದು ಸುಮಾರು 20 ವರ್ಷ ಆಗ್ಲಿಕ್ಕೆ ಆಯ್ತು. 20 ವರ್ಷ ಮೇಲಾಯ್ತು ಅಲ್ಲ? ಹೌದು. ನೀವು ಅಂದ್ರೆ ನೀವು ಕುವೈಟ್ನಲ್ಲಿ ರಕ್ಷಣೆ ಅಂದ್ರೆ ಈಗ ಇವರ ಸಭೆ ಬಂದು 5 ವರ್ಷ, ಅದರ ನಂತರ ಬೇರೆ ಸಭೆಯಲ್ಲಿ. ಹೌದು. ಓಕೆ. ಅಂದ್ರೆ ಈಗ ನಿಮ್ಮ ಕಾಂಟ್ಯಾಕ್ಟ್ ತುಂಬಾ ಇದೆ, ಅದು ಮುಂಚಿನಿಂದ ಬಂದ ಕಾಂಟ್ಯಾಕ್ಟ್, ಹಾಗೆ ನಿಮಗೆ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಪ್ರೇಯರ್ಗಾಗಿ. ಓಕೆ. ಈಗ ಮುಂದೆ ಏನು ಯೋಚನೆ ನಿಮ್ದು? ನಾನು ಒಂದೇ ಯೋಜನೆ ಬ್ರದರ್, ದೇವರನ್ನು ಅನೇಕರಿಗೆ ಮುಟ್ಟಿಸಬೇಕು. ನಾಗಂತ ವಾಕ್ಯ ಹೇಳ್ತಲ್ಲ, ದೇವರ ಆಕ್ಟ್ಸ್ 1:8 ಪವಿತ್ಮಭರಿತರಾಗಿ ಯೆರೂಸಲೇಮಿ ಯುದಯದಲ್ಲಿ ಸಮರದಲ್ಲಿ ಲೋಕದ ಕಟ್ಟ ಕಡೆ ಹೋಗಿ ನೀವು ಸಾಕ್ಷಿಗಳಾಗಬೇಕು. ನಾನು ಒಂದೇ ಆಸೆ, ಕೆಲವರಿಗೆ ವಾಕ್ಯ ಕೊಡ್ಲಿಕ್ಕೆ ತುಂಬಾ ಜನ ಇದ್ದಾರೆ ಸರ್. ಸಾಕ್ಷಿ ಹೇಳುವಾಗ ಜನರಿಗೆ ನೆನಪಿರ್ತದೆ, ವಾಕ್ಯ ಹೇಳಿದ್ರೆ ನೆನಪಿರುವುದಿಲ್ಲ. ಆದ್ರೆ ಸಾಕ್ಷಿಗಳು ಹೇಳುವಾಗ ತುಂಬಾ ಜನರಿಗೆ ಮುಟ್ತದೆ. ಈ ಸಾಕ್ಷಿ ಅಂದ್ರೆ ನಾನು ಬೆಳಗ್ಗೆ ಜನ ಹೇಳಿದೆ, ನನ್ನ ಅಂಟಿ ಇದ್ದಾರೆ ಇಲ್ಲಿ ಶಂಕರ್ಪುರದಲ್ಲಿ, ಈ ರೋಡಿಂದ ಮುಂದೆ ನೀವು ಮೇನ್ ರೋಡ್ ಕೆನರಾ ಬ್ಯಾಂಕಿನ ಮುಂದೆ ಆ ಸೈಡಲ್ಲಿ ಒಂದು ಇದ್ದಾರೆ ನನ್ನ ಆಂಟಿ MLS ಅಂತ. ಶಿರ್ವದಲ್ಲಿ ಸುಮಾರು 30-35 ವರ್ಷ ಅಲ್ಲಿ ಟೀಚರ್ ಮಾಡಿ ಈಗ ರಿಟೈರ್ಡ್ ಆಗಿದೆ. ಸೊ ಒಂದಿನ ಎಂದರೆ 2000 ನಂಗೆ ಬರೆದ್ರೆ 2010ರಲ್ಲಿ ಕಾಣ್ತದೆ. ಸೊ ಏನಾಯ್ತು ಗೊತ್ತಂದ್ರೆ, ನಾನು ಬೈಬಲ್ ಓದ್ತಾ ಇದ್ದೆ. ಬೈಬಲ್ ಓದುವಾಗ ನನ್ನ ದೇವರು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿ, ಆತ್ಮ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿಲ್ಸನ್, ನೀನು ಊರಿಗೆ ಹೋದ ನಂತರ ಈ ಅವರ ಮಾವ ಇದ್ದಾರೆ, ಗಂಡನ ತಂದೆ, ಸುಮಾರು 10-15 ವರ್ಷದಿಂದ ಅವರು ಬೆಡ್ ರೀಡನ್ ಆಗಿದ್ದಾರೆ. ಸೊ ಎಲ್ಲ ಮಾಡೋದು ಅದರಲ್ಲಿ, ಇಲ್ಲೇ ಹತ್ತಿರ ದೂರ ಇಲ್ಲ. ಸೊ ನಾನೆಂತ ಹೇಳಿದೆ, ದೇವರು ನನಗೆ ಹೇಳಿದ್ರು ನೀನು ಹೋಗು ಅಂತ. ಸುಮಾರು 1 ವರ್ಷ ನಂತರ ನಾನು ಊರಿಗೆ ಹೋಗ್ಲಿಕ್ಕೆ 2011ರಲ್ಲಿ ನಾನು ಪುನಃ ಬೈಬಲ್ ಓದುವಾಗ ಸಡನ್ ದೇವರು ಹೇಳಿದರು, ನೀನು ಹೋಗಿ ಕಾಲಿಟ್ಟ ನಂತರ ಅವರ ಆತ್ಮ ಅನ್ಕೊಂಡು, ನಾನೇ ದೇವರೇ ನಾನು ತುಂಬ ವರ್ಷ ಇದು ನೋಡಲಿಲ್ಲ ಅವರನ್ನು, ನೀವೆಂತ ಹೇಳ್ತೀರ ಅಂತ. ಸೊ ಅಲ್ಲಿಗೆ ಬಂದೆ ನಾನು ಅಕ್ಟೋಬರಲ್ಲಿ 2011ರಲ್ಲಿ. ನಾನು ಹೇಳಿದೆ, ಆಂಟಿ ನಮ್ಮ ಎಮ್ಮಂಟಿ ಅಂತ ಹೇಳಿದೆ, ಎಮಿಲಿ ಅವರ ಹೆಸರು. ನಾನು ಹೇಳಿದೆ, ಆಂಟಿ ಎಲ್ಲಿದ್ದಾರೆ ನಿಮ್ಮ ಮಾವ ಅಂತ. ಆ ದಿನ ಅವರ ಮಗಳು ಪಿಲ್ಲರ್ ಕಣ್ಣಲ್ಲಿದ್ದಾರೆ, ಆ ಪಿಲ್ಲರ್ ಕಣ್ಣು ಕೊಂಡೋಗಿದ್ರು, ನಾನು ಇರಲಿಲ್ಲ. ನಾನು ಹೇಳಿದೆ, ನಿಮ್ಮ ಇವತ್ತು ಅಕ್ಟೋಬರ್ 15, ನವೆಂಬರ್ 15ರೊಳಗೆ ನೀವು ಪ್ರಿಪೇರ್ ಆಗಿ ಏನಾದರೆ ಮಾವನಿಗೆ ಏನಾದರೂ ಹೇಳಲಿಕ್ಕಿದ್ರೆ, ಏನಾದರೂ ಮಾಡಲಿಕ್ಕಿದ್ರೆ ಮಾಡಿಬಿಡಿ, ನಂತರ ಸಮಯ ಇಲ್ಲ ಅಂತ. ಅವ್ರು ನೆಗಡಿದ್ರು, ಹೇಳಿದರು, ವಿಲ್ಸನ್ ಎಕ್ಸಾಕ್ಟ್ಲಿ ನೀನು ಹೇಗೆ ಹೇಳ್ತೀಯ ಅಂತ. ನಾನು ಹೇಳಿದೆ, ನಾನು ಹೇಳಿದ ನಂತರ ನನಗೀಗ ಸಂಶಯ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಹೇಳಿದ ನಂತರ ತೀರೋದ್ರೆ ಇವರೆಲ್ಲ ಸುಳ್ಳು ಹೇಳ್ತಾರಂತ. ನಾನು ಹೇಳಿಸಿದೆ, ದೇವರೇ ನೀನು ಹೇಳಿದ್ದು ನಾನು ಹೇಳಿಬಿಟ್ಟೆ, ಆಗೋದು ಎಂತ ನಿನ್ನ ಶಿಕ್ಷೆ ಅಂತ. ಅವರು ಸಹ ಪೆಡ್ಡಪ್ ಆಗಿದ್ರು. ಸೊ 7 ದಿನ ನಂತರ ಸಡನ್ ಸೀರಿಯಸ್ ಆಗಿ ತೀರಿ ಹೋದರು. ಸೊ ಆ ನಂತರ ನಮ್ಮ ಕುಟುಂಬದವರು ಕೆಲವರಿಗೆ ಎನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನ್ನ ತಂದೆಯ ಲಾಸ್ಟ್ ತಂಗಿ ಅವಳು. ಓಕೆ, ಈಗ ಅವಳಲ್ಲಿ ಸಂಶಯ ಬರಲಿಕ್ಕೆ ಸ್ಟಾರ್ಟ್, ಇವನಲ್ಲಿ ಏನಾದರೂ ಉಂಟು ಅಂತ. ಇಲ್ಲದ್ರೆ ಅವರು ನಂಬ್ತಿರ್ಲಿಲ್ಲ. ನಂತರ ಬ್ರದರ್ ಎಂತ ಗೊತ್ತು, ನನ್ನ ಅಕ್ಕ ಮತ್ತು ಭಾವ ತುಂಬ ಅಗೇನ್ಸ್ಟ್ ಇದ್ರು. ತುಂಬ ಅಗೇನ್ಸ್ಟ್ ಅಂದರೆ ಅಗೇನ್ಸ್ಟ್ ಅಂದರೆ ತುಂಬ ಅಗೇನ್ಸ್ಟ್. ಸೊ ಎಂತ ಇದ್ರು ಬ್ರದರ್, ಒಂದಿನ ನನ್ನ ಭಾವ ಅವರಿಗೆ ಇಲ್ಲಿ ಬ್ಯಾರಿನಲ್ಲಿ ಕೆಲಸ ಸ್ಟಾರ್ಟ್ ಆಯಿತು. ಸೊ ನನ್ನ ಸಾಕ್ಷಿ ಕೇಳಿ ಅಕ್ಕ ನನಗೆ ಟೆಸ್ಟ್ ಮಾಡಲಿಕ್ಕೆ ನೋಡಿಲ್ಲ. ಟೆಸ್ಟ್ ಮಾಡಿದಾಗ ಅವರು ಬಂದರು, ಹೇಳಿದರು ಜೋ ಅಂತ ಅವರ ಹೆಸರು, ನನ್ನ ಅಕ್ಕನದು ಜಾಯ್ಸ್ ಅಂತ. ಸೊ ನನ್ನ ಹತ್ರ ಕೊಂಕಣಿ ಭಾಷೆಯಲ್ಲಿ ಹೇಳಿದ್ರು, ಜೋಗೆ ಒಂದು ಪ್ರಾರ್ಥನೆ ಮಾಡಿದ್ರು, 2 ಕಾಲಿಗೆ ತುಂಬ ನೋವು. ಅವರು ತುಂಬ ಟಫ್ ಮನುಷ್ಯ, ಈ ಚಿಕ್ಕ ಚಿಕ್ಕಗೆ ಅವ್ರು ಪ್ರಾರ್ಥನೆ ಮಾಡೋದಿಲ್ಲ, ನನಗೆ ಮತ್ತು ಅವರಿಗೆ ಸರಿ ಬೀಳೋದಿಲ್ಲ. ಸೊ ನಾನು ಅವ್ರ ಹತ್ರ ಮಾತಾಡೋದಿಲ್ಲ.
ಸೊ ಹೇಳಿದರು ಪ್ರಾರ್ಥನೆ ಮಾಡಿ ಹೇಳಿದೆ. ನಾನು ಸುಮ್ಮನೆ ಹೇಳಿದೆ, ಬೇಕಾದರೆ ಹೇಳಿ ಪುನಃ ಮಾಡುವ ಅಂತ ಎಣಿಸಿದೆ. ಅದನ್ನು ಶುಕ್ರವಾರ ಸುಮಾರು ಅಕ್ಕ ಬಾವ ಹೇಳಿದರು. ನಂತರ ಕೇಳುವಾಗ ಮಸ್ತ್ ಕ್ವಶನ್ ಕೇಳಿದರು, ನನಗೆ ಎಷ್ಟು ನೋವು ಉಂಟಲ್ಲ, ಎಷ್ಟು ಸಮಯ ಬೇಕು ನಿನಗೆ ಗುಣಪಡಿಸಲಿಕ್ಕೆ? ನಿನಗೆ ನೋವು 7-8 ದಿನಗಳುಂಟು, ನನಗೆ ಅಂದರೆ ಅವರಿಗೆ ಆಗುವುದಿಲ್ಲ ಅಂತ ಎನಿಸಿಕೊಂಡು ಹೇಳಿದರು, ನನಗೆ ಗುಣ ಮಾಡಲಿಕ್ಕೆ ನಿನಗೆ ಎಷ್ಟು ಸಮಯ ಬೇಕು ಅಂತ ಕೇಳಿದರು. ನಾನು ಹೇಳಿದ್ದೆ, ನಾನು ಹೇಳಿದೆ 7 ದಿನ ಮ್ಯಾಕ್ಸಿಮಮ್, ಮಿನಿಮಮ್ ಈಗಲೂ ಆಗ್ಬೋದು, ನಾಳೆ ಆಗ್ಬೋದು, 7 ದಿನ ಕೊಡ್ತೇನೆ. ಅವಳು ಒಪ್ಪಿದ್ದು. ಪುನಃ ಬಾವ, ನಾನು ಪ್ರಾರ್ಥನೆ ಮಾಡಲಿಲ್ಲ, ಪುನಃ ಅಕ್ಕ ಬಂದಳು, ಪುನಃ ಜೋಗ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದರು. ಆಗ ಅಕ್ಕ ಕೇಳಿದರು ಎಷ್ಟು ಸಮಯ ಆಗ್ತದೆ. ಆಗ ಬಾವ ಹೇಳಿದರು, ಅವನು 7 ದಿನ ಕೊಟ್ಟಿದ್ದಾನ, ನಾನು ಹೋಗ್ತೇನೆ ಅಂತ. ನಾನು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ಅವರು ಏರ್ಪೋರ್ಟ್ ಹೋಗಿದ್ದೆ ಬ್ಯಾರಿನ್ಗೆ. ಏರ್ಪೋರ್ಟಿಂದ ಕಾಲ್ ಮಾಡಿದರು. ಏರ್ಪೋರ್ಟಿಂದ ಮುಟ್ಟುವಾಗ ಅವರ ಕಾಲು ನಾರ್ಮಲ್ ಕಂಪ್ಲೀಟ್ ಇಲ್ಲ. ಸೊ ಇದನ್ನಂತ ಇದ್ದ ಗೊತ್ತುಂಟ. ಇದರಿಂದ ನನ್ನ ಅಕ್ಕನ 3 ಹೆಣ್ಣು ಮಕ್ಕಳಿದ್ದಾರೆ ಅವರಿಗೆ. ಅವರ ಥಿಂಕಿಂಗ್, ನನ್ನ ಅಕ್ಕನ, ನನ್ನ ಭಾವನ ಥಿಂಕಿಂಗ್ ಸ್ವಲ್ಪ ಚೇಂಜ್ ಆಯಿತು. ನನ್ನ ವಿಷಯ ಹೇಳಿದ್ರು, ಹುಚ್ಚನಾಗಿದ್ದಾನೆ ಅದೆಲ್ಲ ಹೇಳಿದವರು, ಈಗ ಚೇಂಜ್ ಆಯಿತು. ಈಗೆಂತ ಇದು ಬರ್ತಾರೆ, ಅವರ 2014 ಏಪ್ರಿಲಲ್ಲಿ ಅವರ ಭಾವನ ಅಕ್ಕನ ಮಗಳ ಮದುವೆ ಬ್ಯಾರಿನ್ನಲ್ಲಿ ಎಂಗೇಜ್ಮೆಂಟ್ ಆಯಿತು. ಮದುವೆಯಲ್ಲಿ ಗೋವಾದಲ್ಲಿ. ಸೊ ಇವರೆಂತ ಮಾಡಿ ಕೊಂಕಣ ರೈಲ್ವೆಯಲ್ಲಿ 75 ಜನವನ್ನು ಮಾಡಿಕೊಂಡು ಎಲ್ಲಿ ಹೋದರು? ಗೋವಾಕ್ಕೆ. ಮದುವೆಯಲ್ಲಿ ನಮ್ಮದು ಚರ್ಚಿದಲ್ಲೆಲ್ಲ ಫಂಕ್ಷನ್ ಆಯಿತು, ರಿಸೆಪ್ಷನ್. ಈಗ ರಿಸೆಪ್ಷನಿಗೆ ಓಪನ್ ಹಾಲ್ ಗಾರ್ಡನಲ್ಲಿ. ಆ ಟೈಮಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಮಳೆ, ಮಂಗಳೂರಲ್ಲ ದಕ್ಷಿಣ ಭಾರತದಲ್ಲಿ ಮಳೆ ಆಗ್ತಾ ಉಂಟು. ಆಗ ಅಕ್ಕನ ಕಾಲ್, ವಿಲ್ಸನ್ ಎಲ್ಲ ರೆಡಿಯಾಗಿದೆ, ಮಳೆ ಬರ್ತಾ ಉಂಟು. ಭಾವ ಕಾಲ್ ಮಾಡ್ತಿದ್ದಾರೆ. ಒಂದು ಕಡೆ ಭಾವನ ಅಣ್ಣ ಕಿಡ್ನಿ ನೋವು ಸ್ಟಾರ್ಟ್ ಆಗಿದೆ, ಮತ್ತೊಂದು ಕಡೆ ಇಲ್ಲಿ ಮದುವೆದು ಫಂಕ್ಷನ್ ಹಾಳಾಗ್ತಾ ಉಂಟು, ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ನನ್ನ ಹತ್ರ ನಾನು ಹೇಳಿದೆ, ದೇವರೇ, ನೀನು ಧೋನಿಯಲ್ಲಿ ಹೋಗುವಾಗ ಪ್ರಾರ್ಥನೆ ಮಾಡುವಾಗ ಬಿರುಗಾಳಿ ನಿಲ್ಲಿಸಿದ ದೇವರೇ, ಎಷ್ಟೋ ಆತ್ಮಗಳುಂಟು ಅಲ್ಲಿ. ಈಗ ನಾನು ಸಮಯ ಬಂದಿದೆ ಈ ಮಳೆಯನ್ನು ನಿಲ್ಲಿಸುವುದು ಅಂತ ದೇವರ ಹತ್ರ ನಾನು ಮುಟ್ಟಿ ದೇವರ ಹತ್ರ ಮಾಡಿದೆ. ಇಮಿಡಿಯೇಟ್ಲಿ ಮಳೆ ನಿಂತಿದ್ದು. ಏನೇನು ಬ್ರದರ್ ಗೊತ್ತುಂಟ, ಎಲ್ಲ ಕಡೆ ಮಳೆ ಬರ್ತದೆ, ಆ ಜಾಗೆಯಲ್ಲಿ ಮಳೆ ಬರ್ತಿಲ್ಲ. ಎಷ್ಟು ಗಂಟೆ ಅಂದರೆ ಆ ಫಂಕ್ಷನ್ 2 ಗಂಟೆಗೆ ಮುಗಿಸಿ ಮನೆಗಳಿಗೆ ಮುಟ್ಟುವಾಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ದೇವರಿಗೆ ಅಂದರೆ ಜೀವನ ಮಾಡಲಿಕ್ಕೆ 4 ವರ್ಷ ಹೇಳ್ತಾರೆ, ವಚನ ಪ್ರಿಯನ್ನು ಅನುಭವಿಸ್ತಾರೆ. ಹೌದು, ಅಂದರೆ ನಿಮ್ಮನ್ನು ಖಂಡಿತವಾಗಿ ದೇವರಂದ್ರೆ ನಿಮ್ಮ ಆತನ ಸುವಾರ್ಥ ಸೇವೆ ಕರೆದಿದ್ದಾನೆ, ಆತ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಅಂದರೆ ಈಗ ನಾನು ಹೇಳಿದ ಅಂದರೆ ತುಂಬ ನಿಮ್ಮ ಸಾಕ್ಷಿ ಇದೆ, ಹೇಳಬೇಕು, ತುಂಬ ಸಾಕ್ಷಿ ಇದೆ. ಅದು ನಾನು ಏನು ಹೇಳ್ತೇನೆ, ಮುಂದೆ ಏನು ಮಾಡಬೇಕಂತ ನಿಮ್ಮ ಆಲೋಚನೆ ಇದೆ? ಮುಂದೆ ಬರೆದರೆ ನಾನು ಅನೇಕ ಕಡೆ ನನಗೆ ದೇವರು ಕೊಟ್ಟಾಗ ಅನೇಕ ದೇಶಗಳಿಗೆ ಹೋಗಬೇಕಂತ. ನಾನು ಆಲ್ರೆಡಿ ಒಂದು ದೇಶ ಹೋಗಿದ್ದೇನೆ, ದೇವರು ಅದ್ಭುತವಾಗಿ ಉಪಯೋಗಿಸಿದ್ದಾರೆ. ಬೇಕಾದ್ರೆ ನಾನು ಒಂದು 3 ಸಾಕ್ಷಿ ಹೇಳಿದೆ, ಅದಕ್ಕೆ ದೊಡ್ಡ ಸಾಕ್ಷಿ ಅದು. ನಾನು 3 ಸಾಕ್ಷಿ ಹೇಳಿದೆ. ಒಂದು ಸಾಕ್ಷಿ ಅಂದರೆ ಅದೇ ಕೈನೆಟಿಕ್ ಸಾಕ್ಷಿ. ಏಕೆಂದರೆ ಬ್ರದರ್, ಅಲ್ಲಿ ಹೋಗುವ ಅಂತ ನನಗೆ ದೇವರು ಅಲ್ಲಿ ಕಳಿಸಿದ್ದು. ಬರುವಾಗ ಎಂತ ಇದು ಬ್ರದರ್, ನನ್ನ ಮನೆಗೆ ದುರಾತ್ಮ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನೀನು ದೇಶಕ್ಕೆ ಬರಬೇಡ ಅಂತ. ಅದು ಅಂದರೆ ಬರೋಕ್ಕೆ ಮನೆಯಲ್ಲಿ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಆ್ಯಕ್ಚುಲಿ ನಾನು ಬರಲಿಕ್ಕೆ ಇರುವಾಗ 6 ತಿಂಗಳು ಡಿಲೇ ಆಯಿತು. ಅಂದರೆ ಅಲ್ಲೊಂದು ಮದುವೆ ಇತ್ತು. ಸೊ ಪಾಸ್ಟರ್ ಹೇಳಿದ್ದು, ನೀವು ಡಿಲೇ ಆಗಿ ಬನ್ನಿ ಅಂತ. ಸೊ 6 ತಿಂಗಳು ಡಿಲೇ ಆಗುವಾಗ ಎಂತ ಆಯಿತು ಬಸ್ಟರ್ ಬ್ರದರ್, ಮನೆಯಲ್ಲಿ ಅಟ್ಯಾಕ್ ಮಾಡಲಿಕ್ಕಾಯಿತು. ನನಗೆ ಎಂಟಿಗೆ ಇದು ಬರಲಿಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಆಯಿತು. ನನಗೆ ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿತು, ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಫ್ಯಾಮಿಲಿ ಮಧ್ಯದಲ್ಲಿ ಗಡಗಿಲ್ಲ, ಸೌಂಡ್ ಎಲ್ಲ ಬರೋದು ಮನೆಯಲ್ಲಿ. ವಾಷಿಂಗ್ ಮಿಷಿನ್ ಒಂದ್ಸರಿ ಕುತ್ಕೊಂಡೆ 2 ಗಂಟೆ 3 ಗಂಟೆಗೆ ಟಾಪ್ ಸೌಂಡ್ ಬಂತು. ನಾನು ಹೆಂಡತಿಗೆ ಕುತ್ಕೊಂಡಿದ್ದೆ, ಮಗ ಅಲ್ಲಿದ್ದಾನೆ. ನೋಡುವಾಗ ವಾಷಿಂಗ್ ಮಿಷಿನಲ್ಲಿ ಸೌಂಡ್ ಬರ್ತಾ ಉಂಟು. ನೋಡುವಾಗ ವಾಷಿಂಗ್ ಮಿಷಿನ್ ಏನಿಲ್ಲ, ಗೊಡಗೊಡ ಸೌಂಡ್ ಬರ್ದು. ನನಗೆ ಗೊತ್ತಾಯ್ತು. ಅದು ಹೇಳ್ತಾರೆ ನನಗೆ ಹೇಳಿದೆ, ದುರಾತ್ಮನಿಗೆ ಹೇಳ್ತೀನಿ, ನಾನು ಲಿಮಿಟ್ ಮಾಡ್ತಿದ್ದು, ನೀನು ನನಗೆ ನನ್ನ ದೇಶಕ್ಕೆ ಬರ್ತೀಯಾ? ನಾನು ಹೇಳಿದೆ, ಅದೇ ಸಮಯದಲ್ಲಿ ಪೌಲ್ ದಿನಕರ್ ಹೋಗ್ತಾ ಇದ್ದಾರೆ ಅಲ್ಲೇ ಪ್ಲೇಸಿಗೆ. ನಾನು ಹೇಳಿದೆ, ಆ ಸೇವಕನ ಇಡಿ. ಅವ ಹೇಳ್ತಾನೆ, ಪೌಲ್ ದಿನಕರ್ ನನಗೆ ಸಮಸ್ಯೆ ಇಲ್ಲ, ಅಂದರೆ ಅವನು ಆಲಿಗೆ ಸ್ಟೇಜಿಗೆ ಹೋಗ್ತಾನೆ. ನೀನು ಮನೆಗೆ ಹೋಗ್ತೀಯಲ್ಲ, ಅದು ನನಗೆ ಬೇಡ. ನೀನು ಮನೆಗೆ ಹೋಗಿ ನೀವು ಸ್ವಾರ್ಥ ಕೊಡ್ತೀಯಲ್ಲ. ಅದಾಯ್ತು ಬ್ರದರ್. ಅಲ್ಲಿ ಹೋಗಿ ತುಂಬ ಜನ ಪ್ರಾರ್ಥನೆ, 11 ಚರ್ಚಿಗೆ ಪ್ರಾರ್ಥನೆ ಮಾಡಿ. 11 ಚರ್ಚಿಗೆ ನನಗೆ ಚಾನ್ಸ್ ಕೊಟ್ಟರು. ಹಿಂದಿ ಇಂಗ್ಲೀಷಲ್ಲಿ ಮಾತಾಡ್ತಾರೆ ಅವರು, PGಯಲ್ಲಿ. ಅಂದರೆ ಭಾರತೀಯರು ಸುಮಾರು 150 ವರ್ಷ ಮೊದಲು ಹೋಗುತ್ತಾರೆ ಅವರು. ಸೊ ಅಲ್ಲಿ ಈಗ ಹಿಂದೂಗಳಿಂದ ಯೇಸು ಹತ್ರ ಬರ್ತದೆ. ಸೊ ಒಂದು ಚರ್ಚಲ್ಲಿ ನನಗೆ ಲಾಸ್ಟ್ 3 ಜನರು ಪ್ರಾರ್ಥನೆ ಮಾಡಿದೆ. 3 ಕೇಸ್ ನಾನು ಹೇಳಿದೆ ಸೈಡಲ್ಲಿ ನಿಂತೆ ಅಂತ. ನನಗೆ ಸ್ಟಾರ್ಟಲ್ಲಿ ಆಗಲಿಲ್ಲ. 3 ಕೇಸ್ ಅಂದರೆ ಬ್ರದರ್, ಒಂದು ಹುಡುಗಿದು ಕಾಲು 5 ವರ್ಷ ಹುಡುಗಿದ್ದು, ಒಂದು ಶಾರ್ಟ್, ಒಂದು ದೊಡ್ಡ, ಒಂದು ಚಿಕ್ಕದು. ಮತ್ತೊಂದು ಹೆಂಗಸು
ಅಲ್ಲಿದು ಒರಿಜಿನಲ್ ಹೆಂಗಸು ಪರ್ಕಿನ್ಸನ್ ಅದು ನೋಡಿದ್ರೆ ಬಂದ್ರೆ ಅದು ಗುಣ ಆಗುದಿಲ್ಲಂತೆ, ಹೀಗೆ ಮಾಡ್ತಾರೆ. ಮತ್ತೊಂದು ಹುಡುಗ 15 ವರ್ಷ ಇಂಡಿಯನ್ ಒರಿಜಿನಲ್, ಬಾಯಿ ಬರುತ್ತಾ ಕಿವಿ ಕೇಳುದಿಲ್ಲ. ಸೊ ನಾನು ಸೈಡಲ್ಲಿ ಇಟ್ಟು ಲಾಸ್ಟ್ ಅವರಿಗೆ ಪ್ಯಾರಲೈಸ್ ಎಲ್ಲ ಗುಣ ಆದರೂ ಅದು ಕಾರ್ಪೊರೇಟಿಂಗ್ ಎನರ್ಟ್, ನಂದು ಏನಿಲ್ಲ ಬರ್ತದೆ, ಅದು ಕಾರ್ಪೊರೇಟಿಂಗ್ ಎನರ್ಟ್. ಓಕೆ, ನಾನು ಇವರಿಗೆ ಹೇಳಿದೆ ಸೈಡಲ್ಲಿ ಬಂದೆ ಅಂತ. ಈಗ ಮಗು ಚಿಕ್ಕ, ಒಂದು ಕಾಲ ದೊಡ್ಡದು, ಒಂದು ಚಿಕ್ಕ ಕಾಲ. ನಾನು ಇವರ ಹತ್ರ ಹೇಳಿದೆ, ದೇವರ ಹತ್ರ ಕೊಂಗನ ಹತ್ರ ಹೇಳಿದೆ, ದೇವರೇ 16 ಗಂಟೆ ಪ್ರಯಾಣ ಮಾಡಿ ಬಂದೆ ನಾನು. ಈಗ ಮರೆಯದೇ ನನ್ನದು ಹೋಗುದಿಲ್ಲ, ಈಗ ನೀನು ಕರೆದದ್ದು ನೀನಲ್ಲ, ಈಗ ಗುಣ ಮಾಡೋದು ಮರೆಯೋದು ಹೋಗುದು ನೀನಂತಲ್ಲ. ನಾನು ಹೇಳಿದೆ ಶೈಲೇಶ್ ಅಂತ ಅವರು ಇದ್ರೆ, ಅವರ ಮನೇಲಿ ನಿಂತಿದೆ, ಶೈಲೇಶ್ ಅಂತ ಹೇಳಿದೆ ಮಗುವನ್ನು ಮೇಲಕ್ಕಿತ್ತು ಅಂತ. ಓಕೆ, ಮಗುವನ್ನು ಮೇಲಕ್ಕಿತ್ತು ಕೆಳಗೆ ಬಂದು ನೋಡುವಾಗ ಮಗುವಿನ 2 ಕಾಲು ಒಂದೇ ರೀತಿ ಆಗಿಬಿಟ್ಟಿದೆ. ಸೊ ನೆಕ್ಸ್ಟ್ ಹೋಗಿ ಪರ್ಕಿನ್ಸನ್ ಡಿಸೀಸ್ ಅಲ್ಲಿ ಇದು ಹೆಂಗಸು ಎಲ್ಲೋ ದೂರದಿಂದ ಬಂದಂತೆ ಒಬ್ಬ ಭಾರತ ದೇಶದಿಂದ ಒಬ್ಬ ಪಾಸ್ಟರ್, ಅವ್ರ ಪಾಸ್ಟರೇ ಕರೀತಾರೆ ಆ್ಯಕ್ಚುಲಿ, ನಾವು ಎವಲೆಂಜಿಸ್ಟ್ ಆಗಿ. ಅವ್ರು ಹೇಳಿದ್ರು ಪಾಸ್ಟರ್ ಬಂದಿದ್ದಾರೆ, ಒಂದು ನಾನು ಕೈ ಹಿಡಿಯುವಾಗ ಅವಳು ಬೊಬ್ಬೆ ಹಾ ಎಂದು ನಿಂತರು ಅಷ್ಟೇ, ನಿಂತು ಹೋಯ್ತು ಅವಳದು. ಮತ್ತೆ ಹುಡುಗನನ್ನು ಕರೆದೆ ಪ್ರಾರ್ಥನೆ ಮಾಡಲಿಕ್ಕೆ. ಆ ಕಿವಿ ಕೇಳದ, ಅವನಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಕಿವಿ ಕೇಳ್ತಾ ಉಂಟು ಅಂತ ಕೇಳ್ತಾನೆ. ಮಾತಾಡಲಿಕ್ಕೆ ಅಂದರೆ ಅಮ್ಮ ಹೇಳ್ತಾ ಇದ್ದಾನೆ. ಮತ್ತು ನನಗೆ ಗೊತ್ತಾಯ್ತು, ಹುಟ್ಟಿನಿಂದ 17 ವರ್ಷ ನನಗೆ ಕೇಳಲೇ ಇಲ್ಲಲ್ಲ, ಮಾತಾಡ್ಲಿಕ್ಕೆ ಗೊತ್ತಿಲ್ಲ, ಅಮ್ಮ ಮಾತ್ರ ಹೇಳಿದೆ. ಆದರೆ ನನಗೆ ಆಯ್ತು, ಇದು ಮನುಷ್ಯರಿಂದ ನಾನು ಬರುವಾಗ ಸುಮಾರು 60 ದಿನ ನಾನು ಪ್ರಾರ್ಥನೆ ಮಾಡಿದೆ ಇದಕ್ಕಾಗಿ. ದೇವರು ಅದ್ಭುತವಾಗಿ ಹೇಳಿದ್ರ ಬದ ಭಯಂಕರ ಸಾಕ್ಷಿ ಉಂಟು ಅಲ್ಲಿ. ಒಂದು ಅಂದರೆ ಅಂದರೆ ದುರಾತ್ಮ ಒಟ್ಟಿಗೆ ಫೈಟ್ ಎಲ್ಲ ಅಲ್ಲಿ ತುಂಬ. ಆದರೆ ದೇವರು ಅದ್ಭುತವಾಗಿ ನಮ್ಮನ್ನು ಉಪಯೋಗಿಸಿಬಿಟ್ರು ಅಲ್ಲಿ. ಸುಮಾರು 70 ದಿನ ಪ್ರಾರ್ಥನೆ ಮಾಡಿ 60 ದಿನಕ್ಕಿಂತ ಹೆಚ್ಚು ನನ್ನ ಹೆಂಡತಿ ಮತ್ತು ನಾನು ಉಪವಾಸ ಬರ್ತೇನೆ, 40 ದಿನ ಉಪವಾಸ ಬರ್ತೇನೆ. ನಮ್ಮ ವೇಟ್ ಏನು 15 ಕಿಲೋ 20 ಕಿಲೋ ರೆಡ್ಯೂಸ್ ಆಯಿತು. ಆದರೆ ದೇವರಿಗೆ ಅದ್ಭುತವಾಗಿ ಅಲ್ಲಿ ಸಾಕ್ಷಿಯಾಗಿಲ್ಲಿದ್ರು. ಅದೇ ರೀತಿ ನನ್ನ ಆಶೆ ಇದ್ರೆ ಬ್ರದರ್, ಅನೇಕರನ್ನು ಮುಟ್ಬೇಕು. ದೇವರ 42 ಆತ್ಮಗಳನ್ನು ನೀತು ಕೊಟ್ಟು ನನ್ನ ಲೆಕ್ಕದಲ್ಲಿ ಅಷ್ಟು ಜಾಸ್ತಿ ಇರ್ಬೋದು. ಈ ನ್ಯೂಜಿಲೆಂಡಲ್ಲೂ ನಾನು ರಕ್ಷಣೆ ತಂದಿದ್ದೇನೆ, ಕೆಲವರನ್ನು ಉತ್ತರ ಭಾರತದಲ್ಲಿ ಸಹ ಮಾಡಿದ್ದೇನೆ. ಯಾವಾಗ ಬೇಕಾದರೆ ಸಾಕ್ಷಿ 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 ಅಂದರೆ ಹೇಳ್ತಿದ್ದಾರಲ್ಲ, ಇಂಥ ದೇವರು ಇವತ್ತು ಅವರನ್ನೇ ರಕ್ಷಣೆ ತಂದಿದ್ದಾರೆ. ದೇವರಿಗೆ ಸ್ತೋತ್ರ. ಓಕೆ ಬ್ರದರ್, ನಿಮ್ಮ ಸಾಕ್ಷಿ ಅಂದರೆ ನೀವು ಸಾಕ್ಷಿ ತುಂಬ ಉದ್ದ ಉಂಟು. ಅನೇಕ ದೇವರು ನಿಮ್ಮ ಸೇವೆ ಮೂಲಕ ಅನೇಕ ಅದ್ಭುತ ಮಾಡಿದ್ದಾನೆ. ಮುಂದೆ ಕೂಡ ದೇವರು ನಿಮ್ಮ ಶಕ್ತವಾದ ಉಪಯೋಗಿಸಿದೆ. ಯಾಕಂದ್ರೆ ನಿಮ್ಮ ಕೂಡ ಆಸೆ ಇದೆ, ಯಾಕಂದ್ರೆ ದೇವರೊಂದು ಸೇವೆ ನಿಮಗೆ ಕೊಟ್ಟಿದ್ದಾನೆ. ಇದು ಮನುಷ್ಯರಿಂದ ಬಂದದಲ್ಲ. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಿಮ್ಮ ಸ್ವಂತ ಬಲದಿಂದ ಕೂಡ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬೈಬಲ್ನಲ್ಲಿ ಒಂದು ವಾಕ್ಯದಲ್ಲಿ ನೋಡ್ತೇವೆ, ಮಾರ್ಕನ ಸುವಾರ್ತೆ 16 ಕೊನೆಯ ವಾಕ್ಯ ಹೇಳ್ತದೆ, ಫೇವರೇಟ್ ಬರೋದು 15, 16, 17, 18 ಲಾಸ್ಟ್ ವಾಕ್ಯ ಒಂದು ಹೇಳ್ತದೆ, ಅಂದ್ರೆ ಶಿಷ್ಯರ ಸಂಗಡ ಕರ್ತನು ತಾನೇ ಕೆಲಸ ಮಾಡ್ತಿದ್ದಾನೆ. ಆಮೇನ್ ಆಮೇನ್. ನನ್ನ ಫೇವರೇಟ್ ಯಾವಾಗ ಸಹ ನಾನು ಅದನ್ನೇ ಹೇಳ್ತೀನಿ, ನೆನಪಿಡುದು. ಯಾವ ಕರ್ತನು ಅವರ ಜೊತೆಯಲ್ಲಿ ಸೇವೆ ಮಾಡಿದ ನಿಮಿತ್ತವಾಗಿ ದೇವರ ಸೇವೆ ಬೆಳೆದು, ಈಗ ಕರ್ತನು ನಿಮ್ಮ ಜೊತೆಯಲ್ಲಿದ್ದು ಸೇವೆ ಮಾಡ್ತಾ ಇದ್ದಾನೆ, ಅದ್ಭುತ ಮಾಡ್ತಾನೆ, ಅತಿಶಯ ಎಲ್ಲ ಮಹಿಮೆ ಆಗ್ತಾನೆ. ಆಗ್ಲಿ, ದೇವರು ನಿಮ್ಮ ಇನ್ನೂ ಕೂಡ ಉಪಯೋಗ ಮಾಡಲಿ. ದೇವರ ವಾಕ್ಯ ನೀವು ಹೇಳಿದ್ರಿ, ಅಂದ್ರೆ ಪವಿತ್ರ ನಿಮ್ಮ ಮೇಲೆ ಬರ್ದಿ ಬಲ ಹೊಂದುವಿರಿ, ಯೆರೂಸಲೇಮ್ ಯೂದಾಯ ಸಮಾಜ ಲೋಕದ ಕಟ್ಟ ಕಡೆ ಸುವಾರ್ತೆ ಸಾರಿ ಅಲ್ಲ, ಅಪೊಸ್ತಲರ 1:8 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ರೀತಿಯಲ್ಲಿ ನಿಮ್ಮ ದೇವರು ಉಪಯೋಗಿಸ್ತಾ ಇದ್ದಾನೆ, ಉಪಯೋಗ ಮಾಡಲಿ. ಕೋಟ್ಯಾಂತ ಆತ್ಮಗಳು ದೇವರಾಜ್ಯಕ್ಕೆ ಆದಾಯಪಡಿಸಲಿ, ಶಕ್ತವಾದ ದೇವರು ನಿಮ್ಮನ್ನು ಉಪಯೋಗಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಯಾಕಂದರೆ ಇದು ಸುಮ್ಮನೆ ಅಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ದೇವರು ಆರಿಸಿಕೊಳ್ಳೋದಾದರೆ ಅವನ ಉದ್ದೇಶ ದೇವರ ಅವರ ಮೇಲೆ ಇರ್ತದೆ. ಯಾಕಂದರೆ ದೇವರ ಉದ್ದೇಶದಿಂದ, ಈಗ ನಾವು ವಾಕ್ಯದಲ್ಲಿ ನೋಡ್ತೇವೆ, ಯೆರೆಮೀಯನ ದೇವರ ನಿನ್ನ ಜನಾಂಗಗಳ ಪ್ರವಾದಿಯನಾಗಿ ನಿಮ್ಮನ್ನು ಆರಿಸಿ ತಾಯಿಯ ಗರ್ಭದಲ್ಲಿ ಅವ್ರಿಗೆ ಆರಿಸಿಕೊಂಡಿದ್ದಂತ ದೇವರ ವಾಕ್ಯ. ಅಂದ್ರೆ ನಿಮ್ಮನ್ನು ತಾಯಿ ಗರ್ಭದಲ್ಲಿ ದೇವರು ಆರಿಸಿಕೊಂಡಿದ್ದ ಆತನ ಸೇವೆಗೋಸ್ಕರ. ಅಂದ್ರೆ ಅದರ ಈ ಸೇವೆ ಮೂಲಕ ದೇವರಿಗೆ ಮಹಿಮೆ ಆಗ್ಬೇಕು, ದೇವರ ರಾಜ್ಯ ಬೆಳಿಬೇಕು. ದೇವರ ರಾಜ್ಯಕ್ಕೋಸ್ಕರ ನೀವೇನ್ ಮಾಡಬೇಕು, ಶಕ್ತವಾದ ರೀತಿಯಲ್ಲಿ ಮುಂದೆ ಕೂಡ ಏನೋ ಉಪಯೋಗ ಆಗ್ಬೇಕು. ನೀವು ನಿಮ್ಮ ಮಿಸ್ಸಸ್, ನಿಮ್ಮ ಹೆಂಡತಿ ಇಬ್ಬರು, ನಿಮ್ಮ ಮಗ ಕೂಡ ಮುಂದಿನ ದಿನಗಳಲ್ಲಿ ಸೇವೆಯಲ್ಲಿ ಶಕ್ತವಾದ ರೀತಿ ದೇವರನ್ನು ಉಪಯೋಗಿಸ್ಲಿ. ಯಾಕಂದ್ರೆ ದೇವರ ರಾಜ್ಯ ಬೆಳಿಬೇಕು. ದೇವರ ನೋಡಿ, ನಾನು ಅನೇಕ, ಈಗ ನೀವು ಯೂಟ್ಯೂಬ್ ಹೋದ್ರೆ ನಾವು ಅನೇಕ ಸಾಕ್ಷಿಗಳನ್ನ ಸಣ್ಣ ಹೇಳ್ತೇನೆ. ಕೆಲವರು ಮುಸ್ಲಿಮರು ಸತ್ತ ನಂತರ ದೇವರು ಪುನಃ ತಿರುಗಿ ಅವರು ಲೋಕ ಕಳಿಸ್ತಾನೆ. ಎಷ್ಟೋ ಸಾಕ್ಷಿ, ಯೇಸು ಸ್ವಾಮಿ ದರ್ಶನ ಕೊಟ್ಟು ತಿರುಗಿ ಅವ್ರನ್ನ ಪುನರ್ಜೀವ ಕೊಟ್ಟು ಅವರ ಸುವಾರ್ತೆ ಸಾರ್ತಾ ಇದ್ದಾರೆ. ಯಾಕಂದ್ರೆ ಇದು ನಿಜವಾದ ಸಾಕ್ಷಿ, ಯಾಕಂದ್ರೆ ಸುಳ್ಳಲ್ಲ ಇದು. ಈಗ ನೀವು ನಿಮ್ಮ ಜೀವಿತದಲ್ಲಿ ಮಾಡುವಂತ ಇದು ಅದ್ಭುತ ಉಂಟಲ್ಲ, ಇದು ನಿಮ್ಮಿಂದ ಅಲ್ಲ, ದೇವರು ನಿಮ್ಮ ಜೊತೆಯಲ್ಲಿ ಇದ್ದು ಅವ್ರ ಕಾರ್ಯ ಮಾಡಿದ ನಿಮಿತ್ತವಾಗಿ ಜನರಿಗೆ ಆಶ್ಚರ್ಯವಾಗ್ತಾ ಇದೆ ಅಲ್ಲ, ಖಂಡಿತವಾಗಿ. ಯಾಕಂದ್ರೆ ದೇವರು ಯೇಸು ಸ್ವಾಮಿ ನೀವು ಆತುಕೊಂಡಿದ್ರಿ, ಯೇಸು ಸ್ವಾಮಿ ಸಾಕ್ಷಿ ಆಗಿದ್ದೀರಿ, ಯೇಸು ಸ್ವಾಮಿನ ಶಕ್ತವಾದಲ್ಲಿ ಉಪಯೋಗ ಮಾಡ್ತಾ ಇದ್ದಾನೆ. ಮುಂದೆ ಕೂಡ ಇನ್ನೂ ಕೂಡ ಹೆಚ್ಚಾಗಿ ನಿಮ್ಮ ಕುಟುಂಬವಾಗಿ ನಿಮ್ಮನ್ನ ನಡೆಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಹೇಳಲಿಕ್ಕೆ ಬರೋದ್ರೆ ಅಂದ್ರೆ ನಾನು ಹೇಳುವಾಗ ಒಂದು ಲಾಸ್ಟ್ ಒಂದು ಹೇಳ್ತೇನೆ. ಯಾಕಂದ್ರೆ ನಾನು ಒಂದು ಅಮೆರಿಕದಲ್ಲಿ ಇಬ್ರು ಡೆಡ್ ಆಗಿದ್ರು. ಅಮೆರಿಕನ್ ಅಂದರೆ ಏಜಿ ಅಂತ 7 ತಿಂಗಳ ಕೋಮದಲ್ಲಿದ್ದರು. ಸೊ ಡಾಕ್ಟರ್ ಹೇಳಿದ್ರು 9 ಜನ ಅದಿದ್ರು, 8 ಜನ ಸತ್ತೋದ್ರು. ಸೊ ನಾನು ನನಗೆ ಹೇಳಿದ್ರು ಅವರು ಒಂದು ಟೆಲಿಫೋನ್, ನನಗೆ ಫೇಸ್ಬುಕ್ ಓಪನ್ ಮಾಡಿದ್ರು. ನನ್ನ ಹತ್ರ ಹೇಳಿದರು, ನೀನು ಪ್ರಾರ್ಥನೆ ಮಾಡ್ತೀಯಾ? ನಾನು ಹೇಳಿದೆ, ಹೋಗಿ ಮುಟ್ಟಿ ಬನ್ನಿ ಏನು ಹೇಳಿದೆ. ಮುಟ್ಟಿ ಬನ್ನಿ,
ಯಾವ ಆಪರೇಷನ್ ಬಿಡಿದಿಲ್ಲ, ಯಾವ ಸಿಸರಿಂಗ್ ಬಿಡಿದಿಲ್ಲ. ನೀವು ಅವರಿಗೆ ಮುಟ್ಟಿ ಬರ್ಲಿಕ್ಕೆ ಹೇಳಿದ್ರು. ಯಾರು? ನಾನು ಹೇಳಿದೆ, ಹೋಗಿ ನೀವು ಮುಟ್ಟಿ ಬನ್ನಿ. ಯಾರಿಗೆ? ಆ ಹೆಂಗಸಿಗೆ. ಅಂದ್ರೆ ICU ಅಲ್ಲಿ 7 ತಿಂಗಳ ಕೋಮದಲ್ಲಿದ್ದಾರೆ. ಸೊ ಅವರು ಹೋಗಿ ಮುಟ್ಟಿ ಬಂದ್ರು. ದೇವರಿಗೆ ಸ್ತೋತ್ರ, 9 ಜನ ಇದರಲ್ಲಿ 8 ಜನ ಸತ್ತೋದ್ರು, ಇವರು ಉಳಿತು ಬಂದ್ರು. ಮುಟ್ಟಿದವರು ಉಳಿದ್ರು. ಅವನ ಏಜೆ ಅಂತ ಅವರು ಉಳಿದು ಎಲ್ಲರೂ ಹೋದ್ರು. ಅವ್ರು ಹೇಳ್ತಾರೆ ನಾನೇ ಮುಟ್ಟಿ ಬಂದು, ನನಗೇನು ಆಶ್ಚರ್ಯ ಆಯಿತು ಅವ್ರು ಹೇಗೆ ಇಳಿದು ಬಂದ. ನಂತರ ಒಂದು ಲಾಸ್ಟ್ ಹೇಳ್ತಾರೆ ನೋಡಿದ್ರೆ, ಒಬ್ಬ ಡ್ಯಾನಿಯಲ್ ಅಂತ ಇದ್ರು, ನನ್ನ ಮತ್ತು ಅವರು ನಾನು ತುಂಬ ಆಸ್ಟ್ರೇಲಿಯಾದಲ್ಲಿ. ಸೊ ಅವರಿಗೆ ಸಡನ್ ಆಗಿ ಬೇರೆ ಹಾಸ್ಪಿಟ್ಲಿಗೆ ಹೋಗುವಾಗ ಡಾಕ್ಟರ್ ಹೇಳಿದ್ದು, ಸಾರಿ ಟು ಸೇ ನಿಮ್ಮದು ಕಿಡ್ನಿ ಲಿವರ್ ಹಾಳಾಗಿದೆ, ಇನ್ನೂ ಹೆಚ್ಚು ಬದುಕುವುದಿಲ್ಲ ಅಂತ. ಬ್ಲಡ್ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್ ಎರಡು ಒಟ್ಟಿಗೆ ಅಂತ. ಸೊ ನನ್ನ ಹತ್ರ ಹೇಳಿದ, ನಾನು ಸಾಯ್ತಿದ್ದೇನೆ, ಆದರೆ ಒಂದು ಹೇಳಿದೆ ಫಾಸ್ಟೇ ನನಗೆ ಸಾಯಲಿಕ್ಕೆ ಮನಸ್ಸಿಲ್ಲ ಅಂತ. ಸೊ ನಾನು ಮತ್ತು ಹೆಂಡತಿ 3 ದಿನ ಉಪವಾಸ ಪ್ರಾರ್ಥನೆಯಲ್ಲಿದ್ದೆವು, ನಾವು ನೆನಪಿಟ್ಟೆವು. ಸೊ ಎಂತ ಇದ್ರು ಬ್ರದರ್, 1 ವಾರದ ನಂತರ ದಟ್ ಸರ್ಟಿಫಿಕೇಟ್ ಬಂತು. ದಟ್ ಸರ್ಟಿಫಿಕೇಟಲ್ಲಿ ಬಂತೇವೆ, ನೋಡುವಾಗ ಹೇಳಿದ್ರೆ ಸತ್ತು ಹೋಗಿದ್ದಾನಂತ. ನಾನು ಹೇಳಿದೆ ನೀನು ಯಾರು ಅಂತ ಕೇಳಿದೆ. ನೀನು ದಟ್ ಸರ್ಟಿಫಿಕೇಟ್, ನಾನು ಡ್ಯಾನಿಯಲ್, ನೀನು ಸತ್ತು ಹೋದರೆ ನೀನು ಏಕೆ ಕಳಿಸ್ತೀಯ ಅಂತ ಕೇಳಿದೆ. ಆಗ ಹೇಳಿದ, ನಾನು ಸತ್ತು ಹೋಗಿದ್ದೆ, ಯೇಸು ಕ್ರಿಸ್ತ ಅವರು ಮಾರ್ಗೇಜಿಗೆ ಹಾಕುವ ಮೊದಲು ಯೇಸು ಕ್ರಿಸ್ತ ಪ್ರತ್ಯಕ್ಷ ಹೇಳಿದಂತೆ ಎದ್ದು ಹೇಳುವಂತ. ಎದ್ದೇಳುವಾಗ ಬೋನ್ ಕ್ಯಾನ್ಸರ್ ಇಲ್ಲ, ಇದಿಲ್ಲ. ಡಾಕ್ಟರ್ ಹೇಳಿದ್ರು ಸಾಧ್ಯನೇ ಇಲ್ಲ. ಪುನಃ ರಿಪೋರ್ಟ್ ಮಾಡಿದ್ರು, ಪುನಃ ರಿಪೋರ್ಟ್ ಮಾಡಿದ್ರು, ಯಾವುದಿಲ್ಲ. ಈ ತನಕ ಜೀವಂತ ಇದ್ರು, ಸುಮಾರು 5-6 ವರ್ಷ ಆಗಿದೆ. ಅದಕ್ಕೆ ಹೇಳುದು, ಸತ್ತು ಹೋದ್ರು ಸಹ ನಮ್ಮ ದೇವರು ಎಬ್ಬಿಸುವ. ಅದೇ ನೀನು ನನ್ನನ್ನು ನಂಬಿದ್ರೆ ನಿನಗಿಂತ ಮಾತುಕಾರ ಮಾಡ್ತೇವೆ. ಕರೆಕ್ಟ್ ಅಲ್ಲ ಬ್ರದರ್? ಅದು ಅಂದರೆ ಯಾವುದು ನಮ್ದಲ್ಲ ಬ್ರದರ್. ನೀವು ಹೇಳಿದ ಹಾಗೆ ನಾವು ಏನಲ್ಲ, ಯಾರು ನಮ್ಮನ್ನು ಪರಿಚಯ ಇಲ್ಲ. ನಮ್ಮ ಬಿಲ್ಡಿಂಗಲ್ಲಿ ಮುಸ್ಲಿಮರೇ ಇದ್ರು, ನಾನು ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಆದರೆ ಯಾವ ಒಂದು ಸರಿ ದುರಾತ್ಮ ಬೊಬ್ಬೆ ಹಾಕ್ಲಿಕ್ಕೆ ಬಡಿತು, ಅದರಿಂದ ಗೊತ್ತಾಯ್ತು ನಮ್ಮ ಬಿಲ್ಡಿಂಗಲ್ಲಿ ಒಬ್ಬ ವಿಲ್ಸನ್ ಒಬ್ಬ ಬಿಡಿಸ್ತಾನೆ ಅಂತ. ಅದು ಮೇಲೆ ಯಾರಿಗೂ ಗೊತ್ತಿಲ್ಲ, ಒಬ್ಬ ದೇವರ ಮಗನಿದ್ದಾನೆ. ಎಕ್ಸಾಕ್ಟ್ಲಿ, ಮುಸ್ಲಿಂ ಜನ ಆಗಿದ್ರು. ಇವತ್ತು ಅನೇಕರು ಕಾಲ್ ಮಾಡ್ತೀವಿ, ಯಾರೆಲ್ಲ ನಮ್ಮನ್ನು ತಿರಸ್ಕಾರ ಮಾಡ್ತಿದ್ದು. ಸೇವೆಯಲ್ಲಿ ತುಂಬ ತಿರಸ್ಕಾರ ತುಂಬ ಉಂಟು, ಅದು ಹೇಳಲಿಕ್ಕಿಲ್ಲ. ಎಲ್ಲರಿಗೆ ತಿರಸ್ಕಾರ ಉಂಟೆ, ಇಲ್ಲ ಯಾರು ಸಹ ಒಳ್ಳೇದಾಗಿ ಕೊಡೋದಿಲ್ಲ. ಕಷ್ಟ ಸ್ಟ್ರಗಲ್ ಮಾಡ್ತಾ ಇದ್ದೇವೆ, ಈಗಲೂ ಸ್ಟ್ರಗಲ್ ಮಾಡ್ತಿದ್ದೇವೆ, ಅದನ್ನಿಲ್ಲ. ಆದರೆ ದೇವರು ನಂಬಿಕೆಸ್ತ ಸೇವೆ. ಆಮೇಲೆ ಓಕೆ, ಥ್ಯಾಂಕ್ ಯು. ದೇವರು ನಮ್ಮ ಮಧ್ಯದಲ್ಲಿ ಬಂದಿದ್ರು ಬ್ರದರ್. ಆ ಸರ್ಟಿಫಿಕೇಟ್ಗೆ ಸ್ತೋತ್ರ, ದೇವರು. ಓಕೆ, ದೇವರು ನಿಮ್ಮನ್ನು ಇನ್ನೂ ಕೂಡ ಶಕ್ತವಾದ ರೀತಿಯಲ್ಲಿ ಉಪಯೋಗಿಸಲಿ. ಸಹೋದರ ವಿಲ್ಸನ್ ಅಲ್ಲ, ಖಂಡಿತ ಮಂಗಳೂರಿನಲ್ಲಿ ನೀವು ಇದ್ದೀರಿ, ಮಂಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ದೇವರಾಜ ನಿಮ್ಮ ಮೇಲೆ ಮೂಲಕ ಇನ್ನೂ ಕೂಡ ಬೆಳೆಯಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಈ ತನಕ ಆಸರೆ ಟಿವಿಯಲ್ಲಿ ಬಂದು ಇದು ನನ್ನ ಸಾಕ್ಷಿ ಕಾರ್ಯಕ್ರಮ, ನಿಮ್ಮ ಸಾಕ್ಷಿಯನ್ನು ನೀಡಿದಿರಿ. ದೇವರು ನಿಮ್ಮನ್ನು ಆಶೀರ್ವಾದನೆಗಳು. ಪ್ರಿಯ ಆಸರೆ ಟಿ ವೀಕ್ಷಕರೇ, ನೀವು ಸಹೋದರ ವಿಲ್ಸನ್ ಅವರ ಸಾಕ್ಷಿಯನ್ನು ಕೇಳಿದಿರಿ. ಯಾವ ರೀತಿಯಲ್ಲಿ ಅವರು ಇದ್ದರು, ಯಾವ ರೀತಿ ಅವರನ್ನು ಆರಿಸಿಕೊಂಡು ಯಾವ ರೀತಿಯಲ್ಲಿ ಅವರು ದೇವರು ಉಪಯೋಗಿಸ್ತಾ ಇದ್ದಾರೆ ಅಂತ ನೀವೇ ಕೇಳ್ತಿದ್ದೀರ, ಬಾಯಿಂದ ನೀವು ಕೇಳ್ತಾ ಇದ್ದೀರಿ. ಖಂಡಿತವಾಗಿ ದೇವರು ಖಂಡಿತ ಯೇಸ್ವಾಮಿಯ ಹಾಗೇನೆ ಸ್ವಭಾವ, ಹಾಗೇನೆ ಒಬ್ಬರನ್ನು ಮುಟ್ಟುವುದಾದರೆ ಅವರ ಜೀವಿತನೇ ಪರಿವರ್ತನೆ. ಒಂದು ವಾಕ್ಯದಲ್ಲಿ ಹೀಗೆ ಬರಲ್ಪಡೆ, ಒಬ್ಬನ ಕ್ರಿಸ್ತನಲ್ಲಿ ಇರುವುದಾದರೆ ಆತನ ನೂತನ ಸೃಷ್ಟಿ, ಹಳೇದೆಲ್ಲ ಹೋಯ್ತು, ಎಲ್ಲ ನೂತನ ಆಯ್ತು, ದೇವರಿಂದಲೇ ಆಯ್ತಂತ. ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಲಿಕ್ಕೆ ಯಾವ ಸಂಗತಿಯನ್ನು ಲೋಕದಲ್ಲಿ ಸಾಧ್ಯವಾಗಲಿ, ಆ ದೇವರಿಂದ ಎಲ್ಲ ಸಾಧ್ಯವಾಗಿದೆ. ಅದಕ್ಕೋಸ್ಕರ ಸಹೋದರ ವಿಲ್ಸನ್ ಅವರ ಕುಟುಂಬಕ್ಕೋಸ್ಕರ ಕೂಡ ಪ್ರಾರ್ಥನೆ ಮಾಡೋದು, ಸೇವೆಗೋಸ್ಕರ ಕೂಡ ಪ್ರಾರ್ಥನೆ ಮಾಡಿರಿ. ದೇವರನ್ನು ಇನ್ನೂ ಕೂಡ ಮುಂದೆ ದಿನಗಳಲ್ಲಿ ಸೇವೆಯಲ್ಲಿ ಶಕ್ತವಾದ ರೀತಿಯಲ್ಲಿ ಉಪಯೋಗಿಸಲಿ ಅಂತ ಅವರಿಗೋಸ್ಕರ, ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ. ಅಷ್ಟು ಮಾತ್ರ ಅಲ್ಲ, ಅವರ ಅವಶ್ಯಕತೆ ಕೂಡ ದೇವರು ಸಂಧಿಸೋದಕ್ಕೆ ಕೂಡ ಪ್ರಾರ್ಥನೆ ಮಾಡಿ ನಿಮ್ಮನ್ನು ಕೇಳಿಕೊಳ್ತೇನೆ. ಈ ತನಕ ಆಸ್ತಿರಿ ಟಿವಿಯಲ್ಲಿ ಇದು ನನ್ನ ಸಾಕ್ಷಿ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಿ, ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಅನೇಕ ಅದ್ಭುತಗಳನ್ನು ಮಾಡಲಿ. ಅನೇಕ ದೇವರ ಯೇಸ್ವಾಮಿ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡಿ, ಯೇಸ್ವಾಮಿ ನಿಜವಾದ ದೇವರು ಅಂತ ನೀವು ನಂಬುವಾಗ ಖಂಡಿತವಾಗಿ ಅದನ್ನು ಕಾರ್ಯ ಮಾಡಿ ದೇವರಾಗಿದ್ದಾನೆ. ವಂದನೆ ನಿಮಗೆ. ಈ ತನಕ ಆಸ್ತಿರಿ ಟಿವಿ ವೀಕ್ಷಿಸಿದಾಗ ನಿಮಗೆ ವಂದನೆ ಹೇಳ್ತೇನೆ. ದೇವರು ಕೂಡ ನಿಮ್ಮನ್ನು ಆಶೀರ್ವಾದ. ಥ್ಯಾಂಕ್ ಯು.